ಆಧ್ಯಾತ್ಮಿಕ ಜ್ಞಾನದಲ್ಲಿ ಥಿಂಕಿಂಗ್ ಅಂಡ್ ಡೆಸ್ಟಿನಿ ಎಂಬ ಅದ್ಭುತವಾದ ಪುಸ್ತಕ ಸ್ವಾಧ್ಯಾಯ ನಡೀತಾ ಇದೆ. ಆ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಜೊತೆಗೆ ಈಗಾಗಲೇ ಆಗಮಿಸಿದ್ದಾರೆ ಸರೋಜಾ ಮೇಡಮ್ ಅವರು. ಅವರನ್ನ ನಮ್ಮ ಈ ವೇದಿಕೆಗೆ ಆಹ್ವಾನಿಸೋಣ. ವೆಲ್ಕಮ್ ಮೇಡಮ್, ಆತ್ಮೀಯವಾದ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಮಾಸ್ಟರ್ಸ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಯಾರು ನಿನ್ನೆ ಮಿಸ್ ಆದ್ರೆ ನಮ್ದು ಮಹಾವತಾರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ವಿಡಿಯೋ ಸಿಗುತ್ತೆ ನೋಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಅದ್ರದ್ದು ಮುಂದುವರಿದ ಭಾಗ ನಡೀತಾ ಇದೆ. ಎಲ್ರು ಆ ಜ್ಞಾನವನ್ನು ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಮೇಡಮ್ ಮುಂದುವರಿಸಿ ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಶುಭೋದಯ ಮಾಸ್ಟರ್. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮ ಪ್ರಣಾಮಗಳು. ವೆಲ್ಕಮ್ ಮಾಸ್ಟರ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ವಿಸ್ಡಮ್. ಜ್ಞಾನ ಹಂಚಿಕೆಯ ಸಮಯ. ಧ್ಯಾನ ಪಡೆದ ಮೇಲೆ ಜ್ಞಾನವನ್ನು ಪಡೆಯುವುದು ನಮ್ಮ ಜನ್ಮ ಸಿದ್ಧ ಅಧಿಕಾರ. ಸೊ ಪ್ರತಿ ಕ್ಷಣ ನಾವು ಜ್ಞಾನವನ್ನು ಪಡಿತಾನೇ ಇರ್ಬೇಕು ಮಾಸ್ಟರ್. ಅದ್ಭುತವಾದ ಪುಸ್ತಕದ ಜ್ಞಾನವನ್ನು ಇಲ್ಲಿ ನಾವು ಇವತ್ತು ತಿಳ್ಕೊಳ್ತಾ ಇದ್ದೇವೆ. ನಿನ್ನೆಯಿಂದ ಶುರು ಮಾಡಿದ್ದು ಇವತ್ತು 2ನೇ ಹಂತಕ್ಕೆ ಬಂದಿದ್ದೇವೆ. ತುಂಬಾ ವಿಶೇಷವಾದ ಪುಸ್ತಕ ಆದ್ದರಿಂದ 2-3 ದಿನದಲ್ಲಿ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇಲ್ಲಿ ನಾವು ಆದಷ್ಟು ಅಲ್ಲಿಯ ವಿಷಯಗಳ ಬಗ್ಗೆ ನಿಮ್ಗೆ ಪರಿಚಯ ಕೊಟ್ಟ ಹಾಗೆ ಇರುತ್ತೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನೀವು ಆ ಪುಸ್ತಕವನ್ನು ಓದಲು ನಿಮ್ಮಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ಕೊಳ್ಬಹುದು. ಫ್ರೆಂಡ್ಸ್, ಥಿಂಕಿಂಗ್ ಅಂಡ್ ಡೆಸ್ಟಿನಿ ಈ ಪುಸ್ತಕವನ್ನು ಬರೆದವರು ಹೆರಾಲ್ಡ್ ಪರ್ಸಿವಲ್ ಅಂತ. ಇವರು 20 ವರ್ಷಗಳ ಕಾಲ ಈ ಪುಸ್ತಕವನ್ನು ಬರೆಯಲಿಕ್ಕೆ ಸಮಯ ತಗೊಂಡಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಇವರ 20 ವರ್ಷದ ಅನುಭವಗಳನ್ನ ಇವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಈ ಅನುಭವಗಳು ಒಂದೇ ಒಂದು ಕಥೆಯ ರೂಪದಲ್ಲಿ ಬಂದಿಲ್ಲ ಮಾಸ್ಟರ್. ಈ ಅನುಭವಗಳು ನಿಧಾನವಾಗಿ ಬೆಳೆದಿದೆ. 20 ವರ್ಷಗಳ ಕಾಲ ನಿಧಾನವಾಗಿ ಬೆಳೆದಿರುವ ಅನುಭವಗಳಾಗಿದೆ. ಈ 20 ವರ್ಷದಲ್ಲಿ 20 ವರ್ಷದಲ್ಲಿ ಅವರು ಎಷ್ಟೋ ಸರ್ತಿ ಇದನ್ನ ಬದಲಾಯಿಸಿದ್ದಾರೆ. ಅಂದರೆ ಕ್ಲಾರಿಟಿ ಬಂದಾಗೆಲ್ಲ ಅವ್ರು ಬರ್ದಿದ್ದನ್ನ ಮತ್ತೆ ಪದೇ ಅದನ್ನ ತಿದ್ದುಪಡಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ತಿಳಿದಿರುವುದು ಏನು ಅಂತಂದ್ರೆ, ಅವರ ತಮ್ಮ ಬೆಳಕನ್ನು ಕಂಡು, ಈ ಬೆಳಕು ಏನು ಅಂತ ತಿಳ್ಕೊಂಡು, ಈ ಬೆಳಕು ಎಲ್ಲರಲ್ಲಿಯೂ ಇದೆ ಮತ್ತು ಎಲ್ಲರೂ ಈ ಬೆಳಕನ್ನು ಕಾಣಬಹುದು ಅನ್ನುವ ವಿಷಯವನ್ನು ತಿಳಿದು ನಮ್ಮೆಲ್ಲರಿಗೆ ಇದನ್ನ ಹೇಗೆ ಕಾಣುವುದು ಮತ್ತೆ ಇದರ ಲಾಭಗಳೇನು ಅನ್ನುವ ವಿಷಯಗಳು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ತುಂಬಾ ಚಿಕ್ಕ ವಯಸ್ಸಿನಿಂದಾನೇ ಆಧ್ಯಾತ್ಮಿಕ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇತ್ತು. ಹಾಗೇನೆ ನಿನ್ನೆ ನಾವು ನೋಡಿದ್ವಿ, ಅವರು ತಾಯಿಯ ಗರ್ಭದಲ್ಲಿದ್ದಾಗಲೇ ಸುತ್ತಮುತ್ತ ನಡೆಯುವ ಎಲ್ಲ ವಿಷಯಗಳನ್ನ ಕೇಳಿ ತಿಳಿದುಕೊಳ್ತಾ ಇದ್ರು. ತಿಳಿದು ಅದಕ್ಕೊಂದು ರೂಪನು ಕಲ್ಪಿಸ್ಕೊಳ್ತಾ ಇದ್ರು. ಕಲ್ಪಿಸೋದಲ್ಲ, ಅವ್ರಿಗೆ ಕಾಣಿಸ್ತಾ ಇತ್ತು, ಬಣ್ಣವೂ ಕಾಣ್ತಿತ್ತಂತೆ. ಅಂತ ಒಂದು ಶಕ್ತಿ ನಮ್ಗಿದೆ ಅಂತ ಇಲ್ಲಿ ತಿಳಿದು ಬರ್ತಾ ಇದೆ. ಹೌದು ಮಾಸ್ಟರ್, ನಮ್ಮ ಗ್ರಂಥಗಳಲ್ಲಿ ಇಂಥ ಎಷ್ಟೋ ಉದಾಹರಣೆಗಳು ಬರ್ತಿದೆ, ಎಲ್ಲಿ ಗರ್ಭದ ಶಿಶು ವಿಷಯಗಳನ್ನ ತಿಳ್ಕೊಂಡು ಸ್ಮರಣೆಯಲ್ಲಿ ಇಟ್ಕೊಂಡಿರುವ ಹಾಗೆ. ಹಾಗೇನೆ ಇವರ ಒಂದು ಅನುಭವ ಆತ್ಮದ ಅನುಭವ, ಕಾನ್ಶಿಯಸ್ನೆಸ್ ಅನುಭವನೂ ಆಗಿದೆ. ಆ ಕಾನ್ಶಿಯಸ್ನೆಸ್ ಯಾವ ರೂಪದಲ್ಲಿ ಅನುಭವ ಆಯ್ತು ಅಂತಂದ್ರೆ, 1000 ಸೂರ್ಯನ ಬೆಳಕಿನಷ್ಟು ಬೆಳಕು ಇರುವ ಒಂದು ಜ್ಯೋತಿ ಸ್ವರೂಪ, ಅದು ಬೆಳಕಿನ ಸ್ವರೂಪ ಅಂತ. ಸೊ ಆ ರೀತಿಯ ಅನುಭವ ಅವ್ರಿಗೆ ಜೀವನ ಕಾಲದಲ್ಲಿ 3-4 ಸಲ ಆಗಿದೆ. ಅದೆಂತ ಬೆಳಕು ಅಂತಂದ್ರೆ, ಇವತ್ತು ಕಾಣುವ ಸೂರ್ಯ, ನಮ್ಗೆ ಬರಿಗಣ್ಣಲ್ಲಿ ಕಾಣ್ತಿರುವ ಸೂರ್ಯ ಬರೀ ಒಂದು ಚಿಕ್ಕ ಒಂದು ಡಿಮ್ ಲೈಟ್ ತರ ಕಂಡಿದ್ದು, ಅಂತಹ ಬೆಳಕು ಅಲ್ಲಿದೆ. ಸೊ ಮಾಸ್ಟರ್ಸ್, ಇಲ್ಲಿ ನಾನು ಈ ವಿಷಯವನ್ನು, ಒಂದು ಅದ್ಭುತವಾದ ಪುಸ್ತಕ ನನಗೆ ದೊರಕಿದ್ದು, ಇದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಒರಿಜಿನಲ್ ಬುಕ್ ಓದ್ಲಿಕ್ಕೆ ಸಮಯ ತುಂಬಾ ಬೇಕು, ಹೀಗಾಗಿ ನಾನು ಅದನ್ನ ಓದ್ತಾ ಇಲ್ಲ.
PDF ಓದ್ಲಿಕ್ಕೂ ಪ್ರಯತ್ನ ಪಟ್ಟೆ. ಅಷ್ಟು ಸುಲಭ ಇಲ್ಲ, ತುಂಬಾ ಸಮಯ ತಗೊಳುತ್ತೆ. ನಾನು ಕಂಡದ್ದು, ನಾನು ತಿಳಿದದ್ದು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ನಾನು ಯಾವಾಗ್ಲೂ ಪ್ರಯತ್ನ ಮಾಡ್ತೇನೆ. ಸೊ ಈ ಪುಸ್ತಕದಲ್ಲಿ ಇರುವ ವಿಷಯಗಳನ್ನ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ನೆನ್ನೆ ದಿನ ಇಂಟ್ರೊಡಕ್ಷನ್ ನೋಡಿದ್ವಿ ಮಾಸ್ಟರ್ಸ್. ಇವತ್ತು ವಿಷಯಕ್ಕೆ ಬರೋಣ. ಇದು ಏನು ಅಂತಂದ್ರೆ, ಥಿಂಕಿಂಗ್ ಅಂಡ್ ಡೆಸ್ಟಿನಿ ಬುಕ್ ಬರೆಯೋ ಕಾರಣ ಏನು ಅಂತಂದ್ರೆ, ಒಂದು ದಾರಿ ಇದೆ. ನಾವು ಇವತ್ತಿರುವ ಸ್ಥಿತಿಯಿಂದ ನನ್ನ ಕಾನ್ಶಿಯಸ್ನೆಸ್ ಅನ್ನ, ನನ್ನ ಆತ್ಮ ಸ್ವರೂಪವನ್ನು ನಾನು ಕಾಣಬೇಕಂದ್ರೆ ಅದಕ್ಕೊಂದು ದಾರಿ ಇದೆ. ಅದಕ್ಕೆ ದ ಗ್ರೇಟ್ ವೇ ಅಂದ್ರೆ ಅದು ದೊಡ್ಡ ದಾರಿ. ಆ ದಾರಿಗೆ ಹೋಗ್ಬೇಕಾದ್ರೆ ಯಾವ ಯಾವ ಅವಶ್ಯಕತೆಗಳಿದೆ ನೋಡ್ತಾ ಹೋಗೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿ ಒಂದು ಜೀವಿಗೂ ಈ ದಾರಿ ಹುಡುಕುವ ಆಸೆ ಇರುತ್ತೆ. ಪ್ರತಿ ಒಂದು ಯುಗದಲ್ಲಿ ಮನುಷ್ಯ ಪ್ರಯತ್ನ ಪಟ್ಟಿದ್ದಾನೆ. ಪ್ರತಿ ಒಂದು ಮನುಷ್ಯ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ತನ್ನ ಶರೀರವನ್ನು ದಾಟಿ ಈ ಅನುಭವ ಪಡೆಯಲು ಪ್ರಯತ್ನ ಪಟ್ಟಿದ್ದಾನೆ. ಎಷ್ಟೋ ಸರ್ತಿ ಅವನೇನ್ ಮಾಡಿದ್ದಾನೆ ಅಂದ್ರೆ, ಈ ಶರೀರವನ್ನು ತನ್ನ ಶಕ್ತಿಗಳಿಂದ ಅಂದ್ರೆ ತನ್ನ ಇಚ್ಛೆಯಿಂದಾನೇ ತ್ಯಜಿಸಿ ಇನ್ನೊಂದು ಶರೀರ ಧಾರಣೆ ಮಾಡಿ ಈ ಶರೀರದ ಸೀಕ್ರೆಟ್ಸ್ ಅನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನನೂ ಪಟ್ಟಿದ್ದಾನೆ. ಎಸ್ ಮೈ ಡಿಯರ್ ಮಾಸ್ಟರ್ಸ್, ಈ ವಿಷಯವಾಗಿ ಹಿಮಾಲಯನ್ ಮಾಸ್ಟರ್ ಎಕ್ಸ್ಪೀರಿಯನ್ಸಸ್ ತಿಳ್ಕೊಂಡಾಗ ನಮ್ಗೆ ಕಂಡು ಬರುತ್ತದೆ. ಅಂದ್ರೆ ನಮ್ಮ ಅನುಭವಗಳು ಈ ಶರೀರಕ್ಕೆ ಸೀಮಿತವಾಗಿದೆ ಅಂತ ಇಲ್ಲ. ಶರೀರ ಒಂದು ಕಾರಣ, ಅನುಭವ ಪಡೆಯಲು ಒಂದು 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 ಟೂಲ್. ಈ ಶರೀರ ಇರೋದ್ರಿಂದಾನೇ ಅನುಭವ ಪಡೆಯಬಹುದು. ಹಾಗಂತ ಈ ಶರೀರ ಇರುವವರೆಗೂ ನಾನು ಇಲ್ಲಿ ಬಂದಿಯಾಗಿದ್ದೇನೆ ಅನ್ನುವ ಮಾತು ಸುಳ್ಳು. ನಾನು ಇಷ್ಟಪಟ್ಟಾಗ ನಾನು ಇದರಿಂದ ಹೊರಬರಲು ಸಾಧ್ಯವಿದೆ. ಇದು ಕೆಲವು ಸಾಧಕರಿಗೆ ಮಾತ್ರ ಗೊತ್ತಿರುವ ವಿಷಯ. ಹೀಗಾಗಿ ಬೇರೆ ಮನುಷ್ಯರು ಯಾರಿಗೆ ಇದು ಗೊತ್ತಿಲ್ವೋ, ಅಂದ್ರೆ ಪ್ರಪಂಚದಲ್ಲಿರುವ ಎಷ್ಟೋ ಜನಗಳಿರ್ತಾರೆ, ಅವ್ರಿಗೆ ಈ ವಿಷಯ ಗೊತ್ತಿಲ್ಲ. ವಿಷಯ ತಿಳಿದು ಬಂದಾಗ ಅವರ ವಿಚಾರಧಾರೆ ಬೇರೆ ಆಗಿರುತ್ತೆ. ಅನುಭವ ಇಲ್ಲದವರ ವಿಚಾರ ಬೇರೆ ಆಗಿರೋದ್ರಿಂದ ಅವ್ರು ಅದನ್ನ ತಪ್ಪಾಗಿನೂ ಕಾಣ್ಬೋದು. ಇದೇನಿದು, ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೂ ಆಕ್ರಮಣ ಮಾಡ್ತಾರ ಅಂದ್ರೆ, ನಾವು ನಮ್ಮ ಭಾಷೆಯಲ್ಲಿ ವಾಕಿನ್ ಅಂತ ಏನ್ ಹೇಳ್ತೀವೋ, ಸೊ ಇದು ತಪ್ಪಲ್ವಾ? ಇನ್ನೊಬ್ಬರ ಶರೀರವನ್ನು ಹೇಗೆ ಬಳಸಬಹುದು ಅಂತ. ಸೊ ಫ್ರೆಂಡ್ಸ್, ಮನುಷ್ಯನು ಶರೀರ ಧಾರಣೆ ಮಾಡಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನ ಒಂದೇ ಒಂದು ಪರ್ಪಸ್ ಏನು ಅಂತಂದ್ರೆ ಇವಾಲ್ವಿಂಗ್, ಬೆಳೆಯುವುದು. ಅವನ ಒಂದೇ ಒಂದು ಗುರಿ ಏನು ಅಂತಂದ್ರೆ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ ಬೆಳೆಯುವುದು. ಶರೀರ ಸ್ವರೂಪದಿಂದ ಆತ್ಮ ಸ್ವರೂಪವನ್ನು ತಿಳಿದುಕೊಳ್ಳಲಿಕ್ಕೆ ಬೆಳೆಯಲಿಕ್ಕೆ ಎಷ್ಟು ಸಾಧ್ಯವೋ ಅದನ್ನ ಬಾಹ್ಯ ರೂಪದಿಂದನೂ ಬೆಳವಣಿಗೆ ಹೌದು, ಹಾಗೇನೆ ಆಂತರಿಕ ಬೆಳವಣಿಗೆನೂ ಮಾಡಲೇಬೇಕು. ಸೊ ಹೀಗಾಗಿ ಎಷ್ಟು ಬಾಹ್ಯ ರೂಪದಲ್ಲಿ ನಾವು ಬೆಳವಣಿಗೆಯನ್ನು ಅವಲಂಬಿಸಿದೆವೋ ಆಂತರಿಕ ಬೆಳವಣಿಗೆಯು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವಾಗ್ಲೇ ಇವಾಲ್ವಿಂಗ್ ಕ್ಯಾನ್ ಟೇಕ್ ಪ್ಲೇಸ್. ಸೊ ಇವಾಲ್ವಿಂಗ್ ಆಫ್ ಅ ಮ್ಯಾನ್ ಕೈಂಡ್ ಈಸ್ ಆಲ್ಸೋ ಇನ್ವಾಲ್ವಿಂಗ್, ಅಂದ್ರೆ ಇನ್ಸೈಡ್ ಇಂದನೂ ಬೆಳವಣಿಗೆ ಆಗೋದು ಅಂತ. ಸೊ ಈಗ ಒಂದು ಎಂತ ಯುಗ ಬಂದಿದೆ ಅಂದ್ರೆ, ಒಂದು ಅದ್ಭುತವಾದ ಯುಗದಿಂದ ನಾವೆಲ್ಲ ದಾಟ್ತಾ ಇದ್ದೇವೆ ಮೈ ಡಿಯರ್ ಮಾಸ್ಟರ್ಸ್. ಹೇಳ್ತಾರೆ, ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಎಲ್ಲಿ ನಿಮ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಅಂದ್ರೆ ನಿಮ್ಮ ಅನುಭವಗಳನ್ನ ಇಲ್ಲಿ ಹಂಚಿಕೊಳ್ಳಲು ನಿಮ್ಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಮಗೆ ಮೊದಲಿನ ಪ್ರಪಂಚ, ಮೊದಲಿನ ಸಮಾಜ, ಮೊದಲಿನ ವಿಶ್ವದಲ್ಲಿ ಇರುವ ಕಟ್ಟುಪಾಡುಗಳ ಬಗ್ಗೆ ಜಸ್ಟ್ ಒಂದು ಗ್ಲಿಮ್ಸ್ ಗೊತ್ತಿದೆ. ನಿಜವಾಗ್ಲೂ ಎಂತಹ ಸಮಾಜ ಇತ್ತು, ಏನ್ ನಡೀತಾ ಇತ್ತು ಅಂತ ತಿಳಿಬೇಕು ಅಂದ್ರೆ ನಾವು ಖಂಡಿತವಾಗ್ಲೂ ಆ ಸಮಯದ ಪುಸ್ತಕಗಳನ್ನ ಓದ್ಬೇಕು, ಅವರ ಅನುಭವಗಳನ್ನ ನೋಡ್ಬೇಕು. ಎಷ್ಟೊಂದು ದಬ್ಬಾಳಿಕೆ ಇತ್ತು ಅಂತಂದ್ರೆ ಉಸಿರಾಡಲು ಸಹ ಬಿಡ್ತಾ ಇದ್ದಿಲ್ಲ. ನಾನಿಲ್ಲಿ ಬ್ರಿಟಿಷರ್ ಕಾಲದ ವಿಷಯ ಮಾತಾಡ್ತಾ ಇಲ್ಲ ಮಾಸ್ಟರ್. ಇಲ್ಲಿ ಯಾವಾಗ್ಲೂ ಯಾವ್ದೋ ಒಂದು ಗ್ರೂಪ್ ಆಫ್ ಪೀಪಲ್ ಯಾರು ತಮ್ಮ ಒಂದು ಆಡಳಿತವನ್ನ ನಡೆಸ್ಲಿಕ್ಕೆ ಇಷ್ಟಪಟ್ಟಿದ್ರು, ಅವರು ತಮ್ಮ ರೂಲ್ಸ್ ಅಂತೇನೆ ಇದನ್ನ ನಡೆಸಿದ್ರು. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಯೂಶ್ವಲಿ ಅಲ್ಲಿ ಪೋಪ್ ಆಗಿದ್ರು, ರೋಮನ್ ಪೋಪ್. ಇವತ್ತಿಗೂ ಎಷ್ಟೋ ಸಮಾಜದವರು
ಅವರ ಹೇಳಿದಂತೆನೆ, ಅಂದ್ರೆ ಚರ್ಚಿಂದ ಬಂದಿರುವ ಕೆಲವು ಮಾತುಗಳಾಗಿರುತ್ತೆ, ಅದನ್ನ ಗೆರೆ ದಾಟಲ್ಲ, ಇವತ್ತಿಗೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಂತಹ ವಿಪರ್ಯಾಸ. ಆದ್ರೆ ನಾವು ಯಾವ ಯುಗದಲ್ಲಿ ಇದ್ದೀವಿ ಅಂದ್ರೆ ಅಂತಹ ಬಂಧನದಿಂದ ಬಿಡುಗಡೆ ಹೊಂದಿ ಇವತ್ತು ನಮ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಸಿಕ್ಕಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನು ತನ್ನ ಅನುಭವವನ್ನು 4 ಜನರ ಮುಂದೆ ಇಡುವ ಸಾಮರ್ಥ್ಯನೂ ಹೊಂದಿದ್ದಾನೆ, ಹಾಗೇನೆ ಅವನಿಗೆ ಸ್ವಾತಂತ್ರ್ಯವೂ ಸಿಕ್ಕಿದೆ. ಫ್ರೀಡಮ್ ಆಫ್ ಸ್ಪೀಚ್, ಇವಾಗ ಫ್ರೀಡಮ್ ಆಫ್ ಸ್ಪೀಚ್ ಇದ್ದ ಮಾತ್ರಕ್ಕೆ ಎಲ್ಲರೂ ತಮ್ಮ ಅನುಭವಗಳನ್ನು ಪಡೆದು ಅನುಭವ ಹಂಚಿಕೆ ಮಾಡ್ತಾ ಇದ್ದಾರ? ಇಲ್ಲ. ಸೊ ಯು ಆರ್ ಫ್ರೀ ಟು ಚೂಸ್. ನೀನ್ ಏನ್ ಮಾಡ್ಬೇಕು ಅನ್ಕೊಳ್ತಾ ಇದೀಯ, ಏನ್ ಯೋಚಿಸ್ಬೇಕು, ನನ್ನ ಒಳಿತಿಕ್ಕಾಗಿ ನಾನು ಏನೇನು ಯೋಚಿಸಬೇಕು, ಹಾಗೇನೆ ನನ್ನ ಬೆಳವಣಿಗೆ ಆಗಬೇಕು, ಜೊತೆಗೆ ಮತ್ತೊಬ್ಬರಿಗೂ ಅದರಿಂದ ಲಾಭ ಆಗಬೇಕು. ಅಂದ್ರೆ ಹ್ಯೂಮನ್ ಕೈಂಡ್, ಮ್ಯಾನ್ ಕೈಂಡ್, ವಿಶ್ವಕ್ಕೆ ಒಳಿತನ್ನು ಮಾಡುವ ವಿಚಾರಗಳಿದ್ದರೆ ನಾನು ಅದನ್ನು ಖಂಡಿತವಾಗಿಯೂ ಎಲ್ಲರ ಮುಂದೆ ಇಡಬೇಕು. ಯಾವಾಗ ಈ ತರದ ಒಂದು ವಿಚಾರ ಬರುತ್ತೋ ಆಗ ನನ್ಗೆ ಗೊತ್ತಾಗುತ್ತೆ ನಾನು ಆಧ್ಯಾತ್ಮಿಕ ಬೆಳವಣಿಗೆಯ ಹಾದಿಯಲ್ಲಿದ್ದೇನೆ ಅಂತ. ಸೊ ಯಾರು ಚೂಸ್ ಮಾಡ್ತಾರೆ, ಇಟ್ ಇಸ್ ಫ್ರೀ ವಿಲ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವೆನ್ ಯು ಚೂಸ್ ದಿಸ್ ಗ್ರೇಟ್ ವೇ, ಒಂದು ವೇಳೆ ನೀನು ಈ ದಾರಿಯನ್ನು ಅಪ್ಪಿಕೊಂಡು ಬಂದಿದ್ದೇ ಆದರೆ ಅದು ಕೆಲವೊಬ್ಬರು ಮಾತ್ರನೇ ಮುಂದಕ್ಕೆ ಬರ್ತಾ ಇದ್ದಾರೆ. ಆಗ ಅವರು ಆ ವಿಷಯವನ್ನು ತನ್ನವರೆಗೆ ಇಟ್ಕೊಂಡಿರಲ್ಲ. ನಾವು ಆಧ್ಯಾತ್ಮಿಕ ಬೆಳವಣಿಗೆ ಆದವರು ಏನ್ ಮಾಡ್ತಾರೆ, ನನ್ನ ಬೆಳವಣಿಗೆಯನ್ನು ತನ್ನಷ್ಟಕ್ಕೆ ತಾನೇ ತಿಳಿದು ಸುಮ್ಮನೆ ಇರಲ್ಲ. ಅವರು ಖಂಡಿತವಾಗಲೂ 4 ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೊರಕ್ಕೆ ಹೇಳ್ತಾರೆ. ನೋಡಿ, ಇದು ನಮ್ಮ ಡ್ಯೂಟಿ. ಆಧ್ಯಾತ್ಮಿಕ ಅನುಭವಗಳ ಹಂಚಿಕೆ ನನ್ನ ಅಧಿಕಾರನೂ ಹೌದು, ಹಾಗೂ ನನ್ನ ಜವಾಬ್ದಾರಿಯೂ ಹೌದು. ಈಗ ಗೊತ್ತಾಗತ್ತೆ ಪತ್ರಿಸರು ಯಾಕೆ ಇದನ್ನ 18 ಪ್ರಿನ್ಸಿಪಲ್ಸ್ ಅಲ್ಲಿ ಇದನ್ನು ಒಂದಾಗಿ ಸೇರಿಸಿದ್ದು. ನಮ್ಮ PSSM ಅಲ್ಲಿ ಧ್ಯಾನ ಅನುಭವ ಪಡೆಯುವುದ್ರ ಜೊತೆಗೆ ಧ್ಯಾನ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೂ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಯಾವಾಗ ನಾವು ಆಧ್ಯಾತ್ಮಿಕ ಹಾದಿಯಲ್ಲಿ ಮುಂದೆ ನಡೀತಾ ಇರ್ತೇವೋ ಆಗ ನಾವು ಈ ವಿಷಯವನ್ನು ಮತ್ತು ನಮ್ಮ ಅನುಭವಗಳನ್ನ ಜನರಲ್ ಆಗಿ ಎಲ್ಲರಿಗೂ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತೆ ಯಾರಿಗೆ ಹೆಚ್ಚಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಂದ್ರೆ, ಯಾರು ಈ ಜೀವನ ಅನ್ನುವ ಒಂದು ರುಬ್ಬುಕಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೋ. ನಿಜ ಅಲ್ವಾ, ರುಬ್ಬುತ್ತಾ ಇದೆ ಅಲ್ವಾ ನಮ್ಗೆ. ಸೊ ಈ ಬೀಸೋ ಕಲ್ಲು, ಈ ರುಬ್ಬೋ ಕಲ್ಲು ಮಧ್ಯದಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೋ, ಯಾರು ತುಂಬಾ ಕಷ್ಟದಲ್ಲಿದ್ದಾರೆ, ಯಾರು ಈ ಒಂದು ಬೆಳಕನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಕತ್ತಲಲ್ಲಿ ಮುಳುಗಿ ಹೋಗಿದ್ದಾರೋ, ನಾವು ಅಂತಹವರಿಗೆ ಹೇಳಲು ಮುಂದೆ ಬರ್ತೇವೆ. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಇವರು ಆಧ್ಯಾತ್ಮಿಕ ಹಾದಿಯಲ್ಲಿ ಮುಂದೆ ಬಂದಿದ್ದಾರೆ ಅಂತ. ಈಗ ಇದು ಬಂದಿದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಇನ್ನು ಮೇಲೆ ನನಗೆ ಪ್ರಾಪಂಚಿಕ ಐಭೋಗಗಳು ಆಗಲಿ, ವಸ್ತು ವಿಶೇಷದಿಂದ ಆಗಲಿ ಆನಂದ ಸಿಕ್ಕಲ್ಲ. ಅವ್ರಿಗೆ ಒಂದೇ ಒಂದು ಆನಂದ ಏನಂತಂದ್ರೆ, ಆಧ್ಯಾತ್ಮಿಕ ಬೆಳವಣಿಗೆಯ ಕಡೆಗೆ ನಾನು ಆ ಹಾದಿಯನ್ನು ಇನ್ನ ಶುರು ಮಾಡ್ಕೊಂಡಿದ್ದೇನೆ, ಟಿಕೆಟ್ ತಗೊಂಡಿದ್ದೇನೆ, ಇನ್ನು ಮೇಲೆ ನಾನು ಈ ಹಾದಿಯಲ್ಲಿ ಹೋಗಲಿದ್ದೇನೆ ಅನ್ನುವ ಒಂದು ಆ ಅನುಭವವೇ ಅವ್ರಿಗೆ ಆನಂದವನ್ನು ಕೊಡುತ್ತೆ. ನನ್ನಲ್ಲಿ ಆ ಎಚ್ಚರಿಕೆ ಬಂದಿದೆ, ನನ್ನಲ್ಲಿ ಎಚ್ಚರಿಕೆ ಮೂಡಿದೆ ಅನ್ನುವುದೇ ಒಂದು ಆನಂದ. ಅಂತಹ ಮನುಷ್ಯನಿಗೆ ಅವನ ಭೌತಿಕ ಜೀವನದಲ್ಲಿ ಎಷ್ಟೇ ಸಿರಿ ಸಂಪತ್ತಿದ್ದರೂ ಅವನು ಅದನ್ನು ಲೆಕ್ಕಿಸುವುದಿಲ್ಲ. ಇದು ಮನುಷ್ಯನು ತನ್ನಷ್ಟು ತಾನು ನೋಡಿಕೊಳ್ಳುವ ಒಂದು ವಿಧಾನ. ಏನಂದ್ರೆ ತನ್ನ ಬೆಳವಣಿಗೆ ಎಷ್ಟಾಗಿದೆ ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿ ಮನುಷ್ಯನು ಅಂದ್ರೆ ಯಾರು ಶರೀರವನ್ನ ತಾಳಿ, ನೋಡಿ ನಾವು ಭೂಮಿ ಮೇಲೆ 3 ತರದ ಅನುಭವ ಪಡೆಯಲು ಬಂದಿದ್ದೇವೆ. ಡೂವರ್, ಥಿಂಕರ್, ನೋವರ್. ಡೂವರ್ ಅಂತಂದ್ರೆ ಶರೀರ ದೃಷ್ಟಿಕೋನದಿಂದ ಕೆಲಸ ಮಾಡುವರು, ಶರೀರದ ಅಂದ್ರೆ ಭೌತಿಕ ಶರೀರದ ಡೈಮೆನ್ಷನ್ ನಲ್ಲಿ ಜೀವಿಸ್ತಾ ಇರ್ತಾರೆ. ಶರೀರಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಮನುಷ್ಯರು ಅದೇ ಅಲ್ವಾ. ಸೊ ಯಾವಾಗ ನಾವು ಜನ್ಮ ತಾಳಿ ಬರ್ತೇವೋ ನಾವು ಡೂವರ್ ಆಗಿರ್ತೇವೆ. ಸೊ ಇಲ್ಲಿ ಹೇಳ್ತಾರೆ, ಎವ್ರಿ ಡೂವರ್ ಮಸ್ಟ್ ಸಮ್ ಡೇ ಎಂಟರ್ ದ ಗ್ರೇಟ್ ವೇ. ಮನುಷ್ಯನಾಗಿ ಜನಿಸಿದವನು ಶರೀರ ಧರ್ಮವನ್ನು ಮಾಡ್ತಾ ಇವತ್ತಿಲ್ಲ ನಾಳೆ ಎಂದೋ ಒಂದು ದಿನ ಅವನು ಖಂಡಿತವಾಗ್ಲೂ ಈ ಆಧ್ಯಾತ್ಮಿಕ ದಾರಿಯನ್ನು ಆರಿಸಿಕೊಳ್ಳಲೇಬೇಕು. ಇದನ್ನ ಆರಿಸ್ಕೊಂಡಾಗ
3 ರೀತಿಯಿಂದ ಇದರ ಬೆಳವಣಿಗೆಯನ್ನು ನೋಡಬಹುದು ಅಂತ ಹೇಳ್ತಾ ಇದ್ರೆ 3-fold ವೇ ಅಂತ. ಸೊ ಒಂದು ವಿಧಾನ, ಒನ್ ವೇ ಇಸ್ ಫಿಸಿಕಲ್ ವೇ, ಅನದರ್ ವೇ ಇಸ್ ಥಿಂಕಿಂಗ್ ವೇ. ಥಿಂಕಿಂಗ್ ಮಾಡ್ತಾ ಇದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಆಗತ್ತೆ, ಅಂದ್ರೆ ಆ ಜ್ಞಾನ ಪಡೆಯುವುದು ಅಂತ ಅರ್ಥ. ಹಾಗೇನೆ ಕಾಂಟೆಂಪ್ಲೇಟ್ ಮಾಡೋದು, ನಾನು ಥಿಂಕ್ ಮಾಡ್ಬೇಕು ಅಂತಂದ್ರೆ ನಾನು ಜ್ಞಾನ ಪಡೆದದ್ದನ್ನ ಕಾಂಟೆಂಪ್ಲೇಟ್ ಮಾಡ್ತಾ ಇದ್ದೇನೆ. ಹಾಗೇನೆ 3ನೇದು ಏನು ಅಂತಂದ್ರೆ ಮನುಷ್ಯನು ಇನ್ನ ಭೂಮಿಯಲ್ಲಿ ಆಳವಾಗಿ ಇಳಿಲಿಕ್ಕೆ ಶುರು ಮಾಡ್ತಾನೆ ಅಂತಂದ್ರೆ ಭೂತಾಯಿಯ ಗರ್ಭದಲ್ಲಿ ಹೋಗುವುದು ಅಂತಂದ್ರೆ ಜ್ಞಾನದ ಡೆಪ್ತ್ ಅಲ್ಲಿ ಹೋಗುವುದು ಅಂತ ಅರ್ಥ. ಸೊ ಇದು 3 ತರದ ಒಂದು 3-ವೇ ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದಾರೆ. 3-fold ವೇ. ಒಂದು ಫಿಸಿಕಲ್ ಬಾಡಿ ಎಕ್ಸ್ಪೀರಿಯನ್ಸ್, ನೆಕ್ಸ್ಟ್ ಇಸ್ ಥಿಂಕಿಂಗ್ ಬಾಡಿ ಎಕ್ಸ್ಪೀರಿಯನ್ಸ್, ಅದರ್ ಒನ್ ಇಸ್ ಹ್ಯೂಮನ್ ಬಾಡಿ, ಹ್ಯೂಮನ್ ಟ್ರಾವೆಲಿಂಗ್ ಇನ್ಸೈಡ್ ದ ಅರ್ತ್ ಅಂತ ಹೇಳ್ತಾ ಇದ್ದಾರೆ. ಆಗ ಇದು ನಮ್ಮ ಡೆವಲಪ್ಮೆಂಟ್ ಪ್ರಾಸೆಸ್. ಈ 3 ಒಟ್ಟಿಗೆನೆ ಮಾಡ್ತಾ ಇರ್ತಾನೆ, ಒಂದೊಂದಲ್ಲ. 6 ತಿಂಗಳು ಹೀಗ್ ಮಾಡಿದ್ವಿ, ಆಮೇಲೆ 6 ತಿಂಗಳು ಹೀಗಾಯ್ತು ಅಂತ ಇಲ್ಲ. ಇದು ಒಟ್ಟಿಗೆನೆ ನಡೆಯುವ ಒಂದು ಪ್ರಾಸೆಸ್. ಫಿಸಿಕಲ್ ಬಾಡಿಯನ್ನು ಅನುಭವಿಸ್ತಾ ತನ್ನ ಜ್ಞಾನವನ್ನು ಪಡಿತಾ ಇರ್ತಾನೆ. ನೋಡಿ, ಇದು ಮಿಡಲ್ ಪಾತ್ ಅಲ್ಲಿ ನಾವು ಇದ್ದವರೆಲ್ಲ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಫಿಸಿಕಲ್ ಬಾಡಿ ಎಕ್ಸ್ಪೀರಿಯನ್ಸಸ್ ತಗೊಳ್ತಾ ಇದ್ದೀವಿ, ಹಾಗೇನೆ ಥಿಂಕಿಂಗ್ ಪ್ರಾಸೆಸ್ ನಡೀತಾ ಇದೆ. ಹಾಗೆ ಆಳವಾಗಿ ಭೂಮಿ ಎಲ್ಲಿದೆ ಅಂದ್ರೆ, ಭೂಮಿ ಅಂದ್ರೆ ಈ ಭೂತಾಯಿ ಮಾತ್ರ ಅಲ್ಲ ಫ್ರೆಂಡ್ಸ್, ನಾನು ಈ ಭೂಮಿಯ ಒಂದು ಭಾಗವೇ. ಸೊ ಭೂಮಿಯ ಆಳಕ್ಕೆ ಹೋಗುವುದು ಅಂದ್ರೆ ಇಲ್ಲಿ ನಾನು ಒಳಗ್ ಹೋಗುವುದು ಅಂತ ಅರ್ಥ. ಸೊ ಈ ಆಲ್ ದೀಸ್ 3 ways ಆರ್ ಟ್ರಾವೆಲ್ಡ್ ಟುಗೆದರ್. ಒಂದೇ ಸಮಯಕ್ಕೆ ನಾವು ಅನುಭವವನ್ನು ಪಡಿತಾ ಇರ್ತೇವೆ. ಹಾಗೇನೆ ಅಟ್ ದ ಸೇಮ್ ಟೈಮ್ ಇದು ಸಪರೇಟ್ ಆಗಿ ನಡೆಯುವ ಕಾರ್ಯವಲ್ಲ. ನಾವು ಈ ಭೂಮಿಯಲ್ಲಿ ಹೋಗುವುದು ಅನ್ನೋ ಮಾತು ತಿಳ್ಕೊಳ್ಬೇಕು ಅಂತಂದ್ರೆ, ಅಲ್ಲಿ ಭೂಮಿ ಒಳಗಡೆ ಎಷ್ಟೆಷ್ಟು ಮಟ್ಟಕ್ಕೆ ನಾವು ಭೂಮಿಯಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಲೇಯರ್ ಬೈ ಲೇಯರ್ ತಿಳಿಸ್ಲಿಕ್ಕೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಹೆರಾಲ್ಡ್ ಅಲ್ಲಿ ಹೇಳ್ತಾ ಇದ್ದಾರೆ. ನಾವು ಯಾವಾಗ ಆಧ್ಯಾತ್ಮಿಕ ದಾರಿಯಲ್ಲಿ ಇರ್ತೇವೋ ಅಂದ್ರೆ ನಮ್ಗೆ ಎಂಟ್ರೆನ್ಸ್ ಸಿಕ್ಕ ಹಾಗೆ. ಎಲ್ಲಿ ಎಂಟ್ರೆನ್ಸ್? ಭೂಮಿ ಆಳಕ್ಕೆ ಹೋಗ್ಲಿಕ್ಕೆ ನಮ್ಗೆ ಎಂಟ್ರೆನ್ಸ್ ಸಿಕ್ಕ ಹಾಗೆ. ಭೂಮಿಯಲ್ಲಿ ಒಂದು ವೇಳೆ ಭೂಮಿಯ ಒಳಗಿನ ದಾರಿಯನ್ನು 3 ಭಾಗವಾಗಿ ತಗೊಂಡ್ರೆ ಒಂದೊಂದಾಗಿ ಇಳಿದು ಹೋಗ್ಬೇಕಲ್ವಾ? ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ ಅಂಡ್ ಅರ್ತ್ ಡೀಪರ್ ಸೆನ್ಸಿಗೆ ಹೋಗ್ಲಿಕ್ಕೆ. ಸೊ ಫಸ್ಟ್ ಹಾಫ್ ಆಫ್ ದ ಇನ್ನರ್ ಕ್ರಸ್ಟ್ ಅಂತಂದ್ರೆ ನೀನು ಯಾವಾಗ ಈ ದಾರಿಯಲ್ಲಿ ಬಂದಿಯೋ ಆಧ್ಯಾತ್ಮಿಕ ಅನುಭವ ಪಡಿಲಿಕ್ಕೆ, ಆಗ ನೀನು ಆಲ್ರೆಡಿ ಭೂಮಿಯ 1/3 3 ಭಾಗದಲ್ಲಿ 1 ಅಂಶ ಅಷ್ಟು ನೀನು ಆಳಕ್ಕೆ ಇಳಿದಷ್ಟೇ. ಅಂದ್ರೆ ಯು ಆರ್ ಗ್ರೌಂಡೆಡ್. ನಿಮ್ಗೆ ಆ ಲೆವೆಲ್ ವಿಷಯಗಳು ಎಲ್ಲ ಸರಿಯಾಗಿ ಅರ್ಥ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಜಸ್ಟ್ ಆಧ್ಯಾತ್ಮಿಕ ಬೆಳವಣಿಗೆ ಸ್ಟಾರ್ಟ್ ಆಗಿದ್ದ ತಕ್ಷಣ. ಹಾಗೇನೆ 2ನೇ ಭಾಗ ಅಂದ್ರೆ ಈ ದಾರಿ ಶುರುವಾಗಿದ್ದು ಇಲ್ಲಿಂದ 2ನೇ 1/3 ಅಲ್ಲಿ 2ನೇ ಭಾಗಕ್ಕೆ ಹೋದಾಗ 3 ಭಾಗ ಮಾಡಿದೀವಿ. 1 ಭಾಗ ಕ್ರಾಸ್ ಮಾಡುವುದೇ ಎಂಟ್ರೆನ್ಸ್. 2ನೇ ಭಾಗಕ್ಕೆ ಬರುವಷ್ಟರಲ್ಲಿ ನೀನು ಎಲ್ಲ ಜ್ಞಾನವನ್ನು ಪಡೆದ್ಬಿಟ್ಟಿದೀಯ. ಎಷ್ಟು ಬ್ಯೂಟಿಫುಲ್ ಅಲ್ವಾ? ಎಷ್ಟು ಈಸಿನೂ ಅನಿಸ್ತಾ ಇದೆ. ಅಲ್ಲಿಯೇ ನಿನ್ನ ಜೀವನ ಧ್ಯೇಯ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಇನ್ನು 3ನೇ ಭಾಗಕ್ಕೆ ಹೋದಾಗ ನೀನು ಆಲ್ರೆಡಿ ಫಿನಿಶ್ಡ್. ಈ ಅನುಭವಗಳನ್ನೆಲ್ಲ ನೀನು ಆಲ್ರೆಡಿ ತಗೊಂಡಂತೆಯೇ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯ ಅಷ್ಟು ಈಸಿಲಿ ಅರ್ಥ ಆಗುವ ವಿಷಯ ಅಲ್ಲ ಫ್ರೆಂಡ್ಸ್. ಹೀಗಾಗಿ ಇವತ್ತಿಗೆ ಇದನ್ನ ನಾವು ಇಲ್ಲಿಗೆ ಬಿಡೋಣ. ಈ ವಿಷಯವಾಗಿ ಇನ್ನು ಡೀಟೇಲ್ ಆಗಿ ತಿಳ್ಕೊಂಡು ಪಿಕ್ಚರ್ಸ್ ಇದೆ, ಪಿಕ್ಚರ್ ಸ್ವರೂಪದಲ್ಲಿ ನೋಡಿದಾಗ ಇನ್ನು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದನ್ನ ಮತ್ತೊಂದು ದಿನ ಅರ್ಥ ಮಾಡ್ಕೊಳ್ಳೋಣ. ಈಗ ಈ ದಾರಿಯ ಬಗ್ಗೆ ಇಲ್ಲಿ ನಾವು ದಾರಿನೇ ಅನ್ಬೇಕು ಆಗುತ್ತೆ ಫ್ರೆಂಡ್ಸ್, ಬಿಕಾಸ್ ಇಲ್ಲಿ ಹಾಗೇನೆ ಇದೆ. ಇದು ದ ಗ್ರೇಟ್ ವೇ. ಈ ದಾರಿಯಲ್ಲಿದ್ದಾಗ ನಾವು ಪಡೆಯುವ ಜ್ಞಾನ ಏನು, ಅಲ್ಲಿ ಮತ್ತೆ ಯಾವ ಯಾವ ಹಂತದಲ್ಲಿ ನಾವು ಆಳಕ್ಕೆ ಹೋಗ್ತಾ ಇದೀವಿ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಗ್ರೇಟ್ ವೇ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ವೆನ್ ದ ವೇ ಆಫ್ ಥಿಂಕಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ಬಿಗಿನ್ಸ್ ವಿತ್ ದ ವೇ ಆಫ್ ದ ಥಿಂಕಿಂಗ್. ಯಾವಾಗ ಮನುಷ್ಯ ಈ ಜೀವನ ಅನ್ನುವ ಒಂದು ಆಟದಲ್ಲಿ ಬಂದಿದ್ದಾನೆ, ಇದರ ಅನುಭವಗಳನ್ನೆಲ್ಲ ಪಡಿತಾ ಇದ್ದಾನೆ. ಇಲ್ಲಿ ನಾವು ಎಲ್ಲ ರೀತಿಯ ಅನುಭವ ಪಡಿತೇವೆ, ಪ್ಲೆಷರ್ ಅಂಡ್ ಪೇನ್, ಸುಖ ಮತ್ತೆ ದುಃಖ, ಎಲ್ಲಾ ತರದ ಅನುಭವಗಳು ಯಾರು ಪಡಿತಾರೆ? ದ ಡೂವರ್. ಡೂವರ್ ಯಾರು? ಈ ಶರೀರ.
ಈ ಅನುಭವಗಳನ್ನ ಪಡೆಯಲಿಕ್ಕೆ ನಾವು ಎಷ್ಟೋ ಜನ್ಮಗಳನ್ನ ತಾಳ್ತಾನೆ ಇರ್ತೇವೆ. ನನ್ಗೆ ಈ ಅನುಭವ ಬೇಕು, ನನ್ಗೆ ಇನ್ನೊಂದು ಅನುಭವ ಬೇಕು ಅಂತ ನಾವು ಈ ಜೀವನ ಚಕ್ರದಲ್ಲಿ ಸಿಕ್ಕಾಕೊಂಡು ಮತ್ತೆ 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 ಅನುಭವ ಪಡೆಯಲು ಈ ಭೂಮಿ ಮೇಲೆ ಬರ್ತಾ ಇರುವಾಗ ಒಂದಾನೊಂದು ಸಮಯ ಬರುತ್ತೆ ಫ್ರೆಂಡ್. ಆಗ ಅದನ್ನ ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳ್ತಾರೆ. ಅನುಭವಗಳ ಸ್ಯಾಚುರೇಷನ್ ಪಾಯಿಂಟ್. ಎಷ್ಟಪ್ಪ ಅನುಭವ ತಗೊಳ್ಳೋದು, ಸಾಕಪ್ಪ ಅನುಭವಗಳು ಅನ್ನುವ ಒಂದು ಆಲೋಚನೆ ಬಂದಾಗ ಅವಾಗೇನಾಗತ್ತೆ, ಅದುವೇ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮೊದಲನೇ ಮೆಟ್ಟಲು. ಇಷ್ಟರವರೆಗೆ ನೀವು ಬರೀ ಶರೀರದಿಂದ ಅನುಭವ ಪಡಿತಾ ಇದ್ದೀರಾ. ಸೊ ಹೀಗಾಗಿ ಮಾಸ್ಟರ್ಸ್, ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಎಷ್ಟೋ ಜನ್ಮಗಳು ತಾಳ್ತೇವೆ. ಬೇಬಿ ಸೋಲ್ ಆಗಿ ಬಂದು ಅನುಭವಗಳನ್ನ ಪಡಿತಾ, ಹಾಗೇನೆ ಮೆಚ್ಯೂರ್ ಸೋಲ್ ಆದ್ರೂ ಇನ್ನೂ ಅನುಭವಗಳನ್ನ ಪಡಿಲಿಕ್ಕೆ ಮತ್ತೆ ಬರ್ತಾನೆ ಇರ್ತೇವೆ. ಆದ್ರೆ ನಾವು ಓಲ್ಡ್ ಸೋಲ್ ಆದಾಗ ಏನಾಗುತ್ತೆ, ಸ್ಯಾಚುರೇಷನ್. ಇನ್ನೇನ್ ಬೇಕಾಗಿಲ್ಲಪ್ಪ ಅನುಭವ ನನ್ಗೆ, ಈಗ ಗೊತ್ತಾಯ್ತು ಈ ಆಟ ಎಲ್ಲ ನನ್ಗೆ ತಿಳಿತು ಅನ್ನೋಂತೆ. ಸೊ ಇನ್ನ ಮೇಲೆ ಅವನು ಇನ್ನು ಹೊರ ಅನುಭವಗಳ ಬಗ್ಗೆ ಯೋಚನೆ ಮಾಡದೆ ಒಳಗಡೆ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈಗ ಅವನಿಗೆ ಪರ್ಪಸ್ ಆಫ್ ಲಿವಿಂಗ್ ಏನು, ಈ ಪರ್ಪಸ್ ಆಫ್ ಜನ್ಮ ತಗೊಳ್ಳುವ ಹಿಂದೆ ಇರುವ ರಹಸ್ಯದ ಗುರುತು ಅವನಿಗೆ ಸಿಕ್ಕಾಯ್ತು. ಇದಕ್ಕಲ್ಲ ನಾನು ಬಂದಿದ್ದು. ರೋಗ, ಅನಾರೋಗ್ಯ, ಇಲ್ಲ ಬಡತನ, ಸಿರಿತನ, ಇದನ್ನ ಅನುಭವ ಮಾಡ್ಲಿಕ್ಕೆ, ಕಷ್ಟ ಸುಖ ಅನುಭವ ಮಾಡ್ಲಿಕ್ಕೆ ನಾನು ಬಂದಿದ್ದಲ್ಲ. ಇದೆಲ್ಲ ಮನುಷ್ಯನ ಒಂದು ಅನುಭವ ಅಷ್ಟೇ. ಇದಕ್ಕೆ ಬೇರೆ ತಪ್ಪಾಯ್ತು, ಇಷ್ಟು ಜನ್ಮ ಹಾಳಾಯ್ತು ಅನ್ನೋ ಹಾಗಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಬೇಕಾಗಿದ್ದು ಅನುಭವ, ಅವನಿಗೆ ಅನುಭವ ಸಿಕ್ತು. ದಾಟ್ಸ್ ಇಟ್ ಮೈ ಡಿಯರ್ ಮಾಸ್ಟರ್ಸ್. ನಾವು ತುಂಬಾನೇ ಅನಾಲಿಸಿಸ್ ಮಾಡುವ ಅಭ್ಯಾಸಕ್ಕೆ ಹೋಗ್ಬಿಟ್ಟಿದ್ದೇವೆ. ಇಲ್ಲಿ ಅವ್ರು ಹೇಳ್ತಾರೆ, ಅನುಭವ ಪಡೆಯಲು ಅನುಭವ ಪಡೆದವು, ಅಲ್ಲಿಗೆ ಅದನ್ನ ನಿಲ್ಲಿಸ್ಬಿಡ್ಬೇಕು. ಯಾವತ್ತು ನಾವು ಈ ಅರಿವಿಗೆ ಬರ್ತೇವೋ, ನನಗೆ ಅನುಭವ ಬೇಕಾಗಿತ್ತು, ಅದಕ್ಕೆ ನಾನು ಅನುಭವ ಪಡೆದೆ, ಮುಗೀತು. ಆವತ್ತೇ ನೀನು ಆಕ್ಚುಲಿ ಒಂದು ಹಂತ ದಾಟಿದಂತೆ, ನೀನ್ ಈ ಗ್ರೇಟ್ ವೇ ಅಂದ್ರೆ ಈ ದೊಡ್ಡ ದಾರಿಗೆ ನೀನು ಬಂದಂತೆ, ನಿನ್ನ ಆಧ್ಯಾತ್ಮಿಕ ಬೆಳವಣಿಗೆ ಶುರುವಾದಂತೆ. ಇನ್ನ ಮೇಲೆ ನೀನು ಏನ್ ಮಾಡ್ತೀಯ ಅಂತಂದ್ರೆ, ನಿನ್ನ ಜೀವನದಲ್ಲಿರುವ ಖಾಲಿತನವನ್ನು ಮತ್ತೆ ನಿನ್ನ ಜೀವನದಲ್ಲಿರುವ ಎಷ್ಟೊಂದು ಭೌತಿಕ ಜ್ಞಾನವನ್ನು, ವಸ್ತು ವಿಶೇಷದ ಜ್ಞಾನವನ್ನು, ಇದು ಎಲ್ಲವನ್ನು ಲೆಕ್ಕಿಸುವುದನ್ನು ಬಿಟ್ಟು ಬಿಡ್ತೀಯ. ಇನ್ನು ಮೇಲೆ ನೀನು ಮೆಂಟಲ್ ಇನ್ಸೈಟ್, ಮೆಂಟಲಿ ವಿಷಯಗಳ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡ್ತೀಯ. ಈ ಮೆಂಟಲಿ ವಿಷಯ ಸಂಗ್ರಹ ಮಾಡುವುದನ್ನೇ ನಾವು ಜ್ಞಾನ ಪ್ರಾಪ್ತಿ ಅಂತ ಹೇಳ್ತೇವೆ. ಸೊ ಯಾವಾಗ ಮನುಷ್ಯ ಅನುಭವಗಳ ಸ್ಯಾಚುರೇಷನ್ ಪಾಯಿಂಟಿಗೆ ಹೋಗ್ತಾನೋ, ಇನ್ನ ಮೇಲೆ ಅವನಿಗೆ ಬೇಕಾಗಿರುವುದು ಜ್ಞಾನ. ಹೀಗಾಗಿ ನಾವು ನೋಡ್ತೇವೆ, ತುಂಬಾ ಬಡತನದಲ್ಲಿ, ತುಂಬಾ ಕಷ್ಟದಲ್ಲಿ, ತುಂಬಾ ನೋವಿನಲ್ಲಿದ್ದವರು ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಹೋಗಿದ ತಕ್ಷಣ ನಾವು ಆಧ್ಯಾತ್ಮಿಕತೆ ಕಡೆಗೆ ಒಲವು ತೋರಿಸ್ತೇವೆ. ತಿಳಿದೇ ಇದ್ದವರು, ಓ ಹೇಳಿ ಅವನು ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಇದಕ್ಕೆಲ್ಲ ಮೊರೆ ಹೋಗ್ತಾ ಇದ್ದಾನೆ ಅಂತ ಅನ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಅವರ ಮಾತಿಗೆ ನಾವು ಕಿವಿಗೊಡಲ್ಲ. ಹಾಗೇನೆ ಫಿಸಿಕಲ್ ಪೊಸಿಷನ್ಸ್, ಅಂದ್ರೆ ತುಂಬಾ ಸಿರಿಮಂತಿಗೆ ಬಂದ್ಬಿಟ್ಟಿರುತ್ತೆ, ಎಲ್ಲ ಇದೆ, ಮತ್ತು ಯಾಕಪ್ಪ ಇವನ್ಗೆ ಸನ್ಯಾಸ ತಗೊಂಡು ಹೋದ ಅಂತ ಪ್ರಪಂಚದಲ್ಲಿರುವ ಅಲ್ಪ ಜ್ಞಾನ ಇದ್ದವರು ಈ ತರ ಯೋಚನೆ ಮಾಡೋದು ಇದೆ. ಅಂದ್ರೆ ಫಿಸಿಕಲ್ ಪೊಸಿಷನ್ ಏನು ಮ್ಯಾಟರ್ ಆಗಲ್ಲ, ಅವ್ರು ಎಷ್ಟು ಜನ್ಮಗಳು ತಗೊಂಡು ಏನೆಲ್ಲ ಅನುಭವ ಪಡೆದಿದ್ದಾರೆ ಅದು ಇಲ್ಲಿ ಮ್ಯಾಟರ್ ಆಗಲ್ಲ. ಯಾವ ಕ್ಷಣ ಸ್ಯಾಚುರೇಷನ್ ಪಾಯಿಂಟ್ ಬರುತ್ತೆ, ಒಂದೊಂದು ಇಂಡಿವಿಜುವಲ್ಗೂ ಡಿಫ್ರೆಂಟ್ ಸ್ಯಾಚುರೇಷನ್ ಪಾಯಿಂಟ್ ಮ್ಯಾಟರ್ಸ್. ಇಲ್ಲಿ ಇಷ್ಟು ಜನ್ಮಗಳ ಮೇಲೆ ಈ ಅರಿವು ಬರುತ್ತೆ ಅನ್ನುವುದು ಒಂದು ಲೆಕ್ಕ ಇಲ್ಲ. ಇಟ್ ಇಸ್ ಡಿಪೆಂಡಿಂಗ್ ಆನ್ ಎವ್ರಿ ಇಂಡಿವಿಜುವಲ್, ಇಟ್ ಇಸ್ ಡಿಫರೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದ ಡಿಸೈರ್ ಆಫ್ ದ ಡೂವರ್ ಕ್ಯಾನ್ ನೆವರ್ ಬಿ ಸ್ಯಾಟಿಸ್ಫೈಡ್. ನೀನ್ ಎಷ್ಟು ಜನ್ಮಗಳು ತಗೊಳ್ತಾ ಇದ್ರು ಅನುಭವ ಬೇಕು ಅಂದ್ರೆ ಅದು ಸ್ಯಾಟಿಸ್ಫೈ ಆಗಲ್ಲ. ಸೊ ಫಿಸಿಕಲ್ ಥಿಂಗ್ಸ್ ಇಂದ ಸ್ಯಾಟಿಸ್ಫೈ ಆಗೋದೇ ಇಲ್ಲ. ಸೊ ನಮ್ಗೆ ಬೇಕಾಗಿರುವ ಅನುಭವ ಬಂತು, ಆಯ್ತು, ಅಲ್ಲಿಗೆ ನಿಂತೋಯ್ತು. ಈಗ ಆಧ್ಯಾತ್ಮಿಕ ಹಾದಿಯಲ್ಲಿ ಬಂದಾಯ್ತು, ಯು ಆರ್ ಆನ್ ದ ಗ್ರೇಟ್ ವೇ, ಬಟ್ ಸ್ಟಿಲ್ ಫೀಲಿಂಗ್ ಅಂಡ್ ಡಿಸೈರ್, ಈ ಇಚ್ಛೆ ಅನ್ನುವುದು ಬರ್ತಾ ಇರುತ್ತಲ್ಲ ಆಗಾಗ,
ಇದು ಸ್ಯಾಟಿಸ್ಫೈ ಆಗಿರಲ್ಲ. ಸೊ ಬಾಡಿ ಮೈಂಡ್ ಇದ್ದಾಗ ಈ ಇಚ್ಛೆ ಮತ್ತೆ 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 ಕಂಟಿನ್ಯೂ ಆಗ್ತಾ ಇರುತ್ತೆ. ಆದ್ರೆ ಯಾವಾಗ ನಾವು ಈ ಇಚ್ಛೆ ಅನ್ನುವ ಅಂದ್ರೆ ಬಾಡಿ ಮೈಂಡ್ ಇಂದ ನೆಕ್ಸ್ಟ್ ಫೀಲಿಂಗ್ ಮೈಂಡ್ಗೆ ಬರ್ತೇವೋ, ನಾವು ಈ 3 ಸ್ಟೆಪ್ಸ್ ಅನ್ನ ದಾಟಬೇಕಾಗತ್ತೆ. ಬಾಡಿ ಮೈಂಡ್ ಅಲ್ಲಿ ಇದ್ದಾಗ ಈ ಬಾಡಿಗೆ ಬರುವ ಕಷ್ಟಗಳ ಬಗ್ಗೆ ಯೋಚನೆ, ಈ ಬಾಡಿಗಳ ಸಾಧನೆಯ ಬಗ್ಗೆ ಯೋಚನೆ, ಈ ಬಾಡಿ ಏನನ್ನು ಗಳಿಸಿತು ಅನ್ನೋದ್ರ ಬಗ್ಗೆ ಯೋಚನೆ ಇರುತ್ತೆ. ಆದರೆ ಈಗ ಈ ಡೂವರ್, ಈ ಬಾಡಿ ಮೈಂಡ್ ಇಂದ ಇನ್ನ ಫೀಲಿಂಗ್ ಮೈಂಡ್ಗೆ ಬಂದಾಗ ಹೇಗಿರುತ್ತೆ ಅಂತ ನೋಡೋಣ. ಅವ್ರು ಹೇಳ್ತಾರೆ, ಆಗ ಅವನಿಗೆ ಬರೀ ಎಲ್ಲ ಶೂನ್ಯವೇ ಅನಿಸ್ತಾ ಇರುತ್ತೆ, ಇದೇನು ಅಲ್ಲ ಬಿಡಪ್ಪ ಅನ್ನೋ ಹಾಗೆ. ಇಟ್ ಇಸ್ ಅ ಸ್ಟೇಟ್ ಆಫ್ ಎಂಟಿನೆಸ್. ಯಾವಾಗ್ಲೂ ಇಲ್ಲಿ ಸ್ಪೇಸ್ ಆಗಿ ಕಾಣುತ್ತೆ, ಎಲ್ಲವೂ ಶೂನ್ಯ ಅನ್ನುವ ಭಾವನೆಯಲ್ಲೇ ಇರ್ತಾರೆ. ಎಲ್ಲ ಇದ್ರೂ ಅವನ್ಗೆ ಅದು ಶೂನ್ಯ, ಕಷ್ಟ ಇದ್ರೂ ಶೂನ್ಯ, ಸಿರಿತನ ಇದ್ರೂ ಶೂನ್ಯ. ಸೊ ಹಿ ವಿಲ್ ಬಿ ಇನ್ ದ ಸ್ಟೇಟ್ ಆಫ್ ಎಂಟಿನೆಸ್. ಇವೆಂಚುಲಿ ಅವನು ತನ್ನನ್ನು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ನಾನ್ ಯಾರು, ನನ್ಗೆ ಯಾಕೆ ಇದೆಲ್ಲ ಬೇಕು, ನಾನ್ ಯಾಕೆ ಇದ್ರ ಹಿಂದೆ ಓಡ್ತಾ ಇದ್ದೇನೆ, ನನಗೆ ನಿಜವಾಗ್ಲೂ ಬೇಕಾಗದ್ದು ಏನಿದು, ಇದ್ರ ಸಲುವಾಗಿ ನಾನು ಜನ್ಮ ತಗೊಂಡಿದ್ದು ಅಂತ ಈ ತರದ ಪ್ರಶ್ನೆ ಅವನಲ್ಲಿ ಬರ್ಲಿಕ್ಕೆ ಶುರು ಆಗತ್ತೆ. ಸೊ ಹಿಸ್ ಸರ್ಚ್ ಸ್ಟಾರ್ಟ್. ಅವ್ರು ಹೇಳ್ತಾರೆ, ಹಿಯರಿಂಗ್ ಆರ್ ರೀಡಿಂಗ್ ಆರ್ ಫ್ಲಾಶ್ ವಿತ್ ಇನ್. 3 ರೂಪದಲ್ಲಿ ಈ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರಗಳು ಸಿಗುತ್ತೆ. ಕೇಳಿಸ್ಕೊಳ್ಬಹುದು, ಎಲ್ಲಿಂದಾದ್ರೂ ಮಾತು ಅಂದ್ರೆ ಜ್ಞಾನವನ್ನು ಪಡೆಯಬಹುದು, ಇಲ್ಲ ಓದಿ ನೀವು ಈ ಜ್ಞಾನವನ್ನು ಪಡೆಯಬಹುದು. ಕೆಲವೊಬ್ಬರಿಗೆ ಒಳಗಿಂದನೇ ಫ್ಲಾಶ್ ಆಗುತ್ತೆ. ಸೊ ಈ 3 ಸ್ವರೂಪದಲ್ಲಿ ನಮ್ಗೆ ಜ್ಞಾನ ಸಿಕ್ಕಲಿಕ್ಕೆ ಅವಕಾಶಗಳಿದೆ ಮಾಸ್ಟರ್. ಕೇಳಿಸ್ಕೊಂಡು ಈಗ ನಾವು ಮಾಡ್ತಾ ಇರೋದು ಹಾಗೇನೆ ಜ್ಞಾನವನ್ನು ಪಡೆಯುವುದು. ಮೊದಲೆಲ್ಲ ಆಶ್ರಮಗಳಿಗೆ ಹೋಗಿ ಗುರುಗಳನ್ನ ಹುಡ್ಕೊಂಡು ಹೋಗಿ ಅವ್ರ ಪ್ರವಚನಗಳನ್ನ ಕೂತು ಕೇಳೋ ಕೆಲಸ ಮಾಡ್ತಾ ಇದ್ವಿ, ನಾವು ಮಾಡಿದ್ದೇವಲ್ವಾ ಅದನ್ನೆಲ್ಲ. ಇವತ್ತಿಗೂ ಆ ದಾರಿಯನ್ನು ಆರಿಸಿಕೊಂಡವರು ಅದರ ಮೂಲಕ ಇನ್ನು ಮುಂದೆ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಮರ್ತು ಹೋಗ್ಬಿಡ್ತಾರೆ, ಅದನ್ನೇ ಎಂಜಾಯ್ ಮಾಡ್ತಾ ಪ್ರವಚನದಲ್ಲೇ ಆನಂದ ಪಡಿತಾ ಇದುವೇ ನನ್ನ ಸಾಧನೆ ಅನ್ಕೊಂಡು ಅಲ್ಲಿಗೆ ನಿಂತು ಹೋಗ್ತಾ ಇದ್ದಾರೆ. ಅದು ಒಂದು ರೂಪ, ಅದು ಒಂದು ಸ್ವರೂಪ, ಜ್ಞಾನ ಪಡೆಯುವ ಒಂದು ದಾರಿ. ಈಗ ನನ್ಗೆ ಪುಸ್ತಕದಿಂದ ಜ್ಞಾನ ಬಂದರೆ ನಾನು ಆ ಪುಸ್ತಕವನ್ನು ಇಲ್ಲ ಪುಸ್ತಕ ಬರೆದವರನ್ನ ದೇವರು ಅಂತ ತಿಳಿದು ಅವರ ಪೂಜೆಯನ್ನ ಮಾಡ್ತಾ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಿಲ್ಲಿಸಿ ಬಿಟ್ಟರೆ ಅದು ಮೂರ್ಖತನ ಆಗುತ್ತೆ. ನಾವು ಫೀಲಿಂಗ್ ಮೈಂಡ್ ಅಂದ್ರೆ ನಮ್ಗೆ ಆ ಫೀಲ್ ಬೇಕು, ನನ್ಗೆ ಜ್ಞಾನ ಬೇಕು ಅನ್ನುವ ಅರಿವಿನಲ್ಲಿ ಬಂದ ಮೇಲೆ ಜ್ಞಾನ ಪಡೆಯುವುದು ನನ್ನ ಧರ್ಮ. ಜ್ಞಾನ ಪಡೆಯುವ ಎಷ್ಟೊಂದು ದಾರಿಯಲ್ಲಿ ಈ 3 ದಾರಿಯನ್ನು ಇಲ್ಲಿ ಹೇಳಿದ್ದಾರೆ. ಜ್ಞಾನ ಯಾವುದರ ಜ್ಞಾನ ಪಡಿತಾ ಇದ್ದೇವೆ, ನಾನು ಯಾರು ಅನ್ನೋದು ತಿಳಿದುಕೊಳ್ಳಿಕ್ಕೆ. ಸೊ ನಾನು ನನ್ನ ಬಗ್ಗೆ ತಿಳಿಯದೆ ನನಗೆ ಯಾರು ಈ ದಾರಿ ತೋರಿಸ್ತಾ ಇದ್ದಾರೋ ನಾವು ಅಲ್ಲಿಗೆ ನಿಂತು ಬಿಟ್ರೆ ಆ ದಾರಿಯಲ್ಲಿ ಅರ್ಧಕ್ಕೆ ನಿಂತಂತೆ ಅಲ್ವಾ. ಈ ದಾರಿ ಇನ್ನೂ ಶುರು ಆಯ್ತು, ಯಾರೋ ನಮ್ಗೆ ದಾರಿ ತೋರಿಸ್ತಾ ಇದ್ದಾರೆ ಅಂದ್ರೆ ಇನ್ನು ನೀನು ಟಿಕೆಟ್ ತಗೊಂಡಿದ್ಯಾ, ಅಲ್ಲೇ ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೊಂಡು ಟಿಕೆಟ್ ನೋಡಿ ಸಂತೋಷ ಪಟ್ಟ ಹಾಗಾಗತ್ತೆ, ನಂಗೆ ಟಿಕೆಟ್ ಸಿಕ್ತು ಅಂತ. ಸೊ ಮಾಸ್ಟರ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ, he becomes conscious that there is a way. ಇದೆಲ್ಲ ಜ್ಞಾನ ಪಡೆದ್ಮೇಲೆ ಅವನಿಗೆ ಕಾನ್ಶಿಯಸ್ಲಿ ತಿಳಿದು ಬರುತ್ತೆ, ಎಸ್ there is a way. ನಾವು ಅವನ ಇಚ್ಛೆ ಈ ಫಿಸಿಕಲ್ ಪೊಸೆಷನ್ಸ್ ಅಲ್ಲ, ತನ್ನ ಕಷ್ಟ ಸುಖದ ವಿಚಾರ ಅಲ್ಲ. ಇನ್ನು ಅವನ ಡಿಸೈರ್ ಇಸ್ ಟು ಫೈಂಡ್ ದ ವೇ. ಇನ್ನು ಮುಂದೆ ಹೋಗ್ಲಿಕ್ಕೆ ದಾರಿ ಏನು, ಇನ್ನೇನು, ಮುಂದೇನು, ನೆಕ್ಸ್ಟ್ ಏನು ಅನ್ನುವುದೇ ಅವನ ಒಂದೇ ಒಂದು ಇಚ್ಛೆ ಇರುತ್ತೆ. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಡನ್. ಬಿಕಾಸ್ ಅವನು ಇನ್ನೂ ಫಿಸಿಕಲ್ ಬಾಡಿಯಲ್ಲಿ ಇದ್ದಾನೆ, ಇಲ್ಲೇ ಸಮಾಜದಲ್ಲೇ ಇದ್ದಾನೆ, ಫ್ಯಾಮಿಲಿ ಜೊತೆಗೆ ಇದ್ದಾನೆ, ಮಾಡ್ಬೇಕಾದ ಕೆಲಸಗಳು ಎಷ್ಟೊಂದಿದೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ಬೇಡ, ಇದನ್ನೆಲ್ಲ ತೊರೆದು ಹೋಗ್ಬೇಡ, ಅಂದ್ರೆ ಸನ್ಯಾಸ ತಗೊಂಡು ಹೋಗ್ಬೇಡ ಅಂತಾನೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಇಲ್ಲಿ. ನೀನು ಇದನ್ನ ಪಡಿಲಿಕ್ಕೆ ನೀನು ತುಂಬಾ ಕಷ್ಟಪಟ್ಟಿದೀಯ, ನೀನು ಇದು ಬೇಕು ಅಂತ ಕೋರಿ ಇಲ್ಲಿ ಈ ಭೂಮಿ ಮೇಲೆ ಬಂದಿದೀಯ. ಸೊ ದೇರ್ ಆರ್ ಸಮ್ ರೆಸ್ಪಾನ್ಸಿಬಿಲಿಟೀಸ್. ಬಿಕಾಸ್ ಇದರ ಹಿಂದೇನು ನಿನ್ನ ಇಚ್ಛೆಯೇ ಆಗಿತ್ತು, ಈ ಪತ್ನಿಯನ್ನು ಪಡೆಯಲು, ಇಲ್ಲ ಪತಿಯನ್ನು ಪಡೆಯಲು, ಈ ಪರಿವಾರವನ್ನು ಪಡೆಯಲು, ಮತ್ತೆ ಕೆಲವು ಪೊಸೆಷನ್ಸ್, ಕೆಲವು ರೆಸ್ಪಾನ್ಸಿಬಿಲಿಟೀಸ್, ಬಿಸ್ನೆಸ್ ಮಾಡ್ಲಿಕ್ಕೆ, ದುಡ್ಡು ಸಂಪಾದನೆ, ದೊಡ್ಡ ಆಸ್ತಿ ಮಾಡಿರ್ತೀರಾ, ಅದನ್ನ ನೋಡ್ಕೊಳ್ಳೋದು, ಅದೆಲ್ಲ ಬೇಕು ಅಂತಾನೆ ನೀನು ಪಡೆದುಕೊಂಡು ಬಂದಿರುವುದು. ಹೀಗಾಗಿ
ನೀನು ಯು ಹ್ಯಾವ್ ಟು ಡಿಸ್ಕವರ್ ದಟ್ ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಡನ್ ಅಂಡ್ ಮೆನಿ ಥಿಂಗ್ಸ್ ನಾಟ್ ಟು ಬಿ ಡನ್. ಸೊ ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ನೋಡ್ಕೊಳ್ಬೇಕು, ಅದರಲ್ಲಿಯೂ ಒಂದು ದಾರಿಯನ್ನು ನೀನೇ ಹುಡುಕ್ಬೇಕು. ಯಾರನ್ನು ಕೇಳೋ ಹಾಗಿಲ್ಲ. ಗುರುಗಳೇ ನನ್ಗೆ ಹಿಂಗೆಲ್ಲ ಮಾಡ್ಬೇಕು ಅಂತ ಇದೆ, ನಾನು ಏನ್ ಮಾಡಿದ್ರೆ ಒಳ್ಳೇದು, ಸಂಸಾರವನ್ನು ತ್ಯಾಗ ಮಾಡಿ ಸನ್ಯಾಸ ತಗೊಂಡು ಹೋಗ್ಲಾ ಅಂತ ಇನ್ನೊಬ್ಬರನ್ನ ಕೇಳೋದಿಲ್ಲ. ಹಿ ಹ್ಯಾಸ್ ಟು ಫೈಂಡ್ ಎ ವೇ. ಸೊ ಆ ಸಮಯ ಬಂದಾಗ ಇಲ್ಲಿ ಯಾವ ಇಚ್ಛೆಗಳು ತೀರಿ ಹೋಯ್ತು, ಸ್ಯಾಚುರೇಷನ್ ಪಾಯಿಂಟ್ ಬಂತು, ಎಕ್ಸ್ಪೀರಿಯನ್ಸ್ ಬೇಡ ಅಂತ ನಿಲ್ಸ್ಬಿಟ್ಟಿದ್ವಲ್ಲ ಟಿಕೆಟ್ ತಗೊಂಡಾಗ, ಈ ದಾರಿಗೆ ಬಂದಾಗ ಈಗ ಗೊತ್ತಾಗುತ್ತೆ ಆ ಸ್ಯಾಚುರೇಷನ್ ಪಾಯಿಂಟ್, ಆ ಸ್ಯಾಚುರೇಷನ್ ಪಾಯಿಂಟ್ ಡಿಸಪಿಯರ್ ಆಯ್ತು. ಇನ್ನು ಹೊಸ ದಾರಿ ಸ್ಟಾರ್ಟ್ ಆಗಿರೋದ್ರಿಂದ ದರ್ ಇಸ್ ಅ ಡಿಸೈರ್ ಫಾರ್ ಅ ನ್ಯೂ ವೇ. ಇದನ್ನು ಮಾಡಿಕೊಂಡು ಇನ್ನು ಮುಂದಕ್ಕೆ ಹೋಗೋದು ಹೇಗೆ ಅಂತ. ದ ಟ್ರೂ ವೇ ನೆಕ್ಸ್ಟ್ ಪಾರ್ಟ್. ಓಕೆ, ಓಲ್ಡ್ ವೇ, ನ್ಯೂ ವೇ, ದ ಟ್ರೂ ವೇ. ಸೊ ಓಲ್ಡ್ ವೇನ ಬಿಟ್ಬಿಡ್ತೀವಿ. ಸ್ಯಾಚುರೇಷನ್ ಪಾಯಿಂಟ್ ಅಂತ ತಿಳ್ಕೊಂಡಿದ್ದೆಲ್ಲ ಅನುಭವಗಳು ಸ್ಯಾಚುರೇಷನ್ ಪಾಯಿಂಟ್ ಒಂದು ಯಾವ ಅನುಭವ ಬೇಡ ಅಂತ ಅನ್ಕೊಂಡಿದ್ದು ಒಂದು ಅನುಭವ. ಆದ್ರೆ ಈಗ ನೀನು ಹೊಸ ದಾರಿಯನ್ನು ಹುಡ್ಕೊಂಡು ಇನ್ನು ನಾನು ಆಧ್ಯಾತ್ಮಿಕ ಬೆಳವಣಿಗೆ ಮಾಡ್ಬೇಕು, ಇನ್ನು ಮೇಲೆ ಇಲ್ಲಿ ಇದ್ದಿದ್ದು ನನಗೆ ಅಷ್ಟೊಂದು ನೋವು ಕೊಡಲ್ಲ. ಮೊದ್ಲು ಯಾವ ವಿಷಯ ನನಗೆ ನೋವು ಕೊಡ್ತಾ ಇತ್ತೋ ಈಗ ನನಗೆ ಅದು ನೋವು ಕೊಡಲ್ಲ. ಆದ್ರೆ ನನ್ನ ಕೆಲವು ಕರ್ತವ್ಯಗಳನ್ನ ನಾನು ಇಲ್ಲಿ ಮಾಡ್ತಾ ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಬಿಡ್ಬೇಕು, ಅದು ನನ್ನ ಇಚ್ಛೆ ಅಂತೆ ಆಗುತ್ತೆ. ಇನ್ಮೇಲೆ ನಾನು ಇನ್ನು ಮುಂದೆ ಹೋಗ್ಲಿಕ್ಕೆ ಒಂದು ಹೊಸ ಡಿಸೈರ್ ಫಾರ್ ಅ ನ್ಯೂ ವೇ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಡಿಸೈರ್ ಮೈಂಡಿಗೆ ಹೋಗ್ತೇವೆ. ಬಾಡಿ ಮೈಂಡ್ ಇಂದ ಫೀಲಿಂಗ್ಸ್ ಮೈಂಡಿಗೆ ಬಂದು ಇನ್ನು ನಾವು ಡಿಸೈರ್ ಮೈಂಡಿಗೆ ಹೋಗ್ಲಿಕ್ಕೆ ಒಂದು ದಾರಿ ಆಗ್ತಾ ಇದೆ. ಈ ಫೀಲಿಂಗ್ ಮೈಂಡ್ ಮತ್ತೆ ಡಿಸೈರ್ ಮೈಂಡ್ ಮಧ್ಯದ ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಏನಿದೆಯೋ ಅಲ್ಲಿ ನಮ್ಗೆ ಬೆಳಕು ಸಿಕ್ಕುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ಬಿಟ್ವೀನ್ ದ ಫೀಲಿಂಗ್ ಮೈಂಡ್ ಅಂಡ್ ದ ಡಿಸೈರ್ ಮೈಂಡ್ ದೇರ್ ಇಸ್ ಮೋರ್ ಲೈಟ್ ಆಫ್ ಇಂಟೆಲಿಜೆನ್ಸ್. ಈಗ ನೀನು ಫೀಲಿಂಗ್ ಮೈಂಡ್ ಅನ್ನ ಮತ್ತೆ ಡಿಸೈರ್ ಮೈಂಡ್ ಅನ್ನ ಅನುಭವ ಪಡಿತಾ ಇರುವಾಗ ನಿನ್ನಲ್ಲಿ ಜ್ಞಾನದ ಬೆಳಕು ಇನ್ನು ಹೆಚ್ಚು ಆಗ್ತಾ ಹೋಗುತ್ತೆ. ಇಟ್ ವಿಲ್ ಬ್ರಿಂಗ್ ಮೋರ್ ಲೈಟ್. ಬಿಕಾಸ್ ಫಸ್ಟ್ ನೆನ್ನೆ ನಾವು ನೋಡಿದ್ವಲ್ಲ, ನಮ್ಮ ಒಳಗಡೆ ಇರುವುದು ಏನ್ ಮಾತ್ರ ಲೈಟ್. ಇನ್ನೂ ಲೈಟ್ ಅಂದ್ರೆ ನನ್ನ ಕಾನ್ಶಿಯಸ್ನೆಸ್ ಇನ್ನು ಬೆಳಗುತ್ತಾ ಹೋಗುತ್ತೆ. ಕಾನ್ಶಿಯಸ್ನೆಸ್ ಏನು ಅನ್ನೋದು ತಿಳಿದುಕೊಂಡು ಆ ಬೆಳಕಿನಲ್ಲಿ ನನಗಿರುವ ಪ್ರಾಬ್ಲಮ್ ಸಾಲ್ವ್ ಹೇಗ್ ಮಾಡೋದು ಅಂತ ನಿನ್ನೆಯ ದಿನ ಅವರು ಹೇಳಿದ್ರು. ಯಾವ್ದನ್ನ ನಾನು ಪ್ರಾಬ್ಲಮ್ ಅಂತ ತಿಳ್ಕೊಳ್ತಾ ಇದ್ದೇನೋ ಆ ಪ್ರಾಬ್ಲಮ್ ಮೇಲೆ ಲೈಟ್ ಹಾಕಿದ್ರೆ ನನ್ಗೆ ಕ್ಲಾರಿಟಿ ಸಿಗುತ್ತೆ. ಇವಾಗ ಹಾಗೇನೆ ಮೊದಲಿನ ಯಾವ ಪ್ರಾಬ್ಲಮ್ಗಳಿತ್ತು ಅದನ್ನ ನೀನು ಬಿಟ್ಟು ಬಂದಿದ್ಯಾ, ಅದ್ ನಿನ್ನನ್ನು ಅದು ಬಿಟ್ಟು ಹೋಗಿಲ್ಲ. ಆದ್ರೆ ಇವತ್ತು ನೀನು ಸೆಕೆಂಡ್ ಫೇಸ್ ನ್ಯೂ ವೇ ಅಲ್ಲಿ ಬಂದಾಗ ನಿನ್ನ ಹತ್ರ ಈಗ ಬೆಳಕಿದೆ. ನಾವು ಪ್ರಾಬ್ಲಮ್ ಮೇಲೆ ಲೈಟ್ ಬೀಳುತ್ತೆ, ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕನ್ನೋದು ತಿಳಿದು ಬರುತ್ತೆ. ಸೊ ಯು ವಿಲ್ ಗೆಟ್ ಮೋರ್ ಲೈಟ್ ಆಫ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಹೌ ಹ್ಯೂಮನ್, ಪ್ರತಿ ಮನುಷ್ಯ ಇನ್ಮೇಲೆ ಹೇಗ್ ಜೀವಿಸ್ತಾನೆ ಅಂತಂದ್ರೆ, ಹಿ ವಿಲ್ ಬಿ ಲಿವಿಂಗ್ ಅಂಡ್ ವರ್ಕಿಂಗ್ ಬೈ ದ ಲೈಟ್ ವಿತ್ ಇನ್. ಇನ್ನು ಮೇಲೆ ಅವನು ತನ್ನ ಕಾನ್ಶಿಯಸ್ ಇಂದ ಜೀವಿಸ್ಲಿಕ್ಕೆ ಶುರು ಮಾಡ್ತಾನೆ. ಅದುವೇ ಆಧ್ಯಾತ್ಮಿಕತೆಯ ಒಂದು ಸ್ಟೆಪ್ ಮಾಸ್ಟರ್. ಕಾನ್ಶಿಯಸ್ ಆಗಿ ಜೀವಿಸುವುದೇ ಸ್ಪಿರಿಚುಯಾಲಿಟಿ. ಅದೇ ಕಾನ್ಶಿಯಸ್ಲಿ ಜೀವಿಸುವುದೇ ನಮ್ಮ ಧ್ಯೇಯವಾಗಿದೆ. ಅಷ್ಟ್ ಮಾಡಿದ್ರೂ ಸಾಕು. ಯಾವುದೋ ಒಂದು ದೊಡ್ಡ ಅಲ್ಟಿಮೇಟ್ ನಾನು ಅಚೀವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಒಂದು ತಪ್ಪು ಕಲ್ಪನೆ. ಒಂದು ದಿನದಲ್ಲೇ ನೀವು ಹೀಗೆ ಜಂಪ್ ಮಾಡ್ಕೊಂಡು ಹನುಮಂತನ್ ತರ ಲಂಕೆಯನ್ನು ರೀಚ್ ಆಗ್ಲಿಕ್ಕೆ ಆಗಲ್ಲ ಮಾಸ್ಟರ್. ಸೊ ದ ಪೀರಿಯಡ್ ಫ್ರಮ್ ದ ಟೈಮ್ ವೆನ್ ಹ್ಯೂಮನ್ ಫಸ್ಟ್ ಡಿಸ್ಕವರ್ಸ್ ದ ಫ್ಯೂಟಿಲಿಟಿ ಆಫ್ ಹ್ಯೂಮನ್ ಎಫರ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಸಮಯ ಮನುಷ್ಯ ಈ ಪ್ರಪಂಚದಲ್ಲಿ ಬಂದಿದ್ದಾನೋ, ಅವನು ಬಂದಿದ್ದು ಯಾಕೆ ಅಂತ ತಿಳ್ಕೊಳ್ತಾನೋ, ಅವನು ಆ ಹಾದಿಯನ್ನು ಏರಿದಂತೆ, ಅಂದ್ರೆ ಆ ಹೈವೇಯನ್ನು ಏರಿದಂತೆ ಆಯ್ತು. ಪರ್ಪಸ್ ಆಫ್ ಲೈಫ್ ತಿಳ್ಕೊಂಡ ತಕ್ಷಣ ಅವನು ಈಗ ತನ್ನ ದಾರಿ ತಿಳ್ಕೊಂಡ ಮೇಲೆ ಅವನೇನ್ ಮಾಡ್ತಾನೆ ಅಂದ್ರೆ, ದೆನ್ ಹಿ ವಿಲ್ ಸಿ ಮೆನಿ ಚೇಂಜಸ್ ಇನ್ ದ ಎನ್ವೈರನ್ಮೆಂಟ್ ಇನ್ ಹಿಸ್ ಆಕ್ಯುಪೇಷನ್. ಈ ಅರಿವಿನಿಂದ ಇರುವುದರಿಂದ ಏನಾಗತ್ತೆ ಅಂತ ಕೆಲವೊಬ್ರು ಕೇಳ್ಬೋದು, ಯಾಕಪ್ಪ ನನ್ನ ಕಾನ್ಶಿಯಸ್ನೆಸ್ ತಿಳ್ಕೊಳ್ಬೇಕು?
ಯಾಕಪ್ಪ ನಾನು ಈ ಹಾದಿಯಲ್ಲಿ ಹೋಗ್ಬೇಕು, ಯಾವಾಗ ನನ್ಗೆ ಹಳೆಯದು ಕಳೆದು ಹೋಗಲ್ಲ ಅದು ಇರುತ್ತೆ ಅಂತ ಆದ್ರೆ ನಾನು ಯಾಕೆ ಇಲ್ಲಿಗೆ ಬರ್ಬೇಕು? ಎಸ್ ಮಾಸ್ಟರ್ಸ್, ಎಷ್ಟೋ ಜನ ಧ್ಯಾನಕ್ಕೆ ಬಂದ್ಮೇಲೆ ಈ ಎಕ್ಸ್ಪೆಕ್ಟೇಷನ್ ಇಂದಾನೆ ಬರ್ತೀವಿ. ಇಲ್ಲಿ ಬಂದ್ರೆ ಧ್ಯಾನ ಮಾಡಿದ್ರೆ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ, ರೋಗವೆಲ್ಲ ಹೋಗ್ಬಿಡುತ್ತೆ. ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಅದು ಹೋಗಿಲ್ಲ ಅಂದ್ರೆ ನಾನು ಧ್ಯಾನ ಯಾಕೆ ಮಾಡ್ಬೇಕು ಅನ್ನೋ ಯೋಚನೆ ಬರುತ್ತೆ. ಆಧ್ಯಾತ್ಮಿಕತೆಯಲ್ಲೂ ಹಾಗೆ ಆಗುತ್ತೆ. ಸನ್ಯಾಸ ತಗೊಂಡು ಹೋದ್ವಿ, ಅಲ್ಲಿ ಜ್ಞಾನ ಪಡೆದಾಯ್ತು, ಬಂದ್ಮೇಲೆ ಮತ್ತೆ ಹಾಗೇನೆ ಅನಿಸ್ತಾ ಇದೆ ಅಲ್ವಾ, ಅದೇ ನೋವುಗಳಿದೆ ಅಲ್ವಾ ಅಂತ ಒಂದು ವೇಳೆ ಅನ್ಸಿದ್ದೆ. ಆದರೆ ಹೇಳ್ತಾ ಇದ್ದಾರೆ ಇಲ್ಲಿ ದೃಷ್ಟಿಕೋನ ಬದಲಾಗತ್ತೆ, ಪರಿಸ್ಥಿತಿಗಳು ಬದಲಾಗಲ್ಲ. ಸರ್ಕಮ್ಸ್ಟೆನ್ಸಸ್ ವಿಲ್ ನಾಟ್ ಚೇಂಜ್, ಎನ್ವೈರನ್ಮೆಂಟ್ ವಿಲ್ ನಾಟ್ ಚೇಂಜ್. ಓನ್ಲಿ ಅದರ ಜೊತೆ ನಿಮ್ಮ ಸಂಬಂಧ, ಯುವರ್ ಅಸೋಸಿಯೇಷನ್ ವಿಲ್ ಚೇಂಜ್, ಯುವರ್ ಇನ್ನರ್ ಲೈಫ್ ವಿಲ್ ಚೇಂಜ್. ನಿನ್ನ ಫಿಸಿಕಲ್ ಬಾಡಿಯಲ್ಲಿ ಯಾವ ರೀತಿಯ ಚೇಂಜಸ್ ಆಗಲ್ಲ. ಸೊ ಯಾವಾಗ ಯಾವ ಮನುಷ್ಯ ಯಾವ ಪರಿಸ್ಥಿತಿಯಿಂದ ತನ್ನ ಈ ಜರ್ನಿಯನ್ನ ಶುರು ಮಾಡ್ತಾನೋ ಅವನ ಪರಿಸ್ಥಿತಿಯಲ್ಲಿ ಕ್ರಮೇಣ ಬರುತ್ತೆ ಚೇಂಜಸ್. ಬಿಕಾಸ್ ನೀನ್ ಚೇಂಜ್ ಆಗಿದೀಯಾ, ಅಲ್ಲಿ ನ್ಯಾಚುರಲಿ ಚೇಂಜಸ್ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಚೇಂಜ್ ಆಗ್ತಾ ಇದೆ. ನೀನು ಬಾಡಿ ಮೈಂಡ್ ಇಂದ ಕೆಲಸ ಮಾಡಲ್ಲ, ಇನ್ಮೇಲೆ ಫೀಲಿಂಗ್ ಮೈಂಡ್ ಇಂದ ಕೆಲಸ ಮಾಡ್ತೀಯ. ಯುವರ್ ಥಿಂಕಿಂಗ್ ಮೈಂಡ್ ಇಂದ ಕೆಲಸ ಮಾಡ್ತೀಯ. ಥಿಂಕಿಂಗ್ ಮೈಂಡ್ ಇಂದ ನೀನು ಡೀಲ್ ಮಾಡ್ತಾ ಹೋದ್ರೆ ನಿಮ್ಗಿರುವ ಪರಿಸ್ಥಿತಿಗಳನ್ನ, ದೆನ್ ದೇರ್ ವಿಲ್ ಬಿ ಚೇಂಜಸ್. ದೆನ್ ವಾಟ್ ಕೈಂಡ್ ಆಫ್ ಚೇಂಜಸ್ ಅಲ್ಲಿ ಹೇಳ್ತಾ ಇದ್ದಾರೆ, ಆಫ್ಟರ್ ಹಿ ಹ್ಯಾಸ್ ಮೇಡ್ ದ ಚಾಯ್ಸ್. ಸೊ ನೀನು ಚಾಯ್ಸ್ ಮಾಡ್ತೀಯ, ನಿನ್ಗೆ ಯಾವ ತರ ಚೇಂಜಸ್ ಮಾಡ್ಬೇಕನ್ನೋದು ನೀನ್ ಚೂಸ್ ಮಾಡ್ತೀಯ. ಆದ್ರೆ ನೀನ್ ಡಿಸೈಡ್ ಮಾಡಲ್ಲ. ಎಷ್ಟು ಡೆಲಿಕೇಟ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಮಾಸ್ಟರ್ ಇಲ್ಲಿ. ನಾನು ಸ್ಕಿಪ್ ಮಾಡಕ್ ಯಾವ ಪಾರ್ಟೇ ಇಲ್ಲ ಇಲ್ಲಿ. ಹೇಳ್ದೆ ಇದ್ರೆ ಎಷ್ಟೋ ಒಂದು ಸೀಕ್ರೆಟ್ ಬಿಟ್ಟು ಹೋಗುತ್ತಲ್ಲ ಅಂತ ನನ್ಗನ್ಸುತ್ತೆ. ಒಂದೊಂದು ಶಬ್ದವನ್ನು ಹಿಡ್ಕೊಂಡು ನಾವು ಅರ್ಥ ಮಾಡ್ಲಿಕ್ಕಿದೆ ಇಲ್ಲಿ. ಅಂದ್ರೆ ನೋಡಿ, ನಮಗೆ ಬೇಕಾಗಿರೋ ಆನ್ಸರ್ ಇವತ್ತಿಲ್ಲಿದೆ. ನಾವು ಇವತ್ತು ಯಾವ ಹಾದಿಯಲ್ಲಿದ್ದೇವಲ್ಲ, ನಮ್ಗೆ ಕರೆಕ್ಟ್ ಆಗಿ ಸೂಟಬಲ್ ಆದ ಟಾಪಿಕ್ಸೇ ಇಲ್ಲಿ ಡಿಸ್ಕಸ್ ಆಗ್ತಾ ಇದೆ. ಧ್ಯಾನಕ್ಕೆ ಬಂದು ಇಷ್ಟು ವರ್ಷದಿಂದ ನಾವು ಪಡ್ತಿರುವ ಅನುಭವ ಏನು, ಇನ್ನು ಮುಂದೆ ನನ್ನ ಕರ್ತವ್ಯವೇನು ಅನ್ನುವುದು ತಿಳಿಸ್ಲಿಕ್ಕಾಗಿಯೇ ಈ ಪುಸ್ತಕ ನಮ್ಮ ಜೀವನದಲ್ಲಿ ಬಂದಂತಿದೆ ಮಾಸ್ಟರ್. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಸರೌಂಡಿಂಗ್, ನನ್ನ ವರ್ಕ್, ನನ್ನ ಸಂಬಂಧ ಆ ಒಂದು ಸರೌಂಡಿಂಗ್ ಜೊತೆಲಿ ಇಟ್ ವಿಲ್ ಚೇಂಜ್ ನ್ಯಾಚುರಲಿ, ಬಿಕಾಸ್ ಯುವರ್ ಥಿಂಕಿಂಗ್ ಇಸ್ ಗೋಯಿಂಗ್ ಟು ಚೇಂಜ್. ಅಂಡ್ ದೆನ್ ಆಫ್ಟರ್ ಹಿ ಹ್ಯಾಸ್ ಮೇಡ್ ದ ಚಾಯ್ಸಸ್, ನೀನ್ ಚಾಯ್ಸ್ ಮಾಡ್ಲಿಕ್ಕೆ ನಿನ್ಗೆ ಅಧಿಕಾರ ಇದೆ. ಬಟ್ ಅಗೇನ್ ಇಟ್ ಈಸ್ ನಾಟ್ ಫಾರ್ ಹಿಮ್ ಟು ಡಿಸೈಡ್ ಫಾರ್ ದ ಚೇಂಜಸ್. ಅಂದ್ರೆ ಸ್ವೀಕರಿಸುವ ಮನೋಭಾವದಲ್ಲಿ ಹೋಗ್ಬೇಕು. ನೀನ್ ಇಚ್ಛೆ ಪಟ್ರೆ ಚೇಂಜಸ್ ಆಗತ್ತೆ, ಬಟ್ ಆಗ್ಲೇಬೇಕು ಅಂತ ಇಲ್ಲ. ಯು ಹ್ಯಾವ್ ದ ಪವರ್. ಎಷ್ಟು ಗ್ರೇಟ್ ಪವರ್ ಅಲ್ವಾ ಇದು. ಪವರ್ ಇದ್ಕೊಂಡು ನಾವು ಏನು ಚೇಂಜಸ್ ಮಾಡದೇ ಇದ್ರೆ, so it is not for him to decide for changes, but to move by his own efforts out of the present condition. ಆರಾಮಾಗಿ ನೀನು ಆ ಪರಿಸ್ಥಿತಿಯಿಂದ ಹೊರಗೆ ಬರ್ತೀಯಾ? ಸೊ ನಿಧಾನವೇ ಪ್ರಧಾನ. ಸಮಾಧಾನವಾಗಿ ಸ್ವೀಕಾರ ಮನೋಭಾವನೆಯಿಂದ ನಾವು ನಮ್ಮ ಜೀವನದಲ್ಲಿರುವ ಪರಿಸ್ಥಿತಿಗಳನ್ನ ಸ್ವೀಕರಿಸ್ತಾ ಹೋಗ್ಬೇಕು. ಹಿ ಮಸ್ಟ್ ವೇಟ್ ಅಂತೆ. ವೇಟ್ ಅಂಟಿಲ್ ಆಪರ್ಚುನಿಟೀಸ್ ಫಾರ್ ಚೇಂಜ್ ಆರ್ ಪ್ರೆಸೆಂಟ್ ಬೈ ದೆಮ್ಸೆಲ್ಫ್. ಸಮಯ ಬರುತ್ತೆ, ಆ ಸಮಯಕ್ಕಾಗಿ ವೇಟ್ ಮಾಡು. ಖಂಡಿತವಾಗ್ಲೂ ಬದಲಾವಣೆಗಳು ಬರುತ್ತೆ, ಸಮಯ ಬರುತ್ತೆ, ಅವಕಾಶಗಳು ಬರುತ್ತೆ. ಹಾಗಂತ ಅವಕಾಶಗಳನ್ನ ಸೃಷ್ಟಿಸಿ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಪ್ರಯತ್ನ ಮಾಡಿ, ನಿಮ್ಗೆ ಬೇಕಾಗಿರುವ ಅವಕಾಶಗಳನ್ನ ನೀವೇ ಸೃಷ್ಟಿಸಿ ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ, ಬೇಡ. ನೀನು ಯಾವ ಎನ್ವೈರನ್ಮೆಂಟ್ ಅಲ್ಲಿ ಇದೆಯೋ, ನೀನು ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಇದೆಯೋ ಅದ್ರ ಜೊತೆಲಿ ನಿನ್ನ ಕೆಲವು ಬಂಧಗಳು ಇದೆ, ಸಂಬಂಧಗಳಿದೆ, ಡ್ಯೂಟೀಸ್ ಇದೆ. ಸೊ ಈ ಡ್ಯೂಟಿ ನಿನ್ಗೆ ನಿನ್ನ ಲೊಕ್ಯಾಲಿಟಿ, ನಿನ್ನ ಫ್ಯಾಮಿಲಿ, ನಿನ್ನ ಕಂಟ್ರಿ, ನಿನ್ನ ರೇಸ್ ಅಂತಾನು ಹೇಳ್ತಾ ಇದ್ದಾರೆ. ಅಂದ್ರೆ ಮನುಷ್ಯ, ನಿನ್ನ ಕಂಪ್ಲೀಟ್ಲಿ ನೀವ್ ಯಾವ ಕುಲದಿಂದ ಬಂದಿರ್ತೀರೋ, ಸೊ ಕುಲಕ್ಕೆ ಸಂಬಂಧಪಟ್ಟಂತೆಯೂ ಇದೆ. ಆಮೇಲೆ ಫ್ರೆಂಡ್ಶಿಪ್ ಇದೆ, ಫ್ಯಾಮಿಲಿ, ಮ್ಯಾರೇಜ್, ಪೊಸಿಷನ್. ನೀನ್ ಯಾವ್ದೋ ಕಂಪನಿನಲ್ಲಿ, ಯಾವ್ದೋ ಒಂದು ಬಿಸ್ನೆಸ್ ಸ್ಟೇಟಸ್ ಅಲ್ಲಿ, ಎಲ್ಲೋ ಒಂದು ಪೊಸಿಷನ್ ಅಲ್ಲಿ ಇದೆಯಾ. ಈ ಬರೀ ಬಿಸ್ನೆಸ್ ಪೊಸಿಷನ್ಸ್ ಅಲ್ಲ, ಒಂದೊಂದು ಜವಾಬ್ದಾರಿ ಇರುತ್ತೆ. ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಮನುಷ್ಯ
ಆ ಪೂರ್ಣ ಜವಾಬ್ದಾರಿ ತಗೊಂಡು ಆ ಪರಿವಾರ ನಡೆಸ್ತಾ ಇರ್ತಾನೆ. ಸೊ ಹಿ ಈಸ್ ಇನ್ ಅ ಪೊಸಿಷನ್ ಆಫ್ ವೆರಿ ಇಂಪಾರ್ಟೆಂಟ್ ಪೊಸಿಷನ್ ಆ ಫ್ಯಾಮಿಲಿಯಲ್ಲಿ. ಸೊ ನೀನು ಒಂದು ಪೊಸಿಷನ್ ಅಲ್ಲಿ ಇದೆಯಾ, ನೀನು ಇನ್ನೊಂದು ಪೊಸಿಷನ್ಸ್ ಅಲ್ಲಿ ಇದೆಯಾ, ನಿನ್ನ ಕೈಯಲ್ಲಿ ಎಷ್ಟೊಂದು ವಸ್ತುಗಳಿದೆ. ಈ ವಿಷಯನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮಾಸ್ಟರ್. ನಿನ್ನ ಯಾವ ಪೊಸಿಷನ್ಸ್ ಇದೆಯೋ ದೇ ಆರ್ ಹಿಯರ್ ಬಿಕಾಸ್ ದೇರ್ ಇಸ್ ಅ ಪರ್ಪಸ್. ಈ ಟೈಸ್ ಕ್ಯಾನ್ ನಾಟ್ ಬಿ ಬ್ರೋಕನ್. ಈ ಸಂಬಂಧಗಳನ್ನ ಕತ್ತರಿಸಿಕೊಂಡು ನೀನು ಓಡ್ಲಿಕ್ಕಾಗಲ್ಲ. ದೇ ವಾಸ್ ಸ್ಲೋಲಿ ಫೇಡ್ ಅವೇ, ಆರ್ ಕಳೆದು ಹೋಗ್ಬೇಕು, ಕಳಚ್ಕೊಂಡು ಹೋಗ್ಬೇಕು ತನ್ನಷ್ಟಾನೆ. ಸವೆದು 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 ಅಂದ್ರೆ ನೀನ್ ಡ್ಯೂಟಿ ಮಾಡ್ತಾ 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 ಅದು ಕ್ರಮೇಣ ಯು ವಿಲ್ ರೀಚ್ ದಟ್ ಪಾಯಿಂಟ್. ಡೋಂಟ್ ಗೆಟ್ ರಿಡ್ ಆಫ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಜ್ಞಾನ ಬಂತು, ಇದೆಲ್ಲ ಸುಳ್ಳು, ಎಲ್ಲ ಬಿಟ್ಬಿಡ್ಬೇಕು, ನನ್ಗೇನು ಸಂಬಂಧ ಇಲ್ಲ ಅನ್ನೋ ತರ ಯಾವ್ದಕ್ಕೂ ಮಾಡಬಾರ್ದು. ಜವಾಬ್ದಾರಿಯಿಂದ ಅವಾಗ ಅಂತವ್ರನ್ನ ನೋಡಿ ಹೇಳಿದ್ದಾರೆ ಸಮಾಜ, ಓ ಇವನು ಜವಾಬ್ದಾರಿ ನೋಡಿ ಓಡೋಗ್ತಾ ಇದ್ದಾನೆ, ಅದಕ್ಕೆ ಸನ್ಯಾಸ ತಗೊಂಡ ಅಂತ. ನೀವ್ ಅದನ್ನ ಬಿಟ್ಟು ಓಡಿ ಹೋದರೆ ಈ ತರ ನಿಮ್ಗೆ ಒಂದು ಪಟ್ಟ ಕೊಡ್ತಾರೆ ಸಮಾಜ. ಸೊ ನಿನ್ನ ಪರ್ಪಸ್ ಅನ್ನ ತಿಳ್ಕೊ, ನಿನ್ ರೆಸ್ಪಾನ್ಸಿಬಿಲಿಟಿ, ಯಾಕಂದ್ರೆ ನಿನ್ನಲ್ಲಿ ವಿಶ್ವಾಸ ಇಟ್ಟವರು ಇವರು. ಸೊ ದೇರ್ ಆರ್ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಟ್ರಸ್ಟ್, ಯು ಮಸ್ಟ್ ಆನ್ಸರ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ಸ್ಲೋಲಿ ಅವು ತನ್ನಷ್ಟಾನೇ ಡಿಸಪಿಯರ್ ಆಗುತ್ತೆ. ಸೊ ಹೀಗೇನೆ ನಾವು ಥಿಂಕಿಂಗ್ ಪ್ರಾಸೆಸ್ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇದ್ದ ಹಾಗೆ ಈ ಶರೀರದಲ್ಲಿಯೂ ಚೇಂಜಸ್ ಬರುತ್ತೆ. ಅಂಡ್ ಗ್ರಾಜುವಲಿ ನಾವು ಆಗ ಈ ಭೂಮಿಯಿಂದ, ಈ ಪ್ರಪಂಚದಿಂದ ರಿಟೈರ್ ಆಗ್ತೇವೆ. ಸೊ ಮಾಸ್ಟರ್ಸ್, ವಿಷಯಗಳು ತುಂಬಾ ಇದೆ ಆಕ್ಚುಲಿ. ನೋಡಿ ಎಷ್ಟು ಕಡಿಮೆ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಸ್ಲೋಗನ್ಸ್ ಹೇಳಿ ನಂಗೆ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಮಾಸ್ಟರ್ಸ್. ಸ್ಲೋಗನ್ಸ್ ನಮ್ಗೆ ಎಷ್ಟೋ ಬುಕ್ಸ್ ಅಲ್ಲಿ ಸ್ಲೋಗನ್ಸ್ ಕೊಟ್ಟಾಯ್ತು. ಇಷ್ಟು ದಿನ ಜ್ಞಾನದ ರೂಪದಲ್ಲಿ ಹೆಡ್ಲೈನ್, ಸ್ಲೋಗನ್ಸ್, ಫಾರ್ಮುಲಾಸ್ ಬರ್ದಿಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಬೇರೆ ಎಷ್ಟೋ ಮಾಸ್ಟರ್ಸ್ ಬಂದ್ರು ಹೋದ್ರು. ಆದ್ರೆ ಇವತ್ತಿಗೂ ಕೆಲವು ಸ್ಲೋಗನ್ ಅನ್ನ ಈ ಸಮಯದಲ್ಲಿ, ಇಂತಹ ವಯಸ್ಸಿನ ಒಂದು ಅಂದ್ರೆ ಜೀವನದ ಅರ್ಧ ಜೀವನ ಕಳೆದ ಮೇಲೆ ಆ ಸ್ಲೋಗನ್ದ ಇಂಪಾರ್ಟೆನ್ಸ್ ಇವತ್ತು ಗೊತ್ತಾಗ್ತಾ ಇದೆ. ಸೊ ಸ್ಲೋಗನ್ ಇಂಪಾರ್ಟೆನ್ಸ್ ಗೊತ್ತಾಗ್ಲಿಕ್ಕೆ ಇಷ್ಟು ಸಮಯ ತಗೊಳ್ಳೋದು ಬೇಕಾಗಿಲ್ಲ. ಒಂದು ವೇಳೆ ನಮ್ಗೆ ಆ ಸ್ಲೋಗನ್ಸ್ ಹೇಳಿ ಕೊಟ್ಟಾಗ ಆ ಸಮಯದಲ್ಲೇ ತುಂಬಾ ಡೀಟೇಲ್ ಆಗಿ ನಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಆದ್ರೆ, ನಿಮ್ಗೆ ನೆನಪಾಗ್ತಾ ಇದೆಯಾ ಯಾವ್ದಾದ್ರು ಆ ತರದ ಸ್ಲೋಗನ್? ನನಗೆ ನನ್ನ ಜೀವನದಲ್ಲಿ ಒಂದಂತ ಸ್ಲೋಗನ್ ನನ್ಗೆ ತುಂಬಾ ತುಂಬಾ ಈಗ 24/7 ನಾನು ರಿಪೀಟ್ ಮಾಡುವ ಸ್ಲೋಗನ್, ಹೆಲ್ತ್ ಇಸ್ ವೆಲ್ತ್. ಮಾಸ್ಟರ್ಸ್ ಚಿಕ್ಕವರಿದ್ದಾಗಿಂದ ನಮ್ಗೆ ಹೇಳ್ಕೊಟ್ಟ ಮಾತು ಇದು, ಹೆಲ್ತ್ ಇಸ್ ವೆಲ್ತ್. ಅದನ್ನ ನಾವು ಕಥಾ ರೂಪದಲ್ಲಿ ಎಷ್ಟೋ ಕೇಳಿದ್ವಿ, ಅನುಭವ ರೂಪಕ್ಕೆ ಇವತ್ತು ಬಂದಿದೆ. ಸೊ ನಿಜ ಹೇಳ್ಬೇಕಾದ್ರೆ ಹೆಲ್ತ್ ಇಸ್ ವೆಲ್ತ್ ಅಂದ್ರೆ ಹೇಗೆ ಅದು ಮನಿ ಇಸ್ ವೆಲ್ತ್ ಅಲ್ವಾ, ಹೆಲ್ತ್ ಹೇಗೆ ವೆಲ್ತ್ ಆಗುತ್ತೆ? ಯಾಕಂದ್ರೆ ಹೆಲ್ತ್ ಇಂಪಾರ್ಟೆನ್ಸ್ ಹೆಲ್ತ್ ಕಳ್ಕೊಳ್ತಾ ಇರುವ ಸಮಯದಲ್ಲೇ ನಮ್ಗೆ ಗೊತ್ತಾಗುತ್ತೆ. ಈಗ ನಾವು 40s 50s ಅಲ್ಲಿ ನೋಡುವ ಕೆಲವು ಆರೋಗ್ಯದ ಸಮಸ್ಯೆಗಳನ್ನ ಅನುಭವ ಮಾಡುವಾಗ ಆಗ ಅನ್ಸುತ್ತೆ, ಅಯ್ಯೋ ಚಿಕ್ಕ ವಯಸ್ಸಲ್ಲೇ ಹೇಳಿದ್ರಲ್ಲ ಹೆಲ್ತ್ ಇಸ್ ವೆಲ್ತ್ ಅಂತ, ನಾನು ನನ್ನ ಆರೋಗ್ಯವನ್ನು ಯಾಕೆ ಸರಿಯಾಗಿ ಕಾಪಾಡ್ಕೊಳ್ಳಿಲ್ಲ. ಯಾಕಂದ್ರೆ ವೆಲ್ತ್ ಅಂದ್ರೆ ನಾವು ಚೆನ್ನಾಗಿ ಲಾಕರ್ ಅಲ್ಲಿ ಹಾಕಿ ಜೋಪಾನವಾಗಿ ನೋಡ್ಕೊಳ್ತೇವಲ್ಲ, ನನ್ನ ಆರೋಗ್ಯ ಅಷ್ಟೇ ಮುಖ್ಯ ಅನ್ನೋದು ಇವತ್ತು ಈ ಸೆಷನ್ ಕೇಳ್ತಾ ಇದ್ರೆ ಮಕ್ಕಳಿಗೆ ಇದನ್ನ ಮೊದಲು ತಿಳಿಸಿ. ಆರೋಗ್ಯನೇ ಭಾಗ್ಯ, ಅದು ಚೆನ್ನಾಗಿತ್ತು ಅಂತಂದ್ರೆ ಮಿಕ್ಕೆಲ್ಲ ಅನುಭವಗಳನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಯಾವ್ದನ್ನು ಮಾಡ್ಲಿಕ್ಕಾಗಲ್ಲ. ಸೊ ಲಾಸ್ಟ್ಲಿ ಫ್ರೆಂಡ್ಸ್, ಜಸ್ಟ್ 2 more minutes. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲವನ್ನು ಅನುಭವ ಪಡೆದಾದ ಮೇಲೆ ನಮ್ಮ ಸೈಕಿಕ್ ನೇಚರ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಮೆಂಟಲ್ ಅಂತ ತೋರಿಸೋದು ಅವಶ್ಯಕತೆ ಇಲ್ಲ ನಾನು. ಸೊ ಇಲ್ಲಿ ಥಿಂಕಿಂಗ್ ಅಲ್ಲ ಫ್ರೆಂಡ್ಸ್, ಸೈಕಿಕ್ ನೇಚರ್, ನಮ್ಮ ಅತೇಂದ್ರಿಯ ಒಂದು ಶಕ್ತಿ ಏನಿದೆಯೋ ಅಲ್ಲಿ ಬದಲಾವಣೆಗಳು ಸ್ಟಾರ್ಟ್ ಆಗುತ್ತೆ ಈ ತರ ಜೀವನ ಮಾಡಿದಾಗ. ಇಲ್ಲಿ ಏನಾಗುತ್ತೆ ಅಂದ್ರೆ ನನ್ನ ಮೈಂಡ್ ಸೆಟ್ ಮತ್ತು ನನ್ನ ಆಕ್ಟಿವಿಟೀಸ್ ಎಲ್ಲದರ ಮೇಲೆ ಪ್ರಭಾವ ಬೀಳುತ್ತೆ. ಯಾವಾಗ ನಾವು ಅತೇಂದ್ರಿಯ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀವೋ ಆವಾಗ ರಿಯಲ್ ಆಗಿ ನಾವು ಈ ಗ್ರೇಟ್ ವೇ ಎಂಟರ್ ಮಾಡಿದಂತೆ ಆಗುತ್ತೆ. ಸೊ ಈ ಸೈಕಿಕ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಈ ಗ್ರೇಟ್ ವೇಗೆ ಎಂಟರ್ ಮಾಡ್ಬೇಕಾಗಿದ್ದಕ್ಕೆ ಬೇಕಾಗಿರೋ ಕೆಲವು ಕ್ವಾಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ.
ಅಷ್ಟು ಸುಲಭ ಅಲ್ಲ ಆಧ್ಯಾತ್ಮಿಕ ದಾರಿಗೆ ಹೋಗ್ಬೇಕು ಅಂತಂದ್ರೆ. ಹೌದು, ನನ್ಗೂ ಕಾಣಿಸ್ಬೇಕು, ನಾನು ಕಾನ್ಶಿಯಸ್ನೆಸ್ ನೋಡ್ಬೇಕು, ಈಗ ನಂಗೆ ತಿಳಿತಾ ಇದೆ ಅಂತ ನಾನು ಅಂದ ಮಾತ್ರಕ್ಕೆ ಅದು ಸಾಧ್ಯ ಇಲ್ಲ. ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಬೇಕಾಗಿರುವ ಪಾಸ್ಪೋರ್ಟ್ಗೆ ಬೇಕಾಗಿರುವ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ನಾನು ಇಲ್ಲಿ ಇದನ್ನ ಎನರ್ಜಿ ಲೀಕೇಜ್ ಆಗುವ ಪಾಯಿಂಟ್ಸ್ ಅಂತಾನು ಹೇಳ್ತೇನೆ ಮಾಸ್ಟರ್. ಸೊ ಯಾಕೆ ನಾವು ಒಂದು ಎನರ್ಜಿ ಪ್ಲೇನ್ ಹತ್ತಿದ ಮೇಲೆ ಮುಂದಕ್ಕೆ ಹೋಗ್ತಾ ಇಲ್ಲ, ಮತ್ತೆ ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ನನ್ನ ಧ್ಯಾನದ ಎನರ್ಜಿ, ನನ್ನ ಜ್ಞಾನದ ಎನರ್ಜಿ ಅಂತ ಏನಾದ್ರು ಸಾರಿ ನಿಮ್ಗೆ ಅನಿಸ್ತಾ ಇದ್ರೆ ಅಲ್ಲಿ ನಾವು ನಮ್ಮಲ್ಲಿ ಚೆಕ್ ಮಾಡ್ಬೇಕಾದದ್ದು ಏನು ಅಂತಂದ್ರೆ ಆನೆಸ್ಟಿ ಅಂಡ್ ಟ್ರೂತ್ಫುಲ್ನೆಸ್. ಯಾವಾಗ್ಲೂ ಆನೆಸ್ಟಿಯಿಂದ ಇರ್ಬೇಕು. ಯಾಕೆಂದ್ರೆ ನೋಡಿ, ಸುಮ್ಮನೆ ಹೇಳಿಲ್ಲ ಇದೆಲ್ಲ, ಇದನ್ನು ಸಹ ನಮ್ಗೆ ಮೊದಲಿಂದ ಚಿಕ್ಕಂದಿನಿಂದ ಹೇಳ್ಕೊಟ್ಟಿರೋ ವೆರಿ ಗುಡ್ ಕ್ವಾಲಿಟೀಸ್ ಅಲ್ಲಿ ಇವು ಕೆಲವು ಕ್ವಾಲಿಟೀಸ್ ಆಗಿತ್ತು. ಸೊ ಇದು ಫೌಂಡೇಶನ್ ಅಂತ ಹೇಳ್ತಾ ಇದ್ದಾರೆ. ಬಿ ಟ್ರೂತ್ಫುಲ್. ನಿಜವಾಗ್ಲೂ ನಿನ್ಗೆ ಈ ಆಸಕ್ತಿ ಇದೆಯಾ? ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನೀನು ಮಾಡಬಾರ್ದು. ಸೊ ದೇರ್ ಆರ್ ಸಮ್ ಪ್ರಿಜುಡೈಸಸ್. ಸೊ ನಿನ್ನ ಜಡ್ಜ್ಮೆಂಟ್ ಇಂದ ನಿನ್ನನ್ಗೆ ದೂರ ಮಾಡುವ ಕೆಲವು ಮಾತುಗಳು ಬರಬಹುದು. ಅನ್ಲೆಸ್ ಯು ಆರ್ ವೆರಿ ಟ್ರೂ ಟು ಯುವರ್ ಸೆಲ್ಫ್, ಆನೆಸ್ಟ್ ಆಗಿದ್ರೆ ಮಾತ್ರ ನೀನು ಈ ಗ್ರೇಟ್ ವೇನಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಎರಡನೇದು, ಈ ಸೈಕಿಕ್ ನೇಚರ್ ಅಂದ್ರೆ ಅತೀಂದ್ರಿಯ ಶಕ್ತಿಗಳೇನಿದೆಯೋ ಆ ಒಂದು ಶಕ್ತಿಯನ್ನು ಪಡೆದಾಗ ನಿನ್ನ ಫೀಲಿಂಗ್ ಮತ್ತೆ ಡಿಸೈರ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಿನ್ನ ಫೀಲಿಂಗ್ ಮತ್ತು ಡಿಸೈರ್ ಬ್ಯಾಲೆನ್ಸ್ಡ್ ಆಗಿದ್ದಾಗಲೇ ನೀನು ಆಗ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ದೆನ್ ಅಗೇನ್ ಇಲ್ಲಿ ಹೇಳ್ತಾ ಇದ್ದಾರೆ, ಫೀಲಿಂಗ್ ಅಂಡ್ ಡಿಸೈರ್ ಬ್ಯಾಲೆನ್ಸ್ಡ್ ಆಗಿ ಇರದೆ ಹೋಗಿದ್ರೆ, ಇರ್ಲಿಲ್ಲ ಅಂತಂದ್ರೆ ನೀನು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ದೆನ್ ಹಿ ಸೇಸ್ ದಟ್ ಗ್ರೇಟ್ ಡಿಸ್ಕವರಿ ಇಸ್ ಟು ಸಿ ದ ಲೈಟ್ ವಿತಿನ್. ನಿನ್ನ ಒಳಗಿನ ಬೆಳಕನ್ನು ಮೊದಲು ಕಾಣಬೇಕು. ಯಾವಾಗ ನೀನು ನಿನ್ನ ಒಳಗಿನ ಬೆಳಕನ್ನು ನೋಡ್ತೀಯೋ ಆಗ ನಿನ್ನ ಎಲ್ಲಾ ತರದ ಸ್ಯಾಚುರೇಷನ್ ಏನೇನಿದೆಯೋ ಅದೆಲ್ಲ ಇಲ್ಲದಂತ ಹೋಗ್ಬಿಡುತ್ತೆ. ದೇರ್ ಇಸ್ ನೋ ಸ್ಯಾಚುರೇಷನ್ ಪಾಯಿಂಟ್. ಸ್ಯಾಚುರೇಷನ್ ಅಂದ್ರೆ ಫ್ರೆಂಡ್ ನಿಂತು ಹೋಗುವುದು, ಸಾಕಾಯ್ತಪ್ಪ ಅನ್ನುವ ಒಂದು ಸ್ಥಿತಿಗೆ ಹೋಗುದು. ಸೊ ಈಗ ನಿನ್ನ ಬೆಳಕನ್ನು ಕಂಡಾದ್ಮೇಲೆ ನಿನ್ನ ಸಾಕಾಯ್ತು ಅನ್ನಲ್ಲ. ಆ ಸ್ಥಿತಿಯಿಂದ ಆ ಒಂದು ಅಲ್ಲಿ ನೋವಿರುತ್ತಾ, ಬೇಜಾರ ಇರುತ್ತಾ, ಯಾವ ತರದ ಭಾವನೆಗಳಿರುತ್ತೆ ನೋಡೋಣ. ಯಾವಾಗ ನಾವು ಸ್ಯಾಚುರೇಷನ್ ಆಗ್ಬಿಡುತ್ತೆ ನೋಡಿ, ಡೈಲಿ ಆಫೀಸಿಗೆ ಹೋಗೋದು, ಅದೇ ಬ್ಯಾಗ್ ಎತ್ಕೊಂಡು ಹೋಗೋದು, ಅದೇ ಟಿಫನ್ ಬಾಕ್ಸ್ ತಗೊಂಡು ಹೋಗೋದು, ಅದೇ ಜನಗಳನ್ನ ಮೀಟ್ ಆಗೋದು, ಒಂದು ಸಮಯ ಬಂದಾಗ ಸ್ಯಾಚುರೇಷನ್ ಪಾಯಿಂಟಿಗೆ ಬಂದ್ಬಿಡ್ತೀವಿ. ಅದರಿಂದ ಆನಂದನೂ ಸಿಗ್ತಾ ಇಲ್ಲ, ದುಃಖನೂ ಆಗ್ತಾ ಇಲ್ಲ. ಸುಮ್ಮನೆ ಒಂದು ಮೆಷಿನ್ ತರಾನೇ ಅದನ್ನ ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ಸೊ ಅದು ಡೆಡ್, ಇಟ್ ಇಸ್ ನಾಟ್ ಲಿವಿಂಗ್ ಎಕ್ಸ್ಪೀರಿಯನ್ಸ್. ಆದರೆ ನೀನು ಯಾವಾಗ ನಿನ್ನ ಬೆಳಕನ್ನು ನೋಡ್ತೀಯೋ ನೀನು ಎಲ್ಲವನ್ನು ಆನಂದಿಸಲು ಶುರು ಮಾಡ್ತೀಯ. ಸೊ ಹಿಯರ್ ಹಿ ಇಸ್ ಸೇಯಿಂಗ್ ಸ್ಯಾಚುರೇಷನ್ is a saturation with the world, with the outside life and gift and attraction. And then it is a world sickness. Friends, just one sentence ಅಲ್ಲಿ ಎಷ್ಟೊಂದು ಮಾತುಗಳಿರುತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವುದರ ಸ್ಯಾಚುರೇಷನ್ ಆಗ್ಬೇಕು ಅಂತಂದ್ರೆ ಇಟ್ ಈಸ್ ಅ ಸ್ಯಾಚುರೇಷನ್ ವಿತ್ ದ ವರ್ಲ್ಡ್. ಪ್ರಪಂಚದ ಜೊತೆಲಿ ಒಂದು ಸ್ಯಾಚುರೇಷನ್. ಔಟ್ಸೈಡ್ ಏನ್ ಕಾಣ್ತಾ ಇದೆಯೋ ಆ ಜೀವನದ ಬಗ್ಗೆ ಸ್ಯಾಚುರೇಷನ್. ಇಲ್ಲಿ ಈ ಭೂಮಿ ಮೇಲೆ ಬಂದ ಮೇಲೆ ಸಿಕ್ಕಿರುವ ಗಿಫ್ಟ್ಗಳೇ, ಓ ಏನ್ರಿ ಹಿಂಗಂದ್ ಬಿಡ್ತಾ ಇದ್ದೀರಾ, ಭೂಮಿ ಮೇಲೆ ಹುಟ್ಟಿದ್ಮೇಲೆ ಎಷ್ಟೊಂದು ಗಿಫ್ಟ್ಸ್ ಇದೆ, ಎಷ್ಟೊಂದು ಆನಂದಿಸ್ಲಿಕ್ಕೆ ಎಷ್ಟೊಂದು ವಿಧಾನಗಳಿದೆ, ನೀವ್ ಇದನ್ನೇನು ಇನ್ನು ಮೇಲೆ ಜೀವನ ಬೇಡ ಅಂತ ಅನ್ಕೊಳ್ತಾ ಇದ್ದೀರಾ ಅಂತ ಕೆಲವೊಬ್ರು ಹೇಳ್ಬೋದು. ಆದ್ರೆ ನೀವು ವರ್ಲ್ಡ್ ಸಿಕ್ನೆಸ್ಗೆ ಬರೋವರೆಗೂ ಸ್ಯಾಚುರೇಷನ್ ಹೋಗ್ಬೇಕು ಅಂತ ಇದ್ದಾರೆ. ಸಾಕು, ಈ ಭೂಮಿಯ ಮೇಲೆ ಅನುಭವ ಇನ್ನು ನನಗೆ ಸಾಕಾಯ್ತು ಅನ್ನುವ ಮಟ್ಟಕ್ಕೆ ಹೋಗ್ಬೇಕು, ಆ ತರದ ಸ್ಯಾಚುರೇಷನ್ ಬರ್ಬೇಕು ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಸೈಕಿಕ್ ಬಾಡಿಗೆ ಬೇಕಾಗಿರುವ, ಸೈಕಿಕ್ ಸ್ಟ್ಯಾಂಡರ್ಡ್ಸ್ಗೆ ಬೇಕಾಗಿರುವ ಕೆಲವು ಕ್ವಾಲಿಟೀಸ್ ಅನ್ನು ಹೇಳ್ತಾ ಇದ್ದಾರೆ. ಸಮಯ ಆಯ್ತು ಅಂತ ಕಾಣುತ್ತೆ. ಸೊ ಇದನ್ನ ನಾವು ನಾಳೆ ಮಾಡಬಹುದು ಮಾಸ್ಟರ್. ಸೈಕಿಕ್ ಬಾಡಿಗೆ ಕೆಲವು ಮಾತುಗಳಿದೆ, ಇದಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಇದು ನಾವು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇದೆ ಫ್ರೆಂಡ್ಸ್. ಸೊ ಖಂಡಿತವಾಗ್ಲೂ ಇದನ್ನ ನಾಳೆನೆ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಸೊ ಎಸ್, ನಾಳೆ ಮಾಡೋಣ. ಇವತ್ತಿಗೆ ಇಷ್ಟೇ ಮಾಸ್ಟರ್. ಥ್ಯಾಂಕ್ ಯು ವೆರಿ ಮಚ್.
ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸೋಣ. ಯಾವ್ದನ್ನಂದ್ರೆ ಥಿಂಕಿಂಗ್ ಅಂಡ್ ಡೆಸ್ಟಿನಿ ಕಾನ್ಸೆಪ್ಟ್ ಅನ್ನ. ಥ್ಯಾಂಕ್ ಯು. ಒಂದು ವೇಳೆ ನಿಮ್ಗೆ ಈ ಮಾತುಗಳು ಯಾವ್ದು ಅರ್ಥ ಆಗಿಲ್ಲ ಅಂತಂದ್ರೆ ಇದನ್ನ ದಯವಿಟ್ಟು ಇನ್ನೊಂದು ಸಲ ಖಂಡಿತವಾಗ್ಲೂ ಎಲ್ರು ಪ್ರತಿಯೊಬ್ಬರು 2 ಸಲ ಆದ್ರೂ ಈ ವಿಡಿಯೋನ ನೋಡ್ಲೇಬೇಕು. ವಿಷಯಗಳು ತುಂಬಾ ಇದೆ, ವಿಧಾನ ಸುಲಭ ಇದೆ, ಆದ್ರೆ ಆಳಕ್ಕೆ ಇಳಿದಾಗ್ಲೇ ಇದ್ರದ ರುಚಿಯನ್ನು ನಾವು ಪಡಿಲಿಕ್ಕೆ ಸಾಧ್ಯ. ಒಂದು ಸಲಕ್ಕೆ ಅರ್ಥ ಆಗುವ ಮಾತುಗಳೇ ಅಲ್ಲ, ಅಂಡ್ ಇದನ್ನ ಅಪ್ಲೈ ಮಾಡಿದಾಗ ಇದು ತಿಳಿದು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಇವತ್ತಿನ 2ನೇ ಸಂಚಿಕೆನೂ ಅದ್ಭುತವಾಗಿದೆ. ಇದು ನೀವು ಹೇಳಿದ ಪ್ರಕಾರ ಈ ಜ್ಞಾನನೇ ಅದ್ಭುತವಾದ ಮತ್ತೆ ಆಳವಾದ ಜ್ಞಾನ. ಇದು ಈ ಬುಕ್ಕು ಅರ್ಥ ಮಾಡ್ಕೊಂಡದೇ ಆ ರೀತಿಯಲ್ಲಿ ಇರ್ತದೆ ಅಂತ ಪ್ರತಿಯೊಬ್ಬರು ಮತ್ತೆ ಪದೇ ನೋಡ್ಬೇಕಾಗಿರೋದು ಈ ವಿಡಿಯೋವನ್ನು. ಎಲ್ಲಿ ಶಬ್ದ ಬರ್ತಾ ಇದೆಮಾ? ನಾಯ್ಸ್ ಬರ್ತಾ ಇದೆ ನೋಡಿ. ರೈಟ್. ಸೊ ಮಿತ್ರರೇ, ಈಗ ನಿಮ್ಮ ಪ್ರಶ್ನೆಗಳಿದೆ ಮತ್ತೆ ನಿಮ್ಗೆ ಏನಾದ್ರೂ ಅನಿಸಿಕೆ ಕೊಡ್ಬೇಕಂದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸೊ ನಿಮ್ ಕಡೆಯಿಂದ ನಾಯ್ಸ್ ಬರ್ತಾ ಇದೆ ನೋಡಿ. ದೀಪಾ ಮೇಡಮ್ ಸೈಲೆಂಟ್ ಆಗಿದೆ. ಇಲ್ಲ, ನಾಯ್ಸ್ ಇಲ್ಲ, ಡಿಸ್ಟರ್ಬೆನ್ಸ್ ಇದೆ. ಏನೋ ಒಂದು ಸೌಂಡ್ ಬರ್ತಾ ಇದೆ, ಯಾ ಕಡೆ ಅಂತ ನೋಡ್ಕೊಳ್ಳಿ. 3ನೇ ಅವರು ಯಾರು ಕ್ಯಾಮ್ರಾ ಇದು ಆನ್ ಮಾಡ್ಕೊಂಡಿದ್ದೀರೋ ಪ್ಲೀಸ್ ನೀವೇ ಆಫ್ ಮಾಡಿ. ಇಲ್ಲ, ಯಾರಿಲ್ಲ ಮೇಡಮ್, ಆಕ್ಚುಲಿ ದೀಪಾ ಅವ್ರ ಕಡೆನೇ ಬರ್ತಾ ಇದೆ ನಾಯ್ಸ್. ಹೌದು, ದೀಪಾವಳಿಯಿಂದಾನೇ ಬರ್ತಾ ಇದೆ. ಬೇರೆದೆಲ್ಲ ಸ್ವಿಚ್ ಆಫ್ ಇದೆ. ರೈಟ್. ಎಸ್ ಕರೆಕ್ಟ್. ಓಕೆ ಫ್ರೆಂಡ್ಸ್, ಯಾರು ಪ್ರಶ್ನೆಗಳಿದೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಕೊಡಿ. ನಿಮ್ಗೇನೋ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳು ಕೇಳಿ. ಒಂದು 5 ನಿಮಿಷ ಕಾಲ. ಎಲ್ಲಾರು ಕೇಳಿಸ್ಕೊಂಡ್ರ? ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮತ್ತೆ ಯಾರು? ರೈಟ್. ಸೊನ್ನೇಗೌಡ್ರು ಮಾತಾಡಿ. ಸೊನ್ನೇಗೌಡ್ರು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೊನ್ನೇಗೌಡ್ರು. ನಮಸ್ತೆ ಮೇಡಮ್, ಎಲ್ಲ ಮಾಸ್ಟರ್ಗೆ ನಮಸ್ಕಾರಗಳು. ನಮಸ್ತೆ. ಅದ್ಭುತ, ಆಳವಾದಂತ, ಅಮೋಘವಾದಂತ ಜ್ಞಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹೇಳ್ಬೇಕು ಅಂತಂದ್ರೆ ತಾವು ಹೇಳಿದ್ರಿ, ಗ್ರೇಟ್ ವೇದಲ್ಲಿ ಇವರು ಆಥರ್ಸ್ ತಿಳಿಸಿದಂತೆ ನಮ್ಮ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ನಾವು ಹಿಂದ್ಗಡೆ ಹೋದಾಗ, ಬ್ಯಾಕ್ ಹೋದಂಗ ಅಲ್ಲಿ ಈ ತರದ ಆಲೋಚನೆ ಮಾಡೋದಿರ್ಲಿ, ಕೆಲವೊಂದು ಕಟ್ಟುಪಾಡುಗಳನ್ನ ಮಾಡಿಬಿಟ್ಟಿದ್ರು. ಅಲ್ಲಿ ರಾಜರ ಆಳ್ವಿಕೆ ಇತ್ತು. ಕೆಲವೊಂದ್ರ ಇವತ್ತಿಗೂ ಕೂಡ ಕೆಲವೊಂದು ಮುಂದುವರೆದ ರಾಷ್ಟ್ರಗಳಲ್ಲಿ ಎಷ್ಟ್ರ ಮಟ್ಟಿಗೆ ಕಾನೂನು ಅಂತಂದ್ರೆ ಅಲ್ಲಿ ಏನು ಎಕ್ಸ್ಟ್ರಾ ಅವ್ರಿಗೆ ಬಂದಂತ ಆಲೋಚನೆ ಹೇಳೋದು ಹೋಗ್ಲಿ, ವಿಚಾರನೂ ಮಾಡೋ ತರ ವ್ಯವಸ್ಥೆ ಇರ್ಲಿಲ್ಲ. ಬಟ್ ಹೀಗಿದ್ದಾಗ ಇಲ್ಲಿ ಇವತ್ತು ನಾವು ತಾವ್ ಹೇಳಿದ್ರಿ, ಯಾವೊಂದು ಪರಿಸರ ಮತ್ತು ಪ್ರಸಂಗದಲ್ಲಿದೆ ನಾವು ಅಂತಂದ್ರೆ ಇವಾಗ ನನ್ಗೆ ಏನ್ ಆಲೋಚನೆ ಬಂದ್ರು ಕೂಡ ವ್ಯಕ್ತಪಡಿಸ್ಬೋದು. ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂತ ಶಕ್ತಿಗಳು, ವ್ಯಕ್ತಿಗಳು ಇವತ್ತು ನಮಗೆ ದೊರಕ್ತಾ ಇದ್ದಾರೆ. ಜೊತೆಗೆ ಹೀಗಿದ್ದಾಗ ಹಿಂದೆ ಕೆಲವೊಂದು ವ್ಯವಸ್ಥೆಗಳನ್ನು, ಕಟ್ಟುಪಾಡುಗಳನ್ನು ಮಾಡಿದ್ರು. ಈ ತರ ಪೂಜೆ ಅಂದ್ರೆ ಅದನ್ನ ಪೂಜೆ ಅಷ್ಟೇ ಮಾಡ್ಬೇಕು, ಅದ್ ಬಂದಂತ ಪ್ರತಿಫಲ ಅವ್ನ್ ಮಾತ್ರ ತಗೋಬೇಕು, ಅದನ್ನ ಬೇರೆ ಕೊಡಂಗಿಲ್ಲ. ಅದನ್ನ ಕೆಲವೊಂದು ಜನಾಂಗದವ್ರು ಮಾತ್ರ ಮಾಡ್ಬೇಕು. ಈ ತರ ವ್ಯವಸ್ಥೆಗಳಿದ್ದು. ಬಟ್ ಇವತ್ತು ಎಲ್ಲದಕ್ಕೂ ಆಲೋಚನೆ ಮಾಡ್ಲಿಕ್ಕೂ, ಆಲೋಚನೆ ಬಂದಂತ ವಿಚಾರಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಪ್ರಪಂಚ ನಮಗೊಂದು ಮಾರ್ಗ ಕೊಟ್ಟಿದಿಲ್ಲ. ಇದನ್ನ ಮಾಡ್ಲಿಕ್ಕಾಗಿನ ಪತ್ರಿಜಿಯವರು ಈ ತರ ಒಂದು ವ್ಯವಸ್ಥೆ ತಗೊಂಡ್ಬಂದ್ರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಅದ್ಭುತ ಆಲೋಚನೆಗಳು ಮೇಡಮ್. ನನಗೂ ಕೂಡ ಬಾಲ್ಯದ ನನ್ನ ಒಂದು ಯಂಗ್ ಏಜ್ ಅಂತ ಹೇಳ್ತಾರಲ್ಲ, 24-25ನೇ ವಯಸ್ಸಿನಲ್ಲಿ ನಾನು ಆಧ್ಯಾತ್ಮಿಕ ಒಂದು ಆಳಕ್ಕೂ ಹೋದಾಗ, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಸಂಸಾರನೇ ಬೇಡ, ಇದನ್ನೆಲ್ಲ ಪ್ರಪಂಚ ಬಿಟ್ಟು ನಾನು ಒಂಥರ ಸನ್ಯಾಸತ್ವ ಸ್ವೀಕರಿಸ್ಬೇಕು ಅಂತಂದ್ರೆ, ಸನ್ಯಾಸತ್ವ ಅಂತಂದ್ರೆ ಹಂಗಂತ ಮಠ ಸೇರ್ಬೇಕು, ಸ್ವಾಮಿ ಆಗ್ಬೇಕು ಅಂತ ಅಲ್ಲ. ಬಟ್ ನನ್ನಲ್ಲಿ ಬರ್ತಕ್ಕಂಥ ಆಲೋಚನೆಗಳನ್ನ ಹೊರಗಡೆ ಹಾಕ್ಬೇಕು ಅಂತಕ್ಕಂಥ ಅದಕ್ಕೊಂದು ವೇದಿಕೆ ಬೇಕು ಅಂತ ಕೇಳ್ತಾ ಇದ್ದೇನೆ. ಬಟ್ ನಾ ಹೇಳ್ತಾ ಇದ್ದೇನೆ, ನನ್ ಬಂದಂತ ಆಲೋಚನೆ ಜನಗಳು ನನಗೆ ಪ್ರೋತ್ಸಾಹ ಕೊಡ್ಲಿಲ್ಲ ಅವಾಗ. ನಿನ್ ಹುಚ್ಚತ್ತತ್ ನೀನ್ ಈ ತರ ಮಾತಾಡ್ಕೊಂತ ಹೋದ್ರೆ ಯಾಕೆ ಹಿಂಗ ಆಲೋಚನೆ ಮಾಡ್ತಿ, ಸುಮ್ ಕೆಲ್ಸ ಮಾಡ್ಕೊಂಡ್ ಇದ್ಬಿಡು.
ಹಿಂಗೆಲ್ಲ ಮಾಡಿದ್ರು. ಆ ತರ ಸಂದರ್ಭದೊಳಗೆ ನಾನು ಮದುವೆ ಆಗ್ಬಾರ್ದು, ಒಂದು ಬಂಧನಕ್ಕೆ ಒಳಗಾಗ್ತಾನೆ ಅಂತೇಳಿ ಮದುವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಮನೆಯ ಪರಿಸ್ಥಿತಿ ಪ್ರಸಂಗಗಳು ಹಂಗ್ ಮಾಡ್ಲಿಲ್ಲ, ನನಗೆ ಮದುವೆ ಮಾಡೇ ಬಿಟ್ಟು. ಈಗ ನಾನ್ ಬಿಟ್ಟು ಹೋಗಕ್ ಬರಲ್ಲ, ಯಾಕಂದ್ರೆ ನನ್ನನ್ನ ನಂಬಿ ಬಂದಿರ್ತಕ್ಕಂತ ಹೆಂಡತಿ ಮಕ್ಕಳು ಇರೋದ್ರಿಂದ ಅವ್ರು ಬಿಟ್ಟು ಹೋದ್ರೆ ನಾನು ಮೂರ್ಖ ಆಗ್ಬಿಡ್ತೀನಿ ಸಮಾಜದ ದೃಷ್ಟಿಯಿಂದ. ಹೀಗಿದ್ದಾಗ ಇದರಲ್ಲಿ ಇದ್ಕೊಂಡೇನೆ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಒಂದು ನಿಮ್ಮಂತವ್ರ ಮಾರ್ಗದರ್ಶನ ಸಿಗ್ತಾ ಇದೆ ನನಗೆ. ಒಂದು ಏನೋ ಒಂದು ನನಗೆ ಎಳೆ ಅಂತ ಹೇಳ್ತಾರೆ ನೋಡ್ರಿ, ನೀರಲ್ಲಿ ಮುಳುಗೋರಿಗೆ ಒಂದು ಹುಲ್ ಕಟ್ಟಿ ಒಂದು ಎಳೆ ಅಂತ ಹೇಳ್ತಾರಲ್ಲ ಬದುಕಲಿಕ್ಕೆ, ಹಂಗೆ ನನ್ನಲ್ಲಿ ಆದಂತ ಆಲೋಚನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ವೇ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವೇದಿಕೆ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೂ ನಾನು ಸ್ಪಷ್ಟವಾಗಿ ಕಡಿಮೆ ಅವಧಿ ಒಳಗ ಅರ್ಥವತ್ತವಾಗಿ ಕೊಡ್ಲಿಕ್ಕೆ ಏನ್ ಬೇಕೋ ಅದನ್ನೊಂದು ಪ್ಲಾನ್ ಮಾಡ್ಕೊಳ್ತಾ ಇದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಒಂದು ಸಸಿಗೆ ನನ್ನ ಅಲ್ಲಿರ್ತಕ್ಕಂಥ ಒಂದು ಬೀಜ ಇವಾಗ ಮೊಳಕೆ ಹೊಡಿತಾ ಇದೆ. ಅದು ಹೆಮ್ಮರವಾಗಿ ಬೆಳೆಸಿ ಅದು ಏನ್ ಬಂತು ಅನ್ನೋದನ್ನ ಕೊಡ್ಲಿಕ್ಕೆ ಅದು ಸರಳ ಆಗಿರ್ಬೇಕು. ಪತ್ರಿಜಿ ಅವ್ರು ಕೊಟ್ಟಿದ್ದಾರೆ ಇವತ್ತು, ಯಾವುದೇ ಖರ್ಚು ಇಲ್ದಂಗೆ, ವೆಚ್ಚ ಇಲ್ದಂಗೆ, ಶ್ರಮ ಇಲ್ದಂಗೆ ಸರಳವಾಗಿ ಭಗವಂತನ ಒಲಿಸ್ಕೊಳ್ತಕ್ಕಂತ ಕಾಯಿಲೆಗಳನ್ನ, ಅಮೋಘ ಘೋರವಾದಂತ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ತಕ್ಕಂತ ಒಂದು ವೇ ಕೊಟ್ಟಿದ್ದಾರೆ ನಮಗೆ ಪತ್ರಿಜಿಯವರು. ಆ ತರದ ವೇನನ್ನ ನನಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಸಮಾಜಕ್ಕೆ, ಪ್ರಪಂಚಕ್ಕೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ತಮ್ಮ ಒಂದು ಜ್ಞಾನ ತಾವೇನು ಅರ್ಥ ಮಾಡ್ಕೊಂಡಿರಿ, ತಾವು ಅರ್ಥ ಮಾಡಿಸ್ತಕ್ಕಂಥ ರೀತಿನೂ ಕೂಡ ನನಗ್ ಮಾತ್ರ ಬಹಳ ಖುಷಿ ಕೊಡ್ತಾ ಇದೆ. ಹೇಳ್ತಕ್ಕಂಥ ರೀತಿ, ಆ ಸಮಯ ಮತ್ತು ಅರ್ಥ ಮಾಡಿಸ್ತಕ್ಕಂಥ ರೀತಿ, ಇವೆಲ್ಲವೂ ಕೂಡ ನನಗೆ ಬಹಳ ಹಿಡಿಸ್ತಾ ಇದೆ ಮೇಡಮ್. ಬಟ್ ನಾನು ಸಾಮಾನ್ಯ ವ್ಯಕ್ತಿ, ಹೆಚ್ಚು ಓದ್ಯವನಲ್ಲ, ಕೃಷಿ ಕಾಯಕ ಮಾಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿ. ಇದೆ ಮೊನ್ನೆ ಒಂದು ಕರು ಹಾಕಿದೆ, ಹಸು ಜವಾರಿ ಆಕಳ ಈ ತರ ಕಟ್ ಇರ್ತಕ್ಕಂಥ ವ್ಯಕ್ತಿ ನಾನು. ಹಾಗಾಗಿಬಿಟ್ಟು ನನ್ನ ಸಾಂಸಾರಿಕ ಜೀವನದಲ್ಲಿ ಕೃಷಿ ಕಾಯಕ ಮಾಡ್ತಾನೆ ನಮ್ಮ ರಂಗನಾಥ್ ಗುರುಜಿ ಅಂತವರ ಒಂದು ವೇದಿಕೆ ಮುಖಾಂತರ ಈ ಪ್ರಪಂಚಕ್ಕೆ ಜ್ಞಾನ ಕೊಡ್ಲಿಕ್ಕೆ ತಮ್ಮಗಳ ಆಶೀರ್ವಾದನ ಕೂಡ ಬಯಸ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಅನಿಸಿಕೆಯನ್ನು ಕೇಳಿದಂತ ಎಲ್ಲರಿಗೂ ಕೂಡ ಅನಿಸ್ಬೋದು, ಏನೋ ಇವ್ರಿಗೆ ಪ್ರಶಂಸೆಗೆ ಸಣ್ಣಗೌಡ್ ಏನೇನೋ ಮಾತಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅನಿಸ್ಬಹುದು. ಕೆಲವು ಆಳವಾದಂತ ಜ್ಞಾನ ಇರೋರಿಗೆ ನಾನ್ ಮಾತಾಡೋದು ಬಹುಶಃ ಸರಿ ಇದೆ ಅಂತ ಅನಿಸ್ಬೋದೆ. ಅದಕ್ಕೆ ನಾ ಹೇಳೋದ್ರಲ್ಲಿ ಏನಿದೆ ಅಂತಂದು ತಮ್ಮ ಕಡೆಯಿಂದ ಅನಿಸಿಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ಥ್ಯಾಂಕ್ ಯು. ಸನ್ನೇಗೌಡ್ರಿ, ಸೊ ಫೆಸ್ಟ್ ಬರ್ತಾ ಇದ್ರಾ? ಬರ್ತೇನ್ರಿ. ಬರ್ಬೇಕಲ್ಲ ನೀವು. ಸೊ ನೀವಿಲ್ಲ ಅಂದ್ರೆ ಅಲ್ಲಿ ಸೌಂಡ್ ಇಲ್ಲ. ಇಲ್ಲ ಬರ್ತೇನ್ರಿ. ಅಂದ್ರೆ ಕರು ಹಾಕಿದಿಲ್ಲ ಆಕಳ, ಬೇರೆಯವ್ರಿಗೆ ಹಾಲು ಕೊಡಲ್ರಿ, ನಾನೇ ಹೆಣ್ಬೇಕು ಯಾವಾಗಿದ್ರು. ನೋಡ್ತೀನಿ 2 ದಿವಸ ಆಕಳ ಕರ ಕುಡಿದ್ರು ಪರವಾಗಿಲ್ಲ, ಬರ್ತಾ ಇದ್ದೀನಿ. ಬನ್ನಿ ಬನ್ನಿ. ನಿಮ್ ಸೌಂಡ್ ಅಲ್ಲಿ ಬೇಕು. ನಿಮ್ ಸೌಂಡ್ ಇದ್ರೆ ಆ ಧ್ವನಿಯಿಂದ ಎಲ್ಲರೂ ಸ್ವಲ್ಪ ಎಚ್ಚರಿಕೆ ಆಗ್ತಾರೆ. ಅವಶ್ಯವಾಗಿ ಬರ್ತೇನ್ರಿ. ರೈಟ್ ರೈಟ್, ನಿಮ್ ಎನರ್ಜಿ ಅಷ್ಟೇ, ಆ ವೈಬ್ರೇಷನ್. ಓಕೆ, ಬರ್ತೇನ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ರೈಟ್. ನಮಸ್ತೆ ಮೇಡಮ್. ನಮಸ್ತೆ ಮಾಸ್ಟರ್. ಮೇಡಮ್, ಈ ನಮಸ್ತೆ. ಆಧ್ಯಾತ್ಮಿಕ ವಿಚಾರ ಅನ್ನುವಂಥದ್ದು ತುಂಬಾ ದೊಡ್ಡದು. ಹಾಗೆ ಎಲ್ಲಾ ಜ್ಞಾನಗಳಿಗಿಂತಲೂ ಇದು ಮಹಾತಾಯಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಒಂದ್ಸಲಿ 2 ಸಲ, ನೀವ್ ಹೇಳ್ದಾಗ 3 ಸಲಿ ನಾವ್ ವಿಡಿಯೋ ನೋಡಿದಾಗ ಮಾತ್ರ ಇದು ಅರ್ಥ ಆಗೋದು. ಥಿಂಕಿಂಗ್ ಅಂಡ್ ಡೆಸ್ಟಿನಿ, ಇದು ಎಷ್ಟು ನಮಗೆ ಜ್ಞಾನ ಕೊಟ್ರು ಸಾಲದು ಅನ್ಸುತ್ತೆ. ಅದ್ರಲ್ಲೂ ಇವತ್ತು ನೀವು ತಂದಿರುವಂತಹ ಈ ಒಂದು ಜ್ಞಾನ ತುಂಬಾ ಆಳವಾಗಿದೆ. ಬೇಕು ಮೇಡಮ್, ಇದು ನಮ್ಗೆ ಹಾಗೆ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಕಷ್ಟ ಅಂತ ಅನ್ಸಿದ್ರು ಅನ್ಸಲ್ಲ. ಯಾಕೆ ಅಂತಂದ್ರೆ ನೀವ್ ಹೇಳಿದ್ರಿ ಅದು ಸುಲಭವಾಗಿದೆ, ಬಟ್ ಆದ್ರೆ ಅರ್ಥ ಮಾಡ್ಕೊಳ್ಳೋಕೆ ಅದು ಬೇಕು ನಮ್ಗೆ. ನೀವ್ ಹೇಳೋ ಪ್ರತಿಯೊಂದು ಪಾಯಿಂಟ್ಸ್ ನ ಕ್ಯಾಚ್ ಮಾಡ್ಕೊಂಡಾಗ ಅದು ಅರ್ಥ ಖಂಡಿತ ಆಗೇ ಆಗುತ್ತೆ. ಹಾಗೆ ಬೆಳಕು ಅಂತ ಅಂದ್ರೆ, ಬೆಳಕು ನಮ್ಮಲ್ಲಿರೋ ಬೆಳಕನ್ನ ಕಾಣ್ಬೇಕು ನಾವು. ನಿಜವಾಗ್ಲೂ ಮೇಡಮ್, ನೀವು 3 ಕ್ಲಾಸ್ ಏನ್ ಕೊಡ್ತೀರಾ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಈ ತರ ಜ್ಞಾನ ನಮ್ಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಎಸ್ ಮಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಜ್ಞಾನ ಒಬ್ಬರಿಗೆ ಹೇಳಿಕೊಡುವುದಲ್ಲ. ಒಂದು ವಸ್ತುವ ಅನುಭವ ಬೇಕು ಅಂದ್ರೆ ಅದ್ರ ಮೇಲೆ ಬೆಳಕು ಚೆಲ್ಲಿದ್ರೆ ಆಯ್ತು. ಅನುಭವಿ ಯಾರು ಇರ್ತಾರಲ್ವಾ, ಅವರು ತಮ್ಮ ಅನುಭವ ಪಡೆಯುವ ಸಾಮರ್ಥ್ಯಕ್ಕೆ ತಕ್ಕಂತೆ ಅನುಭವ ಪಡಿತಾರೆ. ಈಗ ನಾನು ಹೇಳಿದ ಮಾತು ಒಬ್ರೊಬ್ರಿಗೆ ಒಂದೊಂದು ಲೆವೆಲ್ ಅಲ್ಲಿ ಅರ್ಥ ಆಗಿರುತ್ತೆ. ಸೊ ಅವರವರ ಲೆವೆಲ್ಗೆ ಅದು ಅರ್ಥ ಆಗುತ್ತೆ. ಹಾಗೇನೆ ಸೊ ನಾವು ಎಷ್ಟು ಪ್ರಯತ್ನ ಪೂರ್ವಕವಾಗಿ, ನಾನು ಟೀಚರ್ ಆಗಿರೋದ್ರಿಂದ ತುಂಬಾ ಪ್ರಯತ್ನ ಮಾಡ್ತೇನೆ. ನಾನು ಏನ್ ತಿಳ್ಕೊಂಡಿದ್ದೇನೋ ಆ ಮಟ್ಟಕ್ಕಾದ್ರೂ ನನ್ಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ಲಿ ಅಂತ ಆ ಸಮಯಕ್ಕೆ ಮಾತಾಡುವಾಗ ಬರುವ ಎಷ್ಟೋ ಉದಾಹರಣೆಗಳನ್ನ ನೆನಪಿಸ್ಕೊಂಡು ನಾನು ಹೇಳ್ತೇನೆ.
ಸೊ ಒಂದು ವೇಳೆ ನೀವು ಈ ವಿಡಿಯೋನ ಮತ್ತೆ ಕೇಳಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಕೆಲವು ಪಾಯಿಂಟ್ಸ್ ಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಿ ಅಂತ ನನ್ನ ಒಂದು ಭಾವನೆ ಆಗಿದೆ. ಇದು ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗುವಾಗ ನನ್ನ ಆಕ್ಚುಲ್ ಡ್ಯೂಟೀಸ್ ಏನು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಮಾಸ್ಟರ್. ಯಾಕೆ ಇಷ್ಟು ಒಂದು ಸಣ್ಣ ಪಾಯಿಂಟ್ ಅನ್ನು ಇಷ್ಟು ಎಲಾಬೊರೇಟ್ ಆಗಿ ಒಬ್ಬ ಮಾಸ್ಟರ್ ಬರಿಬೇಕಾಯ್ತು? ಯಾಕಂದ್ರೆ ಇದು ತುಂಬಾ ಮುಖ್ಯವಾದದ್ದು. ಈ ದಾರಿಯಲ್ಲಿ ಪ್ರತಿ ಹೆಜ್ಜೆ ಅಷ್ಟೇ ಮಹತ್ವವಾದದ್ದು. ಯಾವ್ದನ್ನ ಬಿಟ್ಟು ನಾನು ಮುಂದೆ ಹೋಗ್ತಾ ಇದ್ದೇನೋ ಅದು ಎಷ್ಟು ಇಂಪಾರ್ಟೆಂಟ್ ಇತ್ತು, ಏನೋ ಬಿಟ್ಟೆ, ನಾನು ಆಧ್ಯಾತ್ಮಿಕತೆಗೆ ಬಂದ್ಬಿಟ್ಟಿದೀನಿ, ನಂಗೆ ಅದೆಲ್ಲ ಬೇಕಿಲ್ಲ ಇನ್ಮೇಲೆ ನಂಗೆ ಅನ್ನೋ ಹಾಗಿಲ್ಲ. ಅದನ್ನ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಿಧಾನಕ್ಕೆ ಅದರಿಂದ ನಾನು ಬಿಡುಗಡೆ ಹೊಂದಬೇಕೇ ವಿನಃ ಒಂದೊಂದು ಸರ್ತಿ ಬಿಡುಗಡೆ ಹೊಂದಲಿಕ್ಕೆ ಹೋಗ್ಲೂಬಾರ್ದು. ವರ್ಲ್ಡ್ ಸಿಕ್ನೆಸ್ಸಿಗೆ ಹೋಗ್ಬಿಟ್ಟು ಸ್ಯಾಚುರೇಷನ್ ಪಾಯಿಂಟಿಗೆ ಹೋಗ್ಬೇಕು, ನಿನಗೆ ಅದರ ಪ್ರಭಾವ ಬೀಳಬಾರ್ದು, ಆ ಮಟ್ಟಕ್ಕೆ ನೀನ್ ಇರ್ಬೇಕು. ಅಂದ್ರೆ ಇದ್ದು ಇಲ್ದಂಗೆ ಇರುವುದು, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು, ನಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅನ್ನೋದು ಒಂದು ಮುಖ್ಯವಾದ ವಿಷಯವಾಗಿದೆ. ಯಾಕಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಅಂತಂದ್ರೆ ಹಿಮಾಲಯಕ್ಕೆ ಓಡ್ ಹೋಗೋದಲ್ಲ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಸೊ ಇನ್ನೂ ಎಷ್ಟು ವಿಷಯಗಳಿದೆ ಮಾಸ್ಟರ್, ನಾಳೆ ನೋಡೋಣ ಅದನ್ನ. ಸಂಪತ್ ಕುಮಾರ್ ಕೊನೆ ಅನಿಸಿಕೆ. ಸಂಪತ್ ಕುಮಾರ್. ಹಲೋ ಮೇಡಮ್. ನಮಸ್ಕಾರ ಹಲೋ, ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಆಧ್ಯಾತ್ಮಿಕವಾಗಿ ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಮತ್ತು ಈಗ ಇಂದಿನ ಜೀವನ ಶೈಲಿಗೂ ಮೊದಲಿದ್ದಂತ ಕಾನೂನು ಕಟ್ಟುಪಾಡುಗಳಿಗೂ ಬಹಳಷ್ಟು ಸಾಮ್ಯತೆ ಬದಲಾವಣೆ ಕೂಡ ಆಗಿದೆ ಸಮಾಜದಲ್ಲಿ. ಈಗ ಒತ್ತಡದ ಜೀವನ ಶೈಲಿ ಮಾಡೋದ್ರಿಂದ ಆಧ್ಯಾತ್ಮಿಕ ಎಷ್ಟು ಮಟ್ಟಿಗೆ ಅದು ಸಹಕಾರ ನೀಡಬಲ್ಲದು ಅನ್ನೋದು ತಿಳಿಸ್ಕೊಡ್ತೀರಾ? ನೋಡಿ, ಎಷ್ಟು ಇವತ್ತಿನ ಮಾತೆ ಎಷ್ಟು ಮುಖ್ಯವಾಗಿದೆ ಅಂತಂದ್ರೆ, ಆಧ್ಯಾತ್ಮಿಕದ ಹಾದಿ ಬೇಕನ್ಸಿದರು, ಯಾಕಂದ್ರೆ ಅದು ಆತ್ಮದ ಹಸಿವು. ಆಧ್ಯಾತ್ಮಿಕ ಒಲವು ಅನ್ನೋದು ಪ್ರತಿಯೊಬ್ಬರಲ್ಲೂ, ಪ್ರತಿ ಮನುಷ್ಯನಲ್ಲೂ, ಪ್ರತಿ ಜೀವಿಯಲ್ಲೂ ಇರುತ್ತೆ. ಆದ್ರೆ ಅವನಿಗೆ ಭಯ, ಹೀಗಾಗಿ ಅವನ ಹಾದಿಗೆ ಹೋಗಲ್ಲ. ಯಾಕೆಂದ್ರೆ ಈ ರುಚಿನೂ ಬಿಡ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ಈಗ ಪಡೆದಿರುವ ನಾನು ಇಷ್ಟ ಕಷ್ಟಪಟ್ಟು ಗಳಿಸಿದ್ದು ಇದನ್ನ ನಾನು ಹೇಗ್ ಬಿಟ್ಕೊಡ್ಲಿ ಅನ್ನುವ ಒಂದು ಅಂದ್ರೆ ಇನ್ನು ಬಾಡಿ ಮೈಂಡ್ ಕೆಲಸ ಮಾಡ್ತಾ ಇರುವಾಗ ಇದ್ರಲ್ಲಿ ತಪ್ಪಿಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಹೇಳಿದ್ದಾರೆ. ಇವತ್ತಿನ ವಿಸ್ಡಮ್ ಅನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ದೆ ಆದ್ರೆ ಪ್ರತಿ ಮನುಷ್ಯನು ಆಧ್ಯಾತ್ಮಿಕತೆಗೆ ಬರ್ತಾನೆ. ಇವತ್ತು ಧ್ಯಾನಕ್ಕೆ ಬರ್ದೇ ಇರಲು ಕಾರಣನೇ ಒಂದಾಗಿದೆ, ಧ್ಯಾನ ಮಾಡ್ತಾ ಹೋಗ್ಬಿಟ್ರೆ ನನ್ನ ಶರೀರದ ಸುಖಗಳನ್ನ ನಾನು ಕಳೆದುಕೊಳ್ತೇನೆ ಅನ್ನುವ ಭಯ. ಪ್ರತಿ ಮನುಷ್ಯನಲ್ಲೂ ಅದೇ ಇದೆ. ನಾನು ಶರೀರ ಸುಖವನ್ನು ಇಲ್ಲದಂತೆ ಆಗ್ಬಿಟ್ರೆ ನನ್ಗಿರುವುದು ಅದೇ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಅದು ನನ್ಗೆ ಶರೀರ ಸುಖ ಅಂದ್ರೆ ಲ್ಯಾವಿಶ್ ಆಗಿರೋದು, ಕಾರಲ್ಲಿ ಓಡಾಡೋದು, ಮತ್ತೆ ಮದುವೆ, ಮಕ್ಕಳು, ಸಂಸಾರ ಮಾಡುವುದು, ಮಕ್ಕಳನ್ನ ಹೇರುವುದು, ಇದು ನನ್ಗೆ ಪ್ರಿಯವಾದ ಕೆಲಸ. ನಾನು ಆಧ್ಯಾತ್ಮಿಕತೆಗೆ ಹೋಗ್ಬಿಟ್ರೆ ಇದೆಲ್ಲ ನನ್ನಿಂದ ತಪ್ಪಿ ಹೋಗ್ಬಿಡುತ್ತಾ, ಇಲ್ಲದಂತಾಗುತ್ತಾ, ಆಮೇಲೆ ಲೈಫ್ ಅಂದ್ರೆ ಏನು ಇಲ್ವಲ್ಲ ಅನ್ನುವ ಒಂದು ಭಯದಿಂದ ಆಧ್ಯಾತ್ಮಿಕತೆಗೆ ಬರ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇದೀವಿ. ಇವತ್ತಿನ ಈ ಮಾತು ಅಲ್ಲಿ ಕೊಂಡಿ ತೋರಿಸ್ತಾ ಇದ್ದಾರೆ. ನಾವು ಅವೆರಡರ ಮಧ್ಯದಲ್ಲಿಂದ ಕೊಂಡಿಯನ್ನ ಅರ್ಥ ಮಾಡ್ಕೊಂಡ್ರೆ ನೀನ್ ಯಾವ್ದನ್ನು ಬಿಡ್ಬೇಕಾಗಿಲ್ಲ, ಇದು ಮಧ್ಯಮ ಮಾರ್ಗದಲ್ಲಿ ಇರು. ಯಾಕೆಂದ್ರೆ ನೀನ್ ಇನ್ನು ಈಗ ಒಂದನೇ ಹೆಜ್ಜೆ ಇಟ್ಟಿದೀಯಾ. ಯು ಡೋಂಟ್ ಹ್ಯಾವ್ ಟು ರನ್ನಿಂಗ್ ರೇಸ್ ಇಲ್ಲ. ನಿನ್ನಿಂದ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಧಾನವಾಗಿ ನೀನ್ ಮುಂದೆ ಹೋಗ್ತಾ ಇರು. ಸ್ಲೋವಾಗಿ ಅದು ಫೇಡ್ ಔಟ್ ಆಗತ್ತೆ. ನೀನ್ ಕಷ್ಟಪಟ್ಟು ಅಯ್ಯೋ ತಿನ್ಬಾರ್ದು ಅಂದಿದ್ದಾರೆ, ನಾನು ಅದಕ್ಕೆ ತಿನ್ನೋದೇ ಇಲ್ಲಪ್ಪ, ಆದ್ರೆ ಕನ್ಸಲ್ಲಿ ತಿಂತಾ ಇದ್ದೀನಿ, ಮಾತಲ್ಲಿ ತಿಂತಾ ಇದ್ದೀನಿ ಅಂತಂದ್ರೆ, ಈಗ ನಾನ್ ವೆಜಿಟೇರಿಯನ್ ನಾನು ಹೆಚ್ಚಾಗಿ ಹೇಳೋದಿಲ್ಲ, ಹೀಗಾಗಿ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗಿ ಅಂತ ಯಾರಿಗೂ ಹೇಳಲ್ಲ. ನಾನು ಬರೀ ವಿಸ್ಡಮ್ ಕೊಡ್ತೇನೆ. ಇವತ್ತಿನವರೆಗೂ ನನ್ನ ಯಾವ ಕ್ಲಾಸಲ್ಲೂ ನೀವು ಈ ವಿಷಯ ಕೇಳಿರಲ್ಲ. ಯಾಕೆ ಅಂದ್ರೆ ನನ್ಗೆ ಈ ಮಾತಲ್ಲಿ ವಿಶ್ವಾಸ. ಈ ಗ್ರೇಟ್ ವೇಗ ಬಂದ ಮೇಲೆ ಖಂಡಿತವಾಗ್ಲೂ ನೀವು ಅದರಿಂದ ನಿಮ್ಮಷ್ಟಕ್ಕೆ ನೀವೇ ತನ್ನಂತೆಯೇ ತಾನೇ ಅದರಿಂದ ದೂರ ಆಗ್ಬೇಕು. ಅವಾಗ ಅದು ಪರ್ಮನೆಂಟ್. ಎಷ್ಟೋ ಮಾಸ್ಟರ್ಸ್ ತಕ್ಷಣ ದಿನಕ್ಕೆ 3 ಸಲ ನಾನ್ ವೆಜ್ ತಿನ್ನುವವನು ಮಾರನೇ ದಿನದಿಂದ ಬಿಟ್ಟ ಮೇಲೆ ಅವ್ನ್ ಕನಸಿನಲ್ಲಿ ಕೂತ್ಕೊಂಡು ತಿಂತಾ ಇರ್ತಾನೆ. ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ಯಾರೋ ಮಾಸ್ಟರ್ ನಮ್ಗೆ ತಿನ್ಬೇಡ ಅಂತ ಹೇಳಿದ್ರು, ಬಿಟ್ಟು 1 ತಿಂಗಳಾಯ್ತು, ಆದ್ರೆ ಬಾಯಲ್ಲಿ ನೀರು ಇರುತ್ತೆ, ನೆನ್ಪಾಗ್ತಾ ಇರುತ್ತೆ, ಒಂದು ಸಲ ಇನ್ನೊಂದ್ ಸರ್ತಿ ತಿನ್ಬೇಕು ಅನ್ಸ್ತಾ ಇದೆ, ಒಂದೊಂದ್ ಸರ್ತಿ ಅಂತೂ ಕನಸಿನಲ್ಲೂ ತಟ್ಟೆ ತುಂಬಾ ತಿಂದಂಗ ಆಗತ್ತೆ, ನನ್ಗೇನಾದ್ರು ಪಾಪ ಬರುತ್ತಾ ಅಂತ ಕೇಳ್ತಾರೆ. ಸೊ ನಾವು ಆ ಹಾದಿಯಲ್ಲಿರೋದ್ರಿಂದ ಇದೆಲ್ಲ ಸಹಜ. ಈ ವಿಷಯವನ್ನ ಇಲ್ಲಿ ತುಂಬಾ ಕಷ್ಟಪೂರ್ವಕವಾಗಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್.
ನಿಜವಾಗ್ಲೂ ನೋಡಿ, ನಾನೇ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಷ್ಟು ಕಷ್ಟ ಪಡ್ತಾ ಇದ್ರೆ ಅವ್ರ ಬುಕ್ ಬರೆಯುವಾಗ ಅವರ ಆ ಅನುಭವಗಳನ್ನ ಹೇಗೆ ಬರ್ದಿರ್ಬಹುದು ಅನ್ನೋದು ನನ್ನ ಅನುಭವಕ್ಕೆ ಬರ್ತಾ ಇದೆ ಇವಾಗ. ಸೊ ಎಸ್ ಮಾಸ್ಟರ್, ವಿಸ್ಡಮ್ ಇಸ್ ಟು ಬಿ ಟೇಕನ್. ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆದಾಗ ಫಸ್ಟ್ ಇಯರ್ ಇಂದಾನೇ ನಿಮ್ಗೆ ಎಷ್ಟೋ ವಿಷಯಗಳು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಆದ್ರೆ ಆ 3 ವರ್ಷ 4 ವರ್ಷ ಕಂಪ್ಲೀಟ್ ಆಗಿ ಇಂಟರ್ನ್ಶಿಪ್ ಮಾಡಿ ಮತ್ತೆ ನೀವು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದಾಗಲೇ ಅದು ಇಂಪ್ಲಿಮೆಂಟೇಶನ್ಗೆ ಬರುತ್ತೆ. ಸೊ ವಿಸ್ಡಮ್ ತಗೊಳ್ತಾ ಹೋಗೋಣ, ಯಾವುದು ಬಿಟ್ಟು ಹೋಗಲ್ಲ. ಅಂಡ್ ಆಬ್ವಿಯಸ್ಲಿ ಆಫ್ಟರ್ ದ ಹಾರ್ಡ್ಶಿಪ್ ಆ ಫ್ರೂಟ್ ಏನ್ ಸಿಗುತ್ತೋ ತುಂಬಾ ಬ್ಯೂಟಿಫುಲ್ ಆಗೇ ಇರುತ್ತೆ. ಸೊ ಇಂಜಿನಿಯರಿಂಗ್ ಅಲ್ಲಿ ಇವಾಗ ಹಗಲು ರಾತ್ರಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದೀರಾ, MBBS ಮಾಡುವಾಗ್ಲೂ ಅಷ್ಟೇ, ಎಷ್ಟು ಅಪ್ಪ ಏನಪ್ಪ ಇದು, ಯಾಕಾದ್ರೂ ಇದನ್ನ ಎತ್ಕೊಂಡೆ ಈ ಸಬ್ಜೆಕ್ಟ್ ಅನ್ಕೊಳ್ತೀವಿ. ಆಮೇಲೆ ಲಾಸ್ಟಿಗೆ ಬಂದಾಗ ಗೊತ್ತಾಗತ್ತೆ, ಇಲ್ಲ ಇದ್ ಮಾಡಿದ್ರಿಂದ ಇನ್ನೂ ಸುಖ ಇದೆ, ಈಗ ನಾನು ಇನ್ನೂ ಆರಾಮಾಗಿ ಎಂಜಾಯ್ ಮಾಡ್ಬೋದು ಲೈಫ್ ಅನ್ನ ಅಂತ. ಇಲ್ಲಾಂದ್ರೆ ಏನಪ್ಪಾ ಎಲ್ಲ ಬಿಟ್ಟು ಎಲ್ರು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ, ನಾನ್ ಮಾತ್ರ ಇಂಥ ಕೋರ್ಸ್ ತಗೊಂಡ್ಬಿಟ್ಟೆ, ಕಷ್ಟಪಟ್ಟು ಓದ್ಬೇಕು. UPSC ಮಾಡೋರ್ನ ಕೇಳಿ, ಎಲ್ಲ ತ್ಯಾಗ ಮಾಡಿ UPSC ಮಾಡ್ತಾರೆ. ಆದ್ರೆ ಒಂದು ವೇಳೆ ಅವರು ತಮ್ಮ ಜರ್ನಿ ಕಂಪ್ಲೀಟ್ ಮಾಡಿದಾಗ ಸಕ್ಸಸ್ ಕಂಡಾಗ ಹೇಗಿರುತ್ತೆ ಜೀವನ, ಕಲ್ಪನೆ ಮಾಡ್ಕೊಂಡು ನೋಡಿ. ಎಲ್ಲರ ಜೀವನ ಕಲ್ಪನೆ ಮಾಡ್ಕೊಂಡು ನೋಡಿ. ಅದು ಆಧ್ಯಾತ್ಮಿಕ ಜೀವನದಲ್ಲೂ ಹಾಗೆ, ಯಾವ್ದು ಬಿಟ್ಟು ಹೋಗ್ತಾ ಇಲ್ಲ, ನೀವ್ ಯಾವ್ದನ್ನು ಕಳ್ಕೊಳ್ತಾ ಇಲ್ಲ, ನಿಮ್ಗೂ ಇನ್ನೂ ಉನ್ನತವಾದದ್ದು ಸಿಗ್ತಾ ಇದೆ. ಅಂಡ್ ದೆನ್ ಯು ವಿಲ್ ರಿಯಲೈಸ್ ಇಟ್. ಎಸ್ ಮಾಸ್ಟರ್, ಪ್ಲೀಸ್ ಕೀಪ್ ರೀಡಿಂಗ್ ಅಂಡ್ ಗೇನಿಂಗ್ ನಾಲೆಜ್. ವಿಸ್ಡಮ್ ಇಸ್ ದ ಓನ್ಲಿ ಥಿಂಗ್ ನಮ್ ಸೋಲ್ ಡಿಸೈರ್ ಮಾಡ್ತಾ ಇರೋದು ಒಂದೇ, ವಿಸ್ಡಮ್. ಅಂಡ್ ರಂಗನಾಥ್ ಸರ್ ಅಂತ ಮಾಸ್ಟರ್ಸ್ ನೋಡಿ, ಪತ್ರಿ ಸರ್ ಒಂಥರ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರೆ, ರಂಗನಾಥ್ ಸರ್ ಅದನ್ನ ಬಂಪರ್ ಲಾಟರಿ ತರ 4 ಲ್ಯಾಂಗ್ವೇಜ್ ಅಲ್ಲಿ ಎಲ್ರಿಗೂ ಅವೈಲೇಬಲ್ ಆಗೋ ತರ ಅವೈಲಬಿಲಿಟಿ ಇದೆ ಮಾಸ್ಟರ್ಸ್. ನೀವು ಆನಂದ ಪಡಿತಾ ಖಂಡಿತವಾಗ್ಲೂ ಇದನ್ನ ಹಂಚಿಕೊಳ್ಬೇಕು ಮಾಸ್ಟರ್. ಯು ಆರ್ ಆನ್ ದ ಗ್ರೇಟ್ ವೇ ಓನ್ಲಿ ಇಫ್ ಯು ಆರ್ ಶೇರಿಂಗ್ ವಿತ್ ಅದರ್ಸ್. ಇದ್ರಲ್ಲೂ ಕೊಟ್ಟಿದ್ದಾರೆ. ಈ ಸ್ಟೆಪ್ ಬಂದಿದ ತಕ್ಷಣ, ನೀನು ಆಧ್ಯಾತ್ಮಿಕತೆ ಹೆಜ್ಜೆ ಓಪನ್ ಆಗಿದ ತಕ್ಷಣ, ಟಿಕೆಟ್ ತಗೊಂಡ ತಕ್ಷಣ, ನಾನ್ ಟಿಕೆಟ್ ತಗೊಂಡೆ ಜನಗಳಿಗೆ ಹೇಳ್ಬೇಕು. ಯು ಹ್ಯಾವ್ ಟು ಟೆಲ್ ಇಟ್. ಶೇರ್ ಅಂತ ಹೇಳ್ತಾ ಇದ್ದಾರೆ. ವಿಸ್ಡಮ್ ಶೇರ್ ಮಾಡಿ, ಎಲ್ಲರಿಗೂ ಹೇಳಿ, ಹೀಗೆ ಇದೆ, ನಾನ್ ಹೊರಟಿದ್ದೇನೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬರ್ರಿ ನನ್ನ ಜೊತೆಲಿ ಟ್ರಿಪ್ಪಿಗೆ ಅಂತ. ಸೊ ಹಾಗೇನೆ ಇಲ್ಲಿ ನಾವು ವಿಸ್ಡಮ್ ತಗೊಂಡ್ಮೇಲೆ ರಂಗನಾಥ್ ಸರ್ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಅಂತ ಹೇಳ್ಕೊಂಡು ಹೋಗೋದಲ್ಲ. ನೀವು ಎಷ್ಟು ಜನಕ್ಕೆ ಅದನ್ನ ತಲುಪಿಸಿದೀರಾ, ಎಷ್ಟು ಜನನ ಇಲ್ಲಿ ಸೇರ್ಸಿದೀರಾ, ಆವಾಗ ಗೊತ್ತಾಗತ್ತೆ ನಿಜವಾಗ್ಲೂ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ನೀವು ಒಬ್ಬರೇ ಡೈಲಿ ಅಟೆಂಡ್ ಆಗ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ನೀವು ಸುಮ್ನೆ ಆ ಸಮಯದಲ್ಲಿ ಫ್ರೀ ಇದ್ದೀರಾ, ಇದೇನೋ ಚೆನ್ನಾಗಿದೆ ಅಂತ ಇಲ್ಲಿ ಜಾಯಿನ್ ಆಗ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಗೆ ಇಲ್ಲಿಯ ಜ್ಞಾನದ ಬಗ್ಗೆ ತುಂಬಾ ಅತ್ಯುನ್ನತವಾದ ಆನಂದಕ್ಕೆ ಸಿಗ್ತಾ ಇದೆ, ಪರಮಾನಂದ ಅನಿಸ್ತಾ ಇದೆ ಅಂದ್ರೆ ದಿನಕ್ಕೆ ನೀವು ಒಂದ್ ಇಬ್ಬರನ್ನಾದ್ರೂ ಹೊಸೊಬ್ಬರನ್ನ ಇಂಥ ಲಿಂಕ್ಸಿಗೆ ಜಾಯಿನ್ ಮಾಡ್ಲೇಬೇಕು. ಆವಾಗ್ಲೇ ನಿಮ್ಮ ಆನಂದದ ಒಂದು ಮಟ್ಟವನ್ನು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್ ರಂಗನಾಥ್ ಸರ್. ಎಸ್ ಮೇಡಮ್, ಲಾಸ್ಟ್ ಪ್ರಶ್ನೆ ಮೇಡಮ್, ಲಾಸ್ಟ್ ಅನ್ಸಿಕೆ. ಇನ್ನೊಬ್ಬರು ಇದ್ದಾರಾ? ಹೌದು, ವಾಣಿ ಮೇಡಮ್. ಹರಿ ಓಂ ಸರ್. ಹರಿ ಓಂ ಮೇಡಮ್. ಶುಭೋದಯ ಎಲ್ಲರಿಗೂ. ನಿಮ್ದು ಸ್ಪೀಚ್ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದ್ರಲ್ಲಿ ನೀವು ಹೇಳಿದ್ರಲ್ಲಿ ಕೆಲವೊಂದೆಲ್ಲ ನನ್ನ ಜೀವನದಲ್ಲಿ ಆಗಿದೆ. ಆಕ್ಚುಲಿ ಅದನ್ನೆಲ್ಲ ನಂಗೆ ಬರ್ದಿಡ್ಬೇಕು ಅನ್ನೋದು ಅಂತ ಗೊತ್ತಾಗ್ಲಿಲ್ಲ. ಯಾರ ಹತ್ರ ಹೇಳಿದಾಗೂ ಒಂಥರ ತಮಾಷೆ ಅನ್ಸುತ್ತೆ. ನಂಗೆ ನಿಜವಾಗ್ಲೂ ಹೇಳಿದ್ರು, ನಂಗೆ ತಾಯಿ ಗರ್ಭದಿಂದ ಇದು ಬಂದಿತ್ತು ಚೆನ್ನಾಗಿ ನೆನಪಿದೆ. ನಾನು ಪ್ರತಿಯೊಂದು ನೇಚರ್ ನೋಡ್ ತುಂಬಾ ನೇಚರ್ನ ಇಷ್ಟಪಡ್ತೀನಿ ನಾನು. ಇದೆಲ್ಲ ಕ್ವಶನ್ ಬರ್ತಿತ್ತು ನಂಗೆ, ಈ ತರದ್ದು ಒಂದು ಪ್ರಾಣಿಗಳಾಯ್ತು, ಒಂದು ಎಲೆ ನೋಡ್ದಾಗು ಈ ತರ ಎಲ್ಲಿ ಬಂತು, ಹೇಗ್ ಬಂತು ಅಂತ ತುಂಬಾ ಕ್ವಶನ್ಸ್ ಇತ್ತು ಸರ್ ಮೇಡಮ್. ಅದು ಮತ್ತೆ ನಂಗೆ ಮದುವೆ ಆದ್ಮೇಲೆ ಎಲ್ಲ ಒಂಥರ ಸ್ಟ್ರಕ್ ಆದಂಗಾಯ್ತು. ಆ ನೇಚರ್ ಮೇಲಿಂದ ಪ್ರೀತಿ ಅಂತ ಹೋಗ್ಲಿಲ್ಲ, ಆದ್ರೆ ನಂದು ಆ ವಿಷಯಗಳು ಎಲ್ಲ ಸ್ಟ್ರಕ್ ಆಗ್ತಾ ಬಂತು. ಅಂದ್ರೆ ನನ್ ಮಗ, ದೊಡ್ಡವನ್ ಮಗ ಹ್ಯಾಂಡಿಕ್ಯಾಪ್ಟ್ ಇದ್ದಾನೆ, ಬರ್ತಾ ಇರೋದ್ರಿಂದ ಅವನ್ ಕಡೆ ಗಮನ ಕೊಡ್ದಾಯ್ತು. ಅಲ್ಲೇ ಸ್ವಲ್ಪ ವಿಶ್ವಾಸ ಕಮ್ಮಿ ಆಗ್ತಾ ಬಂತು. ಯಾಕಂದ್ರೆ ನಾನು ತುಂಬಾ ತರ ಟ್ರೈ ಮಾಡಿದ್ದೆ ಅವನಿಗೆ ಯಾವ ತರ ಮಾಡ್ಬೇಕು ಎಲ್ಲದೂ ಮಾಡಿಬಿಟ್ಟಾಗ ಇಲ್ಲ ಇನ್ನು ನಂಗೆ ಹೆಂಗಂದ್ರೆ ನೆಗೆಟಿವ್ ಬಂತು ಒಂಚೂರು. ನಾನು ಎಷ್ಟು ಮಾಡಿದ್ರು ಆಗುದಿಲ್ಲ ಅಂದ್ಮೇಲೆ ಇದಕ್ಕೆ ದೇವರೇ ಸ್ವತಃ ಇಳಿದ್ ಬರ್ಬೇಕು, ದೇವ್ರು ಬಂದ್ರೆ ಮಾತ್ರ ಆಗತ್ತೆ, ನಮ್ ಕಡೆ ಸಾಧ್ಯ ಆಗುದಿಲ್ಲ ಅಂತಂದು ಒಂಥರ ಅವನ ಬಗ್ಗೆ ಸ್ವಲ್ಪ ನೆಗೆಟಿವ್ ಬರ್ತಾ ಹೋಯ್ತು.
ಇತ್ತೀಚೆಗೆ ಒಂಥರ ನನ್ಗೆ ಒಂದ್ಸರಿ ಅಂದ್ರೆ ಅವ್ನ್ ಹೆಲ್ತ್ ನಮ್ದು ಹೆಲ್ತ್ ಹಾಳಾದಾಗ ತುಂಬಾ ಏನಾಗುತ್ತೆ ಅಂದ್ರೆ ಅವಾಗ ನೆಗೆಟಿವ್ ಬಂದು ನಾನು ಒಂದ್ಸರಿ ಸೂಸೈಡ್ ಮಾಡ್ಕೊಳ್ಳೋಣ ಅನ್ನೋಷ್ಟು ವಿಚಾರಕ್ಕೆ ಬಂದ್ಬಿಟ್ಟೆ. ಎಲ್ಲಿ ನೋಡಿದ್ರು ಹೋಗೋದು, ಜೀವನ ತಗೊಳ್ಳೋದು ಅಂತ ಒಂದೇ ವಿಚಾರ ಬರೋದು. ಆವಾಗ ನಾನು ಹಂಗೆ ಒಂದು ಇದರದಲ್ಲಿ ಈ ಲಾಕ್ಡೌನ್ ದಲ್ಲಿ ಒಂದು ಸದ್ಗುರು ಅವ್ರದ್ದು ಸ್ಪೀಚ್ ಕೇಳಿದೆ. ತುಂಬಾ ಇನ್ಸ್ಪಿರೇಷನ್ ಆಯ್ತು ನನ್ಗೆ ಅವ್ರದ್ದು ಸ್ಪೀಚ್ ಕೇಳಿದ ಮೇಲೇನೆ. ಕೇಳ್ತಾ ಪಾಸಿಟಿವ್ ಬರ್ದು ಶುರು ಆಯ್ತು ಮೇಡಮ್ ನಂಗೆ. ಎಷ್ಟೊಂದಂದ್ರೆ ನಾನು ಎಷ್ಟು ಧ್ಯಾನ ಮಾಡಿ ನಾನಂದ್ರೆ ಜಾಸ್ತಿ ಅಂದ್ರೆ ಮಾತಾಡೋದೇ ಬೇಡ, ನಾಲಿಗೆನೆ ಕಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನನ್ ಬಾಯಿ ನಿಲ್ಲುದೇ ಇಲ್ಲ. ಆ ಲೆವೆಲಿಗೆ ಹೋಯ್ತು. ಆ ಲೆವೆಲಿಗೆ ಹೋದ್ರೂ ಯೂಸ್ ಇಲ್ಲ. ಅದಕ್ಕೆ ಆದಷ್ಟು ಮಾತು ಕಡಿಮೆ ಮಾಡಿದಾಗ ನನ್ನ ಒಳಗಡೆಯಿಂದಾನೇ ನಂಗೆ ಪ್ರಕೃತಿ ಏನಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ನಾವು ಯಾವ್ದತ್ತು ಯಾರ ಹತ್ರ ಡಿಸ್ಕಸ್ ಮಾಡೋದು ಬೇಡ, ಆ ತರದ್ದು ನಂಗೆ ಒಂದು ಇದಾಗ ಅನುಗ್ರಹ ಆಗ್ತಾ ಹೋತ್ ಮೇಡಮ್. ಯಾರ ಹತ್ರ ಹೇಳಿದ್ರೆ ಏನೋ ಒಂಥರ ತಮಾಷೆ ಆಗುತ್ತೆ. ಒಂದ್ ದೇವ್ರದ್ದಾಯ್ತು ಎಲ್ಲ ಬಂದ್ರೆ ಅವಾಗ ಅದ್ ನಾನೇನ್ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ನನ್ನ ಹತ್ರ ಮತ್ತೆ ನೆಗೆಟಿವ್ ಅಂದ್ರೆ ಒಪ್ಲಿಲ್ಲ ಅನ್ಕೊಳ್ಳಿ, ಅಯ್ಯೋ ನೆಗೆಟಿವ್ ಬಂದ್ಬಿಡ್ತಿತ್ತು ನನ್ನ ಹತ್ರ. ನನಗೆ ಈಗ ಅನಿಸ್ತು ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರ್ದು ಇಟ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ಒಂದು ಚೆನ್ನಾಗಿರೋ ಬುಕ್ ಆಗ್ಬಿಡ್ತಿತ್ತು. ಹೇಳಿಬಿಟ್ಟು ನಾನೇ ನೆಗೆಟಿವ್ ತಗೊಂಡಲ್ಲ ಫಸ್ಟಿಗೆ ಅಂತಂದು ಅನಿಸ್ತು. ಇವಾಗ ಇದು ಹಿಂದ್ಮೇಲೆ ಏನ್ ಬರುತ್ತೋ ನನ್ ಮನ್ಸಿಗೆ ಬರುತ್ತೋ ಅದನ್ನ ಬರ್ದು ಇಡ್ಲೇಬೇಕು ಅನ್ನೋದಂತ ತೀರ್ಮಾನ ಮಾಡಿದ್ದೀನಿ ಮೇಡಮ್. ಆಮೇಲೆ ಈಗ ಅಂದ್ರೆ ನಂಗೆ ಸ್ವಲ್ಪ ಇವತ್ತು ತುಂಬಾ ಹೆಲ್ತ್ ಹಾಳಾಗಿದೆ ಮೇಡಮ್. ನಾನು ಕ್ಯಾನ್ಸರ್ ಪೇಷಂಟ್. ನಂಗೆ ಹೇಳಕ್ಕೇನು ಇದು ಇಲ್ಲ. ಅದ್ರಲ್ಲಿ ನಂಗೆ ಪಾಸಿಟಿವ್ ನ ಬರ್ಸ್ಕೊಳ್ಳೇಬೇಕು ನಾನು ಎಷ್ಟಿದ್ರು. ಇಡೀ ಮನೆಗ್ ಧೈರ್ಯ ತುಂಬಿ ನಾನು ಪಾಸಿಟಿವ್ ಬರ್ತಾ ಇದ್ದೀನಿ, ಆದ್ರೂ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಬರುತ್ತೆ ಒಂದೊಂದ್ಸರಿ. ಅಂದ್ರೆ ಏನ್ ಮಾಡೋದನ್ ಗೊತ್ತಾಗೋದಿಲ್ಲ. ಯಾಕೆ ನೆಗೆಟಿವ್ ಬಂತು ಅಂತ ಗೊತ್ತು ನಂಗೆ, ಅದ್ರೊಳಗೆ ತಿಳ್ಕೊಳಕ್ ಆಗಿಲ್ಲ. ಅದನ್ನ ಹೆಂಗ್ ತಿಳ್ಕೋಬಹುದಾ ಅಥವಾ ತಿಳ್ಕೊತಾ ಹೋದ್ರೆ ಮತ್ತೆ ನೆಗೆಟಿವ್ ಅಲ್ಲಿ ಹೋಗ್ತೀವಾ ಅಂತಂತ ನಂಗೊಂದು ಕ್ವಶನ್. ಇಲ್ಲ, ತಿಳ್ಕೊಳ್ಬಹುದು. ಮತ್ತೆ ನಿಮ್ಮ ಅನುಭವ ಏನ್ ಹೇಳ್ಕೊಂಡಿದ್ದೀರಾ ಇದು ನಿಮ್ಮೊಬ್ಬರದೇ ಅಲ್ಲ ಮೇಡಮ್. ಆಧ್ಯಾತ್ಮಿಕದ ಈ ಗ್ರೇಟ್ ವೇ, ಈ ಹೈವೇಗೆ ಯಾರು ಬಂದಿದಾರೋ, ನೀವ್ ಯಾರ್ಯಾರನ್ನ ಮಾತಾಡ್ತೀರಾ ಕೇಳಿ ನೋಡಿ. ಬೇಕಿದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಇದೇ ಅನುಭವ. ಅಂದ್ರೆ ಹೀಗೆ ಬಂದಾಗ್ಲೇ ನನ್ನ ದಾರಿಯಲ್ಲಿ ಇದು ಎಂಟ್ರೆನ್ಸ್ ಗೇಟ್, ಇದು ಹೀಗೇನೆ ಅನುಭವ ಆಗತ್ತೆ, ಇದು ಹೀಗೇನೆ ಇರುತ್ತೆ. ನಿಮ್ಮ ಅನುಭವಗಳ ಈಗ ಆ ಬೆಳಕು ಸಿಕ್ಕಿಲ್ಲ. ಟಿಕೆಟ್ ತಗೊಂಡ್ಬಿಟ್ಟಿದೀವಿ, ಆದ್ರೆ ಆ ಬೆಳಕು ಸಿಗದೆ ಇರೋದ್ರಿಂದ ಕ್ಲಾರಿಟಿ ಬರ್ತಾ ಇಲ್ಲ. ನೋಡಿ, ನೀವು ಹೇಳಿದಾಗ ನಂಗೆ ನಿಜವಾಗ್ಲೂ ಖುಷಿ ಆಯ್ತು ಆ ಮಾತು. ನಾವು ಕಷ್ಟಗಳು ಬಂದಾಗ ದೇವ್ರೆ ನೀನಿದ್ರೆ ಇದನ್ನ ಸರಿ ಮಾಡಿ ತೋರ್ಸು ಅಂತ ನಾವ್ ಹೇಳ್ತೀವಿ. ಆಕ್ಚುಲಿ ನೀವಷ್ಟೇ ಅಲ್ಲ, ಎಲ್ರೂ ಅಷ್ಟೇ. ಎಷ್ಟು ಪೂಜೆ ಮಾಡಿದೀನಿ, ಎಷ್ಟು ವ್ರತ ಮಾಡಿದೀನಿ, ಎಲ್ಲಿದ್ಯಾ ಏನ್ ಮಾಡ್ತಾ ಇದೀಯಾ? ನಮ್ಮ ಅತ್ತೆ 93 ಏಜ್ ಅವರು, ಜೀವನ ಪರ್ಯಂತ ತುಂಬಾನೇ ಪೂಜೆಗಳು ಮಾಡಿದ್ದಾರೆ. ಅವ್ರ ಮಾತಲ್ಲೂ ಅದೇ ಕಂಡು ಬರುತ್ತೆ. ಅವ್ರಿಗೆ ಒಂದು ವೇಳೆ ಸ್ವಲ್ಪ ಏನಾದ್ರು ತಿನ್ನುವಾಗ ದಕ್ಕೆ ಹತ್ತತ್ತೆ ನೋಡಿ, ಕೆಮ್ಮು ಬರುತ್ತೆ. ಅವ್ರು ಅನ್ನುವ ಮಾತು ಕೇಳಿ ನಂಗೆ ನಿಜವಾಗ್ಲೂ ನಗು ಬಂದು, ನನ್ಗೆ ನಿಜ ಹೇಳ್ಬೇಕಂದ್ರೆ ನಾನು ವಿಸ್ಡಮ್ ತಗೊಳ್ಳೋದೇ ನನ್ನ ಸುತ್ತಮುತ್ತ ನಡೆಯುವ ಸನ್ನಿವೇಶಗಳಿಂದ. ಕೆಮ್ಮು ಬಂದಾಗ ಯಾಕಮ್ಮ ತಾಯಿ ನನ್ಗೆ ಹಿಂಗೆ ಕೆಮ್ಮು ತರಿಸ್ತಾ ಇದೀಯಾ ಅಂತಂತಾರೆ. ಅಯ್ಯೋ, ಈ ಶರೀರ ಇದ್ಮೇಲೆ ಇದು ಒಂದೊಂಥರ ವರ್ಕ್ ಆಗುತ್ತೆ. ಯಾಕಮ್ಮ ನನ್ಗೆ ಜ್ವರ ಕೊಟ್ಟಿದ್ಯಾ, ಯಾಕಮ್ಮ ನನ್ಗೆ ಕಾಲ್ ನೋವು ಕೊಟ್ಟಿದ್ಯಾ ಅಂತ ನಾವು ಕೇಳ್ದಂಗಾಗತ್ತೆ. ಆದ್ರೆ ನಾನು ಈ ಯೂನಿವರ್ಸಿಟಿಯಲ್ಲಿ ಇದನ್ನ ಕಲೀಲಿಕ್ಕೆ ಬಂದಿದ್ದೇನೆ ಅನ್ನೋದನ್ನ ಮರ್ತ ಹೋಗ್ತೀವಿ. ಈ ತರದ ಮಾತುಗಳು ಆಡಿದ್ರಿಂದಾನೇ ನಮ್ಗೆ ತಿಳುವಳಿಕೆ ಬರೋದೇನು ಅಂದ್ರೆ, ನೀವು ಇಂತಹ ಮಗನನ್ನು ತಗೊಂಡು ಇಂತಹ ಒಂದು ಯೂನಿವರ್ಸಿಟಿಯಲ್ಲಿ ಈ ಕೋರ್ಸ್ ಮಾಡ್ಲಿಕ್ಕೆ ಬಂದವರು, ಈಗ ಈ ಕೋರ್ಸ್ ಮಾಡ್ಲಿಕ್ಕೆ ಬಂದವರು ನೀವು ಆ ಟೀಚರ್ಸ್ಗಾಗ್ಲಿ ಇಲ್ಲ ಯಾವ ಮಾಸ್ಟರ್ ನಿಮ್ಗೆ ಈ ಕೋರ್ಸ್ ತಗೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ, ನೋಡು ನೀನ್ ಹೇಳಿದ್ಕೆ ನಾನು ಈ ಕೋರ್ಸ್ ತಗೊಂಡೆ, ಬಾ ನೀನೇ ಎಕ್ಸಾಮ್ ಬರಿ ಅಂದಂಗಿದೆ. ಗೊತ್ತಾಯ್ತಾ? ಈಗ ತಂದೆ ಹೇಳಿರ್ತಾರೆ, ಪುಟ ಇಂಜಿನಿಯರಿಂಗ್ ಮಾಡು, ಎಲೆಕ್ಟ್ರಿಕಲ್ ಮಾಡು, ಇಲ್ಲ ಕಂಪ್ಯೂಟರ್ ಸೈನ್ಸ್ ಮಾಡು, ಫ್ಯೂಚರ್ ತುಂಬಾ ಚೆನ್ನಾಗಿದೆ, ನಾನ್ ಸಪೋರ್ಟ್ ಮಾಡ್ತೀನಿ, ನಾನು ಇರ್ತೀನಲ್ಲ ಅಂತ ಹೇಳ್ತಾರೆ. ನೀವು ಕೋರ್ಸ್ ತಗೊಂಡ್ರಿ, ಆದ್ರೆ ಫಸ್ಟ್ ಇಯರ್ ನಿಮ್ಗೆ ತಲೆನೇ ಕೆಟ್ಟೋಗ್ತಾ ಇದೆ, ಇದು ನನ್ನ ಸಬ್ಜೆಕ್ಟ್ಸೇ ಅಲ್ಲ, ನಾನು ಯಾಕಾದ್ರೂ ತಗೊಂಡಪ್ಪ ಇವ್ರ ಮಾತು ಕೇಳಿ ಅಂತ. ಒಂದು, ನೀವು ಆ ಕೋರ್ಸ್ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ನನ್ಗೆ ಬೇಕಾಗಿಲ್ಲ ಹೋಗು, ನಾನು ಮಾಡಕ್ಕಾಗಲ್ಲ, ನನ್ನಿಂದ ಆಗಲ್ಲ. ಅದನ್ನೇ ಸೂಸೈಡ್ ಪ್ರಯತ್ನಗಳು. ತಗೊಂಡಿರೋ ಕೋರ್ಸ್ ಮಾಡಕ್ಕಾಗಲ್ಲ, ಕೋರ್ಸ್ ತಗೋ ಅಂತಂದಾಗ ಓಕೆ ಅಂತ ಹೇಳಿದಾಗ್ಲೇ ನಿಮ್ಗೆ ಟಿಕೆಟ್ ಅಡ್ಮಿಷನ್ ತಗೊಂಡಿರ್ತೀರ. ಈಗ ನಾನ್ ಮಾಡಲ್ಲ ಹೋಗು ಅಂತ ಹೇಳಿದ್ರೆ ಅದು ನೀವು ಸೂಸೈಡ್ ಟ್ರೈ ಮಾಡಿದ ಹಾಗೆ. ಹಾಗೇನೆ 4 ವರ್ಷ ಕಳಿಯೋಷ್ಟ್ರಲ್ಲೇ 10 ಸಲ ನೀವು ಆ ಪೇರೆಂಟ್ಸ್ಗೆ, ನೀನ್ ತಾನೇ ಹೇಳಿದಪ್ಪ, ಬಾ ಈಗ ಕುತ್ಕೊಂಡು ನೋಡಿ, ಇಲ್ಲಿ ಓದಿ ನೋಡಿ ಎಷ್ಟು ಕಷ್ಟ ಇದೆ, ನೀನ್ ನನ್ಗೆ ಸಹಾಯ ಮಾಡು, ನನ್ ಬದಲು ನೀನೇ ಎಕ್ಸಾಮ್ ಬರೀ ನೋಡೋಣ ಅಂತ ಅಂದ ಹಾಗಿದೆ. ನಾನು ಇಂಜಿನಿಯರಿಂಗ್ ಮಾಡುವಾಗ ನನ್ನಪ್ಪ ಬರೆದ್ರೆ ಎಕ್ಸಾಮ್ ಆಗಲ್ಲ, ಅದನ್ನ ಒಪ್ಕೊಳ್ಳಲ್ಲ,
ಯೂನಿವರ್ಸಿಟಿ ಒಪ್ಕೊಳ್ಳಲ್ಲ. ಹಾಗೇನೆ ಯಾ ದೇವರು ಬಂದು ಇಲ್ಲಿ ಯಾ ಟೀಚರು ಯಾ ದೇವರು ಯಾ ಪೇರೆಂಟ್ ಬರಲ್ಲ. ನಾನು ನನ್ಗೆ ಬೇರೆ ವಿಧಾನ ಗೊತ್ತಿಲ್ಲ. ಸಿನಿಮಾಗಳಲ್ಲಿ ಈ ತರದೆಲ್ಲ ನೋಡಿ ನೋಡಿ ನಾವು ಅದನ್ನೇ ಕಲಿತೀವಿ. ಸಮಾಜದಲ್ಲೂ ಅದನ್ನೇ ನೋಡ್ತಾ ಇರ್ತೀವಿ. ಅಕ್ಕಪಕ್ಕದ ಮಾತುಗಳು ಅದೇ ಆಗಿರುತ್ತೆ. ಕಷ್ಟ ಬಂದಾಗೆಲ್ಲ ದೇವರನ್ನ ದೂಷಿಸುವುದು, ಇಲ್ಲ ಯಾರೋ ಒಬ್ಬರನ್ನ ದೂಷಿಸುವುದು. ನಾನ್ ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ನನ್ನ ತಂದೆ ತಾಯಿ ಒಂದು ವೇಳೆ ನನ್ಗೆ ಈ ತರದ ವಿದ್ಯಾಭ್ಯಾಸ ಕೊಟ್ಟಿದ್ರೆ ನಾನ್ ಸಕ್ಸಸ್ ಆಗ್ತಾ ಇದ್ದೆ ಅಂತ ತಂದೆ ತಾಯಿನ ದೂಷಿಸ್ತೇವೆ. ಯಾಕಮ್ಮ ಹೆಣ್ಮಕ್ಳನ್ನ ಕೇಳಿ, ಯಾಕ್ರಿ ಸೈಕಲ್ಲೇ ಕಲ್ತಿಲ್ವಾ ನೀವು ಅಂತಂದ್ರೆ ಏನ್ ಮಾಡೋದ್ರಿ, ನಮ್ಮಪ್ಪ ಅವ್ರು ತುಂಬಾ ಸ್ಟ್ರಿಕ್ಟ್ ಇದ್ರು, ನಮ್ಗೆ ಫ್ರೀಡಮ್ಮೇ ಕೊಡ್ಲಿಲ್ಲ ಅಂತ. ಅಮ್ಮ ತಾಯಿ, ನಿಮ್ಮಪ್ಪ ನಿಮ್ಮನ್ನ ಮದ್ವೆ ಮಾಡಿಕೊಟ್ಟು 20-30 ವರ್ಷ ಆಯ್ತು. ಈ 20-30 ವರ್ಷ ನೀವು ಫ್ರೀಡಮ್ ನಲ್ಲಿ ಇದ್ದಾಗ ಬೇರೆ ಎಲ್ಲಾ ಕೆಲಸ ಮಾಡಕ್ ಫ್ರೀಡಮ್ ಇತ್ತು, ಯಾಕೆ ನೀನು ಇವತ್ತಿಗೂ ಸೈಕಲ್ ಕಲ್ತಿಲ್ಲ? ಆ ತರದ ಪ್ರಶ್ನೆಗಳನ್ನ ಹಾಕೊಂಡಾಗ ನಾವು ಬ್ಲೇಮ್ ಗೇಮ್ ಅನ್ನ ಸ್ಟಾಪ್ ಮಾಡ್ತೇವೆ. ಸೊ ದೇವರನ್ನೇ ದೂಷಿಸುವುದಾಗ್ಲಿ, ಪರಿವಾರವನ್ನ ದೂಷಿಸುವುದಾಗ್ಲಿ, ಗಂಡ ಇದ್ದಾರೆ ಅವ್ರು ಬಿಡಲ್ಲ ರೀ, ಅವ್ರಿಗೆ ಇಷ್ಟ ಇಲ್ಲ ರೀ ಅಂದ್ರೆ ನಿನ್ ಗಂಡನ್ಗೆ ಇಷ್ಟ ಇಲ್ಲದ್ ಯಾವ್ದು ಕೆಲಸ ಮಾಡೋದೇ ಇಲ್ವಾ? ಮಕ್ಕಳಿಗೆ ಕಷ್ಟ ಆಗತ್ತೆ ಅಂತಂದ್ರೆ ಅವ್ರಿಗೆ ಕಷ್ಟ ಆಗುವ ಯಾವ ಕೆಲಸನೂ ಮಾಡೋದೇ ಇಲ್ವಾ? ಇಲ್ಲಿ ನಿನಗೆ ಅದು ಅಷ್ಟು ಇಷ್ಟ ಇಲ್ಲ ಅನ್ನೋದನ್ನ ನೋಡ್ಕೊಳ್ಬೇಕು. ನಿನ್ಗೆ ನಿಜವಾಗ್ಲೂ ತುಂಬಾನೇ ಇಷ್ಟ ಆದ್ರೆ ನೀನ್ ಹೇಗಾದ್ರೂ ಮಾಡಿ ಅದನ್ನ ಸಾಧನೆ ಮಾಡೇ ಮಾಡ್ತೀಯ. ಹಾಗೇನೆ ಜೀವನದಲ್ಲಿ ಬರುವ ಕಷ್ಟದ ಬಗ್ಗೆನೂ ಈ ರೀತಿಯಾಗಿ ಯೋಚನೆ ಮಾಡ್ಬೇಕು. ನೀನು ಆರಿಸ್ಕೊಂಡ ಕೋರ್ಸ್, ನಿನಗೆ ಯಾರನ್ನು ದೂಷಿಸುದು ಏನು ಮಾಡ್ಲಿಕ್ಕೆ ಆಗಲ್ಲ. ಈ ಕೋರ್ಸ್ ಅನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗೋದು ಇವತ್ತಿನ ಪಾಠದಲ್ಲಿ ಇತ್ತು. ಥಿಂಕಿಂಗ್ ಅಂಡ್ ಡೆಸ್ಟಿನಿ ಅದು ಇರುತ್ತೆ, ಅದು ಬದಲಾಗಲ್ಲ. ಆದ್ರೆ ಅದರ ಜೊತೆಲಿರುವ ನಂಟಲ್ಲಿ ಏನಿದೆಯೋ ಅದ್ರಲ್ಲಿ ಸಡಿಲಗೊಳಿಸಬಹುದು. ಮೇಡಮ್ ಇನ್ನೊಂದು ಕ್ವಶನ್ ಅಂದ್ರೆ, ನನ್ನಲ್ಲಿ ಯಾವಾಗ್ಲೂ ದೇವ್ರದ್ದು ಇದು ಬರ್ತಾ ಇತ್ತು. ದೇವ್ರ ಚಿತ್ರಗಳ ಸ್ವತಃ ದೇವ್ರದೇ ಒಂದು ಲಿಂಗದ ಮೇಲೆ ಯಂತ್ರ ಇದ್ದು, ಶ್ರೀರಕ್ಷಾ ಯಂತ್ರ ಇರೋದು, ಅದು ಆ ತರದ್ ಎಲ್ಲಾರು ಯಾರ ಹತ್ರ ಹೇಳ್ಬಿಟ್ರೆ ಅದ್ರದ್ದೊಂಥರ ಪವರ್ ನನ್ಗೆ ಕಡಿಮೆ ಆಗ್ಬಿಡುದು. ಈಗ ನಂಗೆ ಮೊನ್ನೆ ಸೀರಿಯಸ್ ಆಗಿತ್ತು. ನಂದು ಹೊಗೆ ಬಿಡ್ತಂತಂದು ಜೀವ ಹೊಗೆ ಬಿಡ್ತನ್ನೋ ಲೆವೆಲ್ಗೆ ಹೋಗಿದ್ದೆ ನಾನು. ಆಸ್ಪತ್ರೆಯಲ್ಲಿ ಮಲ್ಕೊಂಡ್ರೆ ನನಗೆ ನಿದ್ರೆ ಮಾತ್ರೆ ಕೊಟ್ಟಿದ್ರೆ ನಿದ್ರೆ ಬರ್ತಾ ಇಲ್ಲ, ನಿದ್ರದ ಇಂಜೆಕ್ಷನ್ ಕೊಟ್ಟಿದ್ದಾರೆ ನಿದ್ರೆ ಬರ್ತಾ ಇಲ್ಲ. ಕಣ್ಣು ತೆಗೆದ್ರೆ ಈ ಲೋಕ, ಜಸ್ಟ್ ಕಣ್ಣು ಮುಚ್ಚಿದ್ರೆ ಅದು ಏನ್ ರಿಯಾಲಿಟಿ ಅದು ನಂಗೆ ಅರ್ಥನೇ ಮಾಡ್ಕೊಳಕ್ಕಾಗಿಲ್ಲ. ಯಾವ ತರ ದೇವ್ರಂದ್ರೆ ಅಷ್ಟು ಚೆನ್ನಾಗಿ ಬಂದಿರೋದು ನನ್ನ ಹತ್ರ. ನಂಗೆ ಅದನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ನಾನು ಏನ್ ಮಾಡ್ಬೇಕು ಏನಂತಾನೆ ಅರ್ಥನೇ ಆಗಲ್ಲ. ಕೆಲವೊಂದೆಲ್ಲ ಪಿಕ್ಚರ್ಸ್ ಬರುತ್ತೆ, ಒಂದಕ್ಕೊಂದ್ ಲಿಂಕ್ ಇರಲ್ಲ. ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದೇ ನನಗೆ ಅರ್ಥ ಆಗಿಲ್ಲ. ಫ್ಲಡ್ ಮಾಡ್ಬೇಡಿ, ನೀವು ಇಮೋಷನಲಿ ಹಾಗೆ ಫ್ಲಡ್ಡೆಡ್ ಆಗಿದ್ದೀರಾ. ಅದಕ್ಕೆ ಎಲ್ಲಾ ವಿಷಯಕ್ಕೆ ಆನ್ಸರ್ ಸಿಗ್ತಾ ಇರುತ್ತೆ ನೋಡಿ. ಆನ್ಸರ್ ಹೇಳಕ್ಕೆ ಇದಾರೆ ಮಾಸ್ಟರ್ಸ್, ಆನ್ಸರ್ನು ಸಿಗ್ತಾ ಇರುತ್ತೆ. ಕೇಳಕ್ ನಾನ್ ರೆಡಿ ಇದೀನ ಅಂತ ನೋಡ್ಕೊಳ್ಬೇಕು. ನೀವು ಎಷ್ಟು ದೇವ್ರು 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 ಅಂತ ಬೈಲಿಕ್ಕಾದ್ರೂ ದೇವರ ಹೆಸರೇ ತಗೊಂಡಿರ್ತೀರಾ ಅಂತ ಇಟ್ಕೊಳ್ಳೋಣ. ಅಂದ್ರೆ ಆ ಪ್ರೆಸೆನ್ಸ್ ನಿಮ್ಮಲ್ಲಿ ಇದೆ, ಆ ಮಾಸ್ಟರ್ಸ್ ನಿಮ್ ಜೊತೆಗಿದ್ದಾರೆ. ದೇ ವಾಂಟ್ ಟು ಗಿವ್ ಯು ಸಮ್ ಹೆಲ್ಪ್. ಬಟ್ ನಾವು ಬಂದಿರೋ ಮಾಸ್ಟರ್ ಹೆಲ್ಪ್ ಮಾಡಕ್ ಬಂದವ್ರನ್ನ ಕೂಡ್ಸ್ಬಿಟ್ಟು, ಈಗ ಅಪ್ಪ ಬಂದ್ರು ಅಂತ ಇಟ್ಕೊಳ್ಳಿ, ಹೆಲ್ಪ್ ಮಾಡಕ್ಕೆ ಬಂದ್ರು ಅಂತ ಇಟ್ಕೊಳ್ಳಿ. ಈ ಅಪ್ಪ ನೀನ್ ಹಿಂಗೆಲ್ಲ ಮಾಡಿದ್ಕೆ ನನ್ ಜೀವನನೇ ಹಾಳಾಗ್ ಹೋಗ್ಬಿಡ್ತು, ನೀನ್ ಇಂಥ ಕೋರ್ಸ್ ತಗೋ ಅಂತ ಹೇಳ್ದೆ ಅಂತ ಅವ್ರು ಬಂದಾಗ್ಲೂ ನಾವು ಅದೇ ಮಾತನ್ನ ಆಡ್ತಾ ಇದ್ರೆ ನಿಜವಾಗ್ಲೂ ಅಪ್ಪ ಯಾಕೆ ಬಂದ? ನೀನು ಇಷ್ಟು ಕಷ್ಟ ಪಡ್ತಾ ಇದೀಯಾ, ನಿಮ್ ಸಹಾಯ ಮಾಡ್ಲಿಕ್ಕೆ ಬರ್ಬೇಕು ಅಂತ ಅವ್ರು ಬಂದಿರ್ತಾರೆ. ನಾವು ಆ ಅವಕಾಶವನ್ನು ಕಳ್ಕೊಳ್ತೀವಿ ಈ ತರ ಮಾಡೋದ್ರಿಂದ. ಆದ್ರೆ ಅಪ್ಪನ ಪ್ರೆಸೆನ್ಸ್ ಇದೆ. ಹೀಗಾಗಿ ನಿಮ್ಗೆ ಕನಸಿನ ಮೂಲಕ ಮತ್ತೆ ಬೇರೆ ಮೂಲಕದಿಂದ ಮಾಸ್ಟರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇರ್ತಾರೆ. ಸರಿಯಾದ ಮೆಸೇಜ್ ತಗೊಳ್ದೇ ಇರೋ ಕಾರಣ ಮತ್ತೆ ಯಾವಾಗ್ಲೂ ದೂಷಣೆ ಮಾಡಿರೋ ಕಾರಣನೇ ಇವತ್ ನಿಮ್ಗೆ ಕ್ಯಾನ್ಸರ್ ಬರುತ್ತೆ. ಇಲ್ಲ ಮೇಡಮ್, ನಾನೊಂದ್ಸರಿ ದೇವ್ರನ್ನು ಪರೀಕ್ಷೆ ಮಾಡಿದ್ದೀನಿ. ನನ್ ಮಗನ್ ಕರ್ಕೊಂಡು ಯಾವಾಗ್ಲೂ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ. ಸುಮಾರು 15 ವರ್ಷದಿಂದ ಹೋಗ್ತಾ ಇರುವಾಗ ವಾಣಿ ಮೇಡಮ್ ನೀವು ಮೇಡಮ್ ನಂಬರ್ ತಗೊಂಡ್ ಮಾತಾಡಿ, ಯಾಕಂದ್ರೆ ಸಮಯ ಇಲ್ಲ. ಬೇರೆ ಸೆಷನ್ ಮಾಡ್ಲಿಕ್ಕಿದೆ. ಮತ್ತೆ ಇಲ್ಲಿ ವಿಷಯವನ್ನು ಗ್ರಹಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಮಾಸ್ಟರ್. ನಾವು ವಿಷಯ ಗ್ರಹಣೆ ಮಾಡಿ ಇನ್ಮೇಲೆ ನಾನು ಯಾವ ರೀತಿ ಪ್ರಾಸೆಸ್ ಮಾಡ್ಬೇಕನ್ನೋದು ಕಲಿತಾ ಇದ್ದೇವೆ. ಸೊ ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. Yes masters. Thank you madam. So
ಥ್ಯಾಂಕ್ ಯು ಸೋ ಮಚ್. ಅನುಭವಗಳು ಜ್ಞಾನದ ಮೆಟ್ಟಿಲಿಗೆ ಕಂದಿಲು ಹಿಡಿದ ಹಾಗೆ ಅದ್ಭುತವಾಗಿರುವಂತಹ ವಿಷಯಗಳನ್ನ ತಿಳಿಸಿದ್ದೀರಾ ಮೇಡಮ್ ಇವತ್ತು. ಥಿಂಕಿಂಗ್ ಅಂಡ್ ಡೆಸ್ಟಿನಿಯಲ್ಲಿ ನಾವು ತುಂಬಾ ಎಚ್ಚರಿಕೆ ಸ್ಥಿತಿಯಲ್ಲಿ ಇರ್ಬೇಕು. ಎಚ್ಚರಿಕೆ ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಯಾವುದೇ ನೋವುಗಳಿರೋದಿಲ್ಲ. ನಾವ್ ಯಾವಾಗ್ಲೂ ಆನಂದವಾಗಿರ್ಬೇಕು ಅಂತ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಶೂನ್ಯ ಸ್ಥಿತಿಯಲ್ಲಿ ಇರ್ಬೇಕು ಅಂತ ತುಂಬಾ ಅದ್ಭುತವಾಗಿರುವಂತಹ ಪಾಯಿಂಟ್ಸ್ ಗಳನ್ನ ಹೇಳಿದ್ದೀರಾ ಮೇಡಮ್. ಇವತ್ತು ಜ್ಞಾನ ಹಂಚಿಕೆ ಮಾಡಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.